ಸಂದರ್ಭದಲ್ಲಿ ಕಿವಿಯಿದ್ದು ಕಿವುಡಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮನಸ್ಸುಗಳು ಒಂದು ರೀತಿ ದ್ವಂದ್ವದ ಗೂಡಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನಸ್ಸುಗಳನ್ನ ಕಟ್ಟತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ವಚನಕಾರಗಳ ಕಾಲಘಟ್ಟದಲ್ಲಿ ನಡೆದಂತಹ ಒಂದು ಕ್ರಾಂತಿಯ ಧೋರಣೆಗಳು, ನಿಲುವುಗಳು ಇನ್ಯಾವಾಗಲೂ ನಡೆದಿಲ್ಲ ಅಂತೇಳಿ. ಗುರು ಮುನಿದೊಡೆ ಒಂದು ದಿನ ತಾಳುವೆ, ಲಿಂಗ ಮುನಿದೊಡೆ ದಿನವರೇ ತಾಳುವೆ, ಜಂಗಮ ಮುನಿದೊಡೆ ಕ್ಷಣ ಮಾತ್ರ ತಾಳಿದಿನ ನಡೆ ಎನ್ನ ಪ್ರಾಣದ ಹೋಗು ಕಾಣ ಅಂತಾರೆ. ಗುರುಗಳು ಮುಂಚ್ಕೊಳ್ಳಂಗಿಲ್ಲ ಸರ್, ಹೆಂಗಿದ್ದಾರೆ? ಹರ ಮುನಿದರು ಗುರು ಕಾಯುವನ್, ಇದು ನಮ್ಮ ನೆಲದ ಶಕ್ತಿ ಅಂತೇಳಿ. ನಾವು ಯಾರು ಅನ್ನೋದನ್ನ ಅರಿಯೋದಕ್ಕೋಸ್ಕರವಾಗಿ, ನಾನು ಯಾಕೆ ನನ್ನ ವರ್ತನೆಗಳು ಈ ರೀತಿ ಆಗ್ತಿದ್ವಿ ಅನ್ನೋದನ್ನ ಅರಿಯೋದಕ್ಕೋಸ್ಕರವಾಗಿ, ನನ್ನ ವರ್ತನೆಗಳಲ್ಲಿ ಸುಧಾರಣೆ ಕಂಡುಕೊಂಡು ನಾನೇ ದೇವನಾಗುವಂತ ಪರಿ ಹೇಗೆ ಅನ್ನುವಂಥದ್ದನ್ನು ಅರಿಯೋದಕ್ಕೋಸ್ಕರವಾಗಿ ನಾವು ಸಮಯವನ್ನು ವಿನಿಯೋಗ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಬದುಕು ಹಸನಾಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಭಾಗ್ಯವಾಡಿಯಲ್ಲಿ ಜನಿಸಿ ಆಡಿಯಲ್ಲಿ ಜನಿಸಿ ಮಾತಾ ಪಿತರನು ಮಣಿಸರೆಲ್ಲ ಮೆರೆಯುತ್ತಲಿರುವ ಗುರು ನೀನಾಗಿರುವೆ. ವಶನರಿಗೆ ಶರಣೆಂಬುದ ಕರುಣಿಸ ಕೂಡಲ ಸಂಗಮ ದೇವ. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಒಂದೂರು ಅರಸೀಕೆರೆ ಇವರಿಗೆ ತಮ್ಮೆಲ್ಲರ ಪರವಾಗಿ ಶರಣು ಸ್ವಾಗತವನ್ನು ಕೋರುತ್ತೇನೆ. ಉದ್ಘಾಟನೆ ಮಾತಾಡಲಿಕ್ಕಿದ್ದಾರೆ ಪ್ರಾಸ್ತಾವಿಕ ನುಡಿಗಳನ್ನ. ತಾಯಿ ಭಾರತಿ ಹಾಗೂ ತಾಯಿ ಭುವನೇಶ್ವರಿಯನ್ನ ನೆನೆಯುತ್ತಾ ವಿಶ್ವಗುರು ಅಣ್ಣ ಬಸವಣ್ಣನವರು ಹಾಗೂ ವಿಶ್ವದ ಅನೇಕ ದಾರ್ಶನಿಕರನ್ನ ನೆನೆಯುತ್ತಾ ಸ್ವಾತಂತ್ರ್ಯ ಮಾಸದಲ್ಲಿರುವ ನಮಗೆ ಈ ದೇಶದ ಸ್ವತಂತ್ರಕ್ಕಾಗಿ ಅನೇಕ ತ್ಯಾಗ ಬಲಿದಾನವನ್ನ ಮಾಡಿದ ಅದೆಷ್ಟೋ ಸ್ವತಂತ್ರ ವೀರರ ಹಾಗೂ ಭಾರತೀಯರನ್ನೆಲ್ಲರನ್ನ ನೆನೆಯುತ್ತಾ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಪರಮ ಪೂಜ್ಯರಾದಂತಹ ಡಾಕ್ಟರ್ ಶ್ರೀ ಬಸವಮರಡಸಿದ್ದ ಸ್ವಾಮೀಜಿ ಹಾಗೂ ಶ್ರೀ ಶ್ರೀ ಮಹಾಲಿಂಗ ಶಿವಯೋಗಿ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಇಲ್ಲಿ ಈ ಕಾರ್ಯಕ್ರಮವನ್ನ ಸಾಕ್ಷಿಸಲು ಬಂದಿರುವಂತಹ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು, ನಮಸ್ಕಾರ. ಬಂಧುಗಳೇ, ನಾವು ಐಸಿರಿ ಫೌಂಡೇಶನ್ ಚಿಕ್ಕಮಗಳೂರು, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ 2026 ಅಂದ್ರೆ 3ನೇ ವರ್ಷದ 8ನೇ ದಿನದಲ್ಲಿ ನಾವಿಲ್ಲಿದ್ದೇವೆ. ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಅನ್ನೋ ಅಭಿಯಾನದ 8ನೇ ದಿನದಲ್ಲಿ ನಾವು ನಿಡಘಟ್ಟದ ನಮ್ಮ ಕಾಂತರಾಜಣ್ಣರವರ ಮನೆಯಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ ಈ ಒಂದು ಸಾತ್ವಿಕ ಕ್ಷಣಕ್ಕಾಗಿ. ಈ ಕಾರ್ಯಕ್ರಮದ ಉದ್ದೇಶ ನೀವು ನೋಡ್ಬೋದು, ಆ ಸಂಸ್ಥೆಗಳ ಹೆಸರು ಕೇಳಿದ್ರೆ, ಆ ಸಂಸ್ಥೆಗಳು ಮಾಡ್ತಿರುವಂತಹ ಕಾರ್ಯಗಳ ಬಗ್ಗೆ ನೀವು ಕೇಳಿದ್ರೆ ಎಲ್ಲವೂ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಪರಿಸರ ಪರವಾದ, ಶೈಕ್ಷಣಿಕ ಪರವಾದ ಕಾರ್ಯಗಳನ್ನ ಮಾಡ್ತಾ ಬಂದಿರುವಂತ ಜಾತ್ಯತೀತ ಹಾಗೂ ಪಕ್ಷಾತೀತವಾದ ವಿಚಾರಗಳ ಹಾಗೂ ಕಾರ್ಯಕ್ರಮವನ್ನ ಜೋಡಿಸ್ಕೊಂಡು ಬರ್ತಿರುವಂತ ಒಂದಿಷ್ಟು ಸಂಸ್ಥೆಗಳು. ಈ ತರದ ಒಂದು ಸಂಸ್ಥೆಯ ಒಂದು ಆಶಯದಲ್ಲಿ ನಾವು ಚಟ್ನಳ್ಳಿ ಮಹೇಶಣ್ಣನವರ ಒಂದು ಅನುಭವದ ನುಡಿಯನ್ನ ಒಂದು ಜ್ಞಾನ ಗಂಗೆಯಾಗಿ ಚಿಕ್ಕಮಗಳೂರು ಅಲ್ಲದೆ ಬೇರೆ ಬೇರೆ ನಮ್ಮ ಕಡೂರು, ಹೊಸದುರ್ಗ, ಸಾಣೇಹಳ್ಳಿ ಅಂದ್ರೆ ಹೊರ ತಾಲೂಕಿನಲ್ಲಿ, ಹೊರ ಜಿಲ್ಲೆಯಲ್ಲೂ ಕೂಡ ಈ ಒಂದು ಅಭಿಯಾನವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ನೀವು ಕೇಳ್ಬೋದು, ಶ್ರಾವಣ ಆರಂಭ ಆಗಿಲ್ಲ, ಯಾಕೆ ಶ್ರಾವಣ ಸಂಜೆ? ಇನ್ನೇನು ನಾಳೆ ನಾಳಿದ್ದಂಗೆ ಶ್ರಾವಣ ಮಾಸ ಆರಂಭ ಆಗುತ್ತೆ. ಆದ್ರೆ ಇದನ್ನ ನಾವು ಆರಂಭ ಮಾಡಿದ್ದು 3ನೇ ತಾರೀಕು ಆಗಸ್ಟ್ ರಂದು ನಮ್ಮ ಕಲ್ಯಾಣ ನಗರದ ಕಾರ್ತಿಕ್ ಮಲ್ಲಿನಾಥ್ ಅವರ ಮನೆಯಲ್ಲಿ. ಕಳೆದ ವರ್ಷ ನಾವು ಈ ಕಾರ್ಯಕ್ರಮವನ್ನ ಶಾಸಕರಾದ HD ತಮ್ಮಯ್ಯಣ್ಣನವರ ಮನೆಯಲ್ಲಿ ಆರಂಭ ಮಾಡಿದ್ವಿ. ಹಾಗೆ ಅದರ ಸಮಾರೋಪ ಸಮಾರಂಭವನ್ನ ಚಟ್ನಳ್ಳಿ ಮಹೇಶಣ್ಣನವರ ಒಂದು ಚಟ್ನಳ್ಳಿ ಫಾರ್ಮ್ಸ್ ಅಲ್ಲಿ ಮಾಡಿದ್ವಿ. ಇನ್ನು ಆಷಾಢ ಶ್ರಾವಣ ಅಂತ ಯಾಕೆ ಜೋಡಿಸ್ಕೊಂಡ್ವಿ ಅಂದ್ರೆ, ಒಳ್ಳೆ ವಿಚಾರಕ್ಕೆ ನಮ್ಮ ಶರಣ ತತ್ವದಲ್ಲಿ ಆಗಿರ್ಲಿ, ಯಾರೇ ಒಂದು ದಾರ್ಶನಿಕರಾಗ್ಲಿ ಹೇಳಿರೋದು ಒಳ್ಳೆ ವಿಚಾರಕ್ಕೆ ಇಂಥದೇ ಕಾಲ ಆಗ್ಬೇಕು, ಈ ತರದೇ ಒಂದು ಸಮಯ ಆಗ್ಬೇಕು ಅನ್ನೋದಿಲ್ಲ. ಆದ್ರೆ ಸಂಜೆ ಯಾಕೆ ಅಂದ್ರೆ ಮಾಡ್ತಾ ಇದೀವಿ ಅಂದ್ರೆ, ಈ ಸಮಯದಲ್ಲಿ ನಮ್ಮೆಲ್ಲ ದಿನಚರಿಯ ಕಾರ್ಯವನ್ನ ಮುಗಿಸಿ ಒಂದಿಷ್ಟು ಸಮಯ ನಮಗಾಗಿ ಕೊಡುವಂತ ಸಮಯದಲ್ಲಿ
ಈ ಒಂದು ಊರಿನ ಒಂದು ಸಮೂಹ, ಒಂದು ಜನಸಮೂಹ ಎಲ್ಲರೂ ಒಂದು ಭ್ರಾತೃತ್ವ, ಬಾಂಧತ್ವ, ಸ್ನೇಹತ್ವದ ಒಂದು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ. ಇನ್ನ ಈ ತರದ ಒಂದು ಕಾರ್ಯಕ್ರಮಕ್ಕೆ ಬರೋದ್ರಿಂದ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಕಣ್ಣಿಗೆ ನಾವೆಲ್ಲ ಹಿತೈಷಿಗಳನ್ನ ನೋಡ್ತೀವಿ, ಕಿವಿಗೆ ಇಂಪಾದ ಮಾತುಗಳ ಆಶೀರ್ವಚನವನ್ನ ಕೇಳ್ತೀವಿ. ಇನ್ನು ಸ್ಪರ್ಶಕ್ಕೆ ಈ ಒಂದು ತಂಗಾಳಿಯಲ್ಲಿ, ಈ ಶ್ರಾವಣ ಮಾಸದಲ್ಲಿ ತುಂತುರು ಹನಿ ಮಳೆಯ ಜೊತೆಗೆ ಒಂದು ತಂಗಾಳಿ ಒಂದು ಸ್ಪರ್ಶ ಆಗುತ್ತೆ. ಅದ್ರ ಜೊತೆಗೆ ನಮಗೆ ಆಹಾರಕ್ಕೆ ಒಂದು ಆತಿಥ್ಯಕ್ಕೆ ದಾಸೋಹದ ರೂಪದಲ್ಲಿ ಅಣ್ಣನ ಅಥವಾ ಆಯೋಜಕರು ಯಾರಾಗ್ಲಿ ನಮ್ಮ ಮೂಗಿಗೆ ಮತ್ತೆ ನಾಲಿಗೆಗೆ ಒಂದು ರುಚಿಯಾದ ಆಹಾರದ ಘಮಘಮವಾದ ಪರಿಮಳವಾದ ಆಹಾರ ಸಿಗುತ್ತೆ, ಸಾತ್ವಿಕ ಆಹಾರ. ಹಾಗಾಗಿ ಇನ್ನ ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆಯ ಮೇಲೆ ನೀವು 5 ಜನ ವ್ಯಕ್ತಿತ್ವಗಳನ್ನ ನೋಡ್ಬೋದು. ಇದು ಕೇವಲ ಒಂದು ತತ್ವ, ಒಂದು ಆದರ್ಶದ ಹಿನ್ನೆಲೆ ಅಲ್ಲದೆ ಅನೇಕ ಆದರ್ಶ ಪುರುಷರ ಒಂದು ವಿಚಾರವನ್ನ ಇಟ್ಕೊಂಡು ಒಂದೊಂದು ಮನೆಯಲ್ಲಿ ಒಂದೊಂದು ವಿಚಾರಧಾರೆಯನ್ನ ಮಾಡ್ತಿದ್ದೇವೆ. ಪಂಚಸಾಗಳು ನಾವು ನೋಡ್ಬೋದು. ಮೊದಲಿಗೆ ಅಣ್ಣ ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಸರ್ವರಿಗೂ ಕಾಯಕ ಧರ್ಮ ಹಾಗೂ ಕನಕದಾಸರ ಸಾಮಾಜಿಕ ಬದ್ಧತೆಯ ವಿಚಾರ ಮೌಲ್ಯಗಳು. ಅದಾದ ನಂತರ ನಮ್ಮ ಸ್ವಾಮಿ ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್ ಅನ್ನೋ ಒಂದು ವಿಚಾರ. ಅದಾದ ಮೇಲೆ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು, ನಂತರ 21ನೇ ಶತಮಾನದ ಡಾಕ್ಟರ್ BR ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್ ಅವರ ಸಂವಿಧಾನದ ಸಮಾನತೆ. ಈ ಪಂಚಸಾಗಳೊಂದಿಗೆ ಈ ಒಂದು ಪಂಚೇಂದ್ರಿಯಗಳಿಗೆ ಜನಸಮೂಹವಾಗಿ ನಮ್ಮ ವ್ಯಕ್ತಿತ್ವಕ್ಕೆ ಏನೇನು ಬೇಕು. ನಮ್ಮ ಭಾರತದಲ್ಲಿ ಅನೇಕ ತತ್ವತ್ವಗಳನ್ನ ನೋಡಿರ್ತೀವಿ, ಕೇಳಿರ್ತೀವಿ. ಆದ್ರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇಲ್ಲಿ ಬಂದಿರುವ ಅಷ್ಟು ಜನರಲ್ಲಿ ಒಂದು ವ್ಯಕ್ತಿತ್ವದ ಬೀಜವನ್ನ, ವ್ಯಕ್ತಿತ್ವಕ್ಕೆ ಬೇಕಾಗಿರೋ ವಿಚಾರವನ್ನ ಬಿತ್ತುವ ಮೂಲಕ ಈ ಸಮಾಜದ ಹಾಗೂ ಸಮೂಹದ ಒಗ್ಗಟ್ಟಿನ ಮನುಷ್ಯತ್ವವನ್ನ ರೂಢಿಸ್ಕೊಂತ, ಈ ವ್ಯಕ್ತಿತ್ವ ಮನುಷ್ಯತ್ವ ಎರಡನ್ನೂ ರೂಢಿಸ್ಕೊಂಡು ಇವತ್ತಿನ ಆಧುನಿಕ ಭಾರತದ ಭಾರತೀಯತ್ವ, ಈ ಸಂವಿಧಾನದ ಮೌಲ್ಯದಲ್ಲಿರುವಂತಹ ಭ್ರಾತೃತ್ವ, ಸ್ನೇಹತ್ವ, ವಿಶ್ವಾಸತ್ವ, ಈ ವಿಚಾರಗಳನ್ನ ಎತ್ತು ಹಿಡಿಬೇಕು, ಇದನ್ನ ಮುಂದಿನ ಪೀಳಿಗೆಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನ ಜೋಡಿಸ್ಕೊಂತ ಬಂದಿದ್ದೀವಿ. ಇವತ್ತು ಯಶಸ್ವಿಯಾಗಿ 8ನೇ ದಿನದಲ್ಲಿ ನಮ್ಮ ನಿಡಘಟ್ಟದ ಗ್ರಾಮದಲ್ಲಿ ನಡೀತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಸಾಕ್ಷಿಯಾಗಿದ್ರ. ಅದರ ವಿಶೇಷವಾಗಿ ಈ ಒಂದು ಕತ್ತಲೆಯ ಜ್ಞಾನ, ಅಂದ್ರೆ ನಾವು ಕತ್ತಲೆಯಲ್ಲಿ ಜ್ಞಾನ ಬೇಕು ಅಂತೀವಿ, ಅದು ದೀಪ ಅಂತೀವಿ. ನಾವೆಲ್ಲರೂ ಚುಕ್ಕಿ ತಾರೆಗಳಾದ್ರೆ ಇವತ್ತು ನಮಗೆ ಚಂದ್ರನ ಬೆಳಕಾಗಿ ಗುರು ಆಶ್ರಯ ಕೊಟ್ಟಿರುವಂತರು ಪೂಜ್ಯರು. ಅವರಿಗೊಂದು ಅಭಿನಂದನೆಗಳು ನಮ್ಮ ಸಂಸ್ಥೆ, ಎಲ್ಲ ಸಂಸ್ಥೆಯ ವತಿಯಿಂದ. ಜೊತೆಗೆ ಒಂದು ಆಧುನಿಕ ಸ್ಪರ್ಶವನ್ನ ಕೂಡ ನಾವು ಜೆನ್ಸಿಗೂ ತಲುಪಿಸಬೇಕು ಅಂತ selfiebook.ai ಹಾಗೂ ICT ಟುಡೇ ಮಾಧ್ಯಮ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮದ ಒಂದು ತತ್ವ ದೃಶ್ಯಗಳಾಗಿರ್ಲಿ, ವಿಚಾರಗಳಾಗಿರ್ಲಿ, ಅದನ್ನ ಪ್ರೆಸೆಂಟ್ ಲಕ್ಷಾಂತರ ಸಾವಿರಾರು ಜನರಿಗೆ ತಲುಪಬೇಕು ಅಂತ ಈ ಒಂದು ಸ್ವದೇಶಿಯ ಆಪ್ ಅಲ್ಲಿ, ಸ್ವದೇಶಿಯ ಒಂದು ಮಾಧ್ಯಮ ಜಾಲತಾಣದಲ್ಲಿ ನಾವು ಒಂದು ಪ್ರಸ್ತುತ ಪಡಿಸ್ತಿದ್ದೇವೆ. ಜೊತೆಗೆ ನೀವು ನೋಡ್ಬೋದು, ಚಟ್ನಳ್ಳಿ ಮಹೇಶಣ್ಣನವರು ಕೇವಲ ಒಂದು ಆ ವಿಚಾರ ತತ್ವಗಳ ಒಂದು ಪ್ರತೀಕವಲ್ಲ, ಜೊತೆಗೆ ಗ್ರಾಮೀಣ ಸೊಗಡಿನ ಒಂದು ಪ್ರತೀಕವಾಗಿಯೂ ನಮ್ಮ ನಡುವೆ, ನಮ್ಮ ಚಿಕ್ಕಮಗಳೂರಿನವರಾಗಿ ಚಿಕ್ಕಮಗಳೂರಿನಿಂದ ಚಿಕಾಗೋವರೆಗೂ ಒಂದು ಹೆಸರನ್ನ, ನಮ್ಮ ಊರಿನ ಹೆಸರನ್ನ ಎತ್ತು ಹಿಡಿದಿದ್ದಾರೆ. ಆ ಒಂದು ಹೆಸರನ್ನ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಆನ್ ಗ್ರೌಂಡ್ ನಾವು ಆ ಗ್ರಾಮೀಣ ಸೊಗಡಿನ ಅನುಭವವನ್ನ ಕೊಡ್ಬೇಕು ಅಂತ ಚಟ್ನಳ್ಳಿ ಫುಡ್ಸ್ ಕೂಡ ಪ್ರತಿದಿನ ನಾವು ಕಿಲ್ಸ, ನಿಪ್ಪಟ್ಟು, ಮಾಲ್ದಿ, ಅದಾದ್ಮೇಲೆ ಚಿಗಣಿ, ಇಲ್ಲಿ ನೋಡ್ಬೋದು ನೀವು. ಆ ತರದ ಒಂದು ವಿಚಾರಗಳು ನಾವು ಕೇವಲ ಮಾತಲ್ಲಿ ಹೇಳ್ದೇಲೆ ಇದು ರೂಢಿಗತವಾಗಿ ನಾವು ಆನ್ ಗ್ರೌಂಡ್, ಅಂದ್ರೆ ತಳಮಟ್ಟದಲ್ಲೂ ಕೂಡ ನಮ್ಮ ಗ್ರಾಮೀಣ ಪದ್ಧತಿಯ ಆಹಾರ, ಭಾರತೀಯ ಆಹಾರ ಪದ್ಧತಿಯ ಉಳಿವಿಕೆಗಾಗಿ ಕೂಡ ಒಂದು ಧ್ವನಿ ಈ ಕಾರ್ಯಕ್ರಮ, ಈ ಅಭಿಯಾನ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮದ ಎಲ್ಲ ತಯಾರಿಗಳು, ಹಿರಿಯರು, ಅನುಭವಸ್ಥರು ಎಲ್ಲ ವೇದಿಕೆ ಮೇಲೆ ಇದ್ದಾರೆ. ಅಂತಹ ವೇದಿಕೆ ಮೇಲೆ ನಾನು ಕೊಟ್ಟು ನಿಮ್ಮೆಲ್ಲರ ಜೊತೆ ಕಳೆಯುವಂತ ಕ್ಷಣ ಅಮೂಲ್ಯವಾದ ಕ್ಷಣ, ಪುಣ್ಯಮಯ ಕ್ಷಣ ಅಂತ ನಾನು ಕೂಡ ಭಾವಿಸಿದ್ದೀನಿ. ಜೊತೆಗೆ ನಮ್ಮ ಚಂದನ್ ಅವರ ಗಾಯನ ಕೇಳಿರ್ಬೋದು. ಪ್ರತಿನಿತ್ಯ ಅದೊಂದು ಗಾಯನ ಗಂಗೆ ಹಾಗೆ ಹರಿತಾ ಬರ್ತದೆ. ಎಲ್ಲೆಲ್ಲೂ ಹಿರಿಯರ, ಆದರ್ಶ ಪುರುಷರ ಒಂದು ಸಾರವನ್ನ ತಿಳಿಸ್ತಾ ನಮಗೆ ಬರ್ತಾ ಇದೆ. ಇದು ಮಂಜೇಗೌಡರು ಮನೆಯಲ್ಲಾಗಿರ್ಲಿ, ನಿಡ್ಗಟ್ಟದಲ್ಲಿ ಇವತ್ತಾಗಿದೆ, ನಾಳೆ ಮಲ್ಲೇದೇವರಹಳ್ಳಿಲಿ ಆಗ್ತಾ ಇದೆ, ಅದಾದ್ಮೇಲೆ ಹಳೆಹಟ್ಟಿ ಸಕ್ರಾಪಟ್ಟಣದಲ್ಲಿ ಆಗ್ತದೆ. ಅದೇ ಕೊನೆಯದಾಗಿ ಸಮಾರೋಪ ಸಮಾರಂಭ ನಮ್ಮ ಲಯನ್ಸ್ ಭವನದಲ್ಲಿ, ಲಯನ್ಸ್ ಕ್ಲಬ್ ವತಿಯಿಂದ ಆಗ್ತಾ ಇದೆ. ಹೀಗೆ 10 ಹಲವು ಹಳ್ಳಿ, ಅಂದ್ರೆ ಶಿರ್ವಾಸೆ ಇರ್ಲಿ, ಮುಕ್ತಿಹಳ್ಳಿ ಇರ್ಲಿ,
ಇನ್ನು ಗಾಳಿಹಳ್ಳಿ ಇರ್ಲಿ, ಬೆಳ್ವಾಡಿ ಇರ್ಲಿ, KBR ಇರ್ಲಿ, ಈ ತರ ಎಲ್ಲಾ ಕಡೆ ಒಂದು ವಿಚಾರ ಒಂದು ಊರಿಗೆ ಸೀಮಿತ ಆಗಿರ್ಬಾರ್ದು, ಒಂದು ವರ್ಗಕ್ಕೆ ಸೀಮಿತ ಆಗಿರ್ಬಾರ್ದು ಅನ್ನೋ ಒಂದು ಧ್ಯೇಯದೊಂದಿಗೆ ನಾವು ಈ ಅಭಿಯಾನವನ್ನ ಆರಂಭ ಮಾಡಿದ್ದೇವೆ. ಈ ಅಭಿಯಾನದ ಕುರಿತು ಒಂದು ಸಣ್ಣ ಪರಿಚಯ ಇದಾಗಿದೆ. ಹಿರಿಯರ ಮಾತುಗಳನ್ನ, ಅನುಭವದ ನುಡಿಮುತ್ತುಗಳನ್ನ ನಾವೆಲ್ಲರೂ ಕೇಳೋಣ. ಒಮ್ಮೆ ನಾವೆಲ್ಲರೂ ಸ್ವತಂತ್ರ ಮಾಸದಲ್ಲಿದ್ದೀವಿ. ಒಂದು ಜೈ ಹಿಂದ್ ಕೂಗುವ ಮೂಲಕ ನಾವೆಲ್ಲರೂ ಒಂದು ಶಕ್ತಿ ಪ್ರದರ್ಶನವನ್ನ ನಮ್ಮ ಧ್ವನಿಯ ಮೂಲಕ ಮಾಡ್ಬೋದು, ಜೆನ್ಜಿ ಸ್ಟೈಲ್ ಅಲ್ಲಿ. ನಾನು ಹೌ ಇಸ್ ದ ಜೋಶ್ ಅಂತೀನಿ, ಗುರುಗಳ ಅಪ್ಪಣೆಯ ಮೇರೆಗೆ ಹೌ ಇಸ್ ದ ಜೋಶ್ ಅಂತೀನಿ. ನೀವೆಲ್ಲರೂ ಬಲಗೈಯನ್ನು ಗಟ್ಟಿಯಾಗಿ ಮುಷ್ಟಿ ಮಾಡಿ ಜೈ ಹಿಂದ್ ಅಂತ ಹೇಳ್ಬೋದ ಬಂಧುಗಳೇ? ಓಕೆ, ಎಲ್ಲರೂ ತಮ್ಮ ಬಲಗೈಯನ್ನ ಮುಷ್ಟಿ ಗಟ್ಟಿ ಮಾಡಿ ಮೇಲೆ ಮಾಡೋಣ. ಹೌ ಇಸ್ ದ ಜೋಶ್, ಹೌ ಇಸ್ ದ ಜೋಶ್, ಹೌ ಇಸ್ ದ ಜೋಶ್. ಜೈ ಹಿಂದ್, ಜೈ ಭಾರತ್, ಶರಣು ಶರಣಾರ್ಥಿಗಳು, ನಮಸ್ಕಾರ. ನಮ್ಮ ಶ್ರಮವನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ವ್ಯಕ್ತಿಯ ಜಾತಿ, ವರ್ಗ, ಸ್ಥಾನಮಾನ ಮುಖ್ಯವಲ್ಲ, ಅವರ ಕಾಯಕವೇ ಮುಖ್ಯ ಅಂತ ಬಸವಣ್ಣವರು ಆದಿನ ಸಾರಿದ್ರು. ಹಾಗಾಗಿ ಅವರು ಎಲ್ಲರೂ ಕಾಯಕದ ಮೇಲೆ ಅವ್ರನ್ನ ನಿರ್ಣಯಿಸ್ತಾ ಇದ್ರು, ಹಾಗೆ ದಾಸೋಹ ತತ್ವ, ಅವರು ಏನು ಹಾಕೊಟ್ಟ ದಾಸೋಹ ತತ್ವ ಇವತ್ತಿಗೂ ಸಮಾಜದಲ್ಲಿ ಅತ್ಯಂತ ಪ್ರಸ್ತುತವಾಗಿದೆ. ನಾವು ಗಳಿಸಿದ್ದನ್ನು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಬಳಸದೆ ಸಮಾಜದ ಒಳಿತಿಗಾಗಿ ಹಂಚಿಕೊಳ್ಳುವುದು ಎಂಬುದೇ ಒಂದು ದೊಡ್ಡ ದಾಸೋಹ. ಸೊ ನಮ್ಮ ಲಯನ್ಸ್ ಸಂಸ್ಥೆಯ ಧ್ಯೇಯನೂ ಅದೇನೆ. ಸೊ ನಮ್ಮ ಲಯನ್ಸ್ ಸಂಸ್ಥೆ ಪ್ರಪಂಚದಾದ್ಯಂತ 120 ಕಂಟ್ರಿಗಳಲ್ಲಿ ಇದೆ, 14 ಲಕ್ಷ ಜನ ಸದಸ್ಯರಿದ್ದಾರೆ. ಸೊ ಏನಿವತ್ತು ಏನಾದ್ರು ಒಂದು ಸೇವೆ ಅಂತಂದರೆ ನಮ್ಮ ಧ್ಯೇಯನೇ ಸೇವೆ, ವಿ ಸರ್ವ್ ಅಂತಾನೆ ನಮ್ಮ ಲಯನ್ಸ್ ಸಂಸ್ಥೆ ಧ್ಯೇಯ. ಸೊ ಏನು ಬಸವಣ್ಣರು ಹಾಕ್ಕೊಟ್ಟಿದ್ದಾರೆ ಅದೇ ಒಂದು ಚಿಂತನೆ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಇದೆ. ಬಸವಣ್ಣರು ಹಾಕ್ಕೊಟ್ಟಿದ್ದ ಚಿಂತನೆ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಇದೆ. ನಾನು ಅದೇ ಒಂದು ದಿವಸ ನಾನು ನೋಡ್ತಾ ಇದ್ದೀನಿ ಇದನ್ನು. ಸೊ ಏನು ಹಾಕ್ಕೊಟ್ಟಿದ್ದಾರೆ ಬಸವಣ್ಣರು ಅದೇ ವೇದಿಕೆಯಲ್ಲಿ ಅದನ್ನೇ ಎಲ್ಲರೂ ಮಾಡ್ತಾ ಇದ್ದೀವಿ, ಬೇರೆ ಹೆಸರು ಮಾಡ್ತಾ ಇದೀವಿ ಅಷ್ಟೇ, ಅಷ್ಟು ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಸೊ ಇನ್ನು ನಾವು ಬಸವಣ್ಣ ಸ್ಮರಿಸೋದಕ್ಕೆ ಬರೀ ಅವ್ರನ್ನ ಸ್ಪರ್ಶಿದ್ರೆ ಸಾಕಾಗಲ್ಲ. ಅವ್ರು ಏನು ನಮಗೆ ಒಂದು ಹಾಕ್ಕೊಟ್ಟಿದ್ದಾರೆ, ಅವ್ರ ವಿಚಾರಧಾರೆ ಏನು ಕೊಟ್ಟಿದ್ದಾರೆ ಅವನ್ನ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ನಾವು ಏನಾದರೂ ಒಂದು ಅವ್ರಿಗೆ ಒಂದು ಗೌರವ ಕೊಟ್ಟಾಗುತ್ತೆ. ಜೊತೆಗೆ ಸುಮ್ಮನೆ ಬಸವಣ್ಣನ ಹೆಸರು ಹೇಳ್ಬಿಟ್ಟು ನಾವು ಜೀವನ ಮಾಡೋದಲ್ಲ, ಅವರ ತತ್ವಗಳನ್ನು ಅವರು ಕೂಡ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ನಾನು ವಂದಿಸಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಕರೆತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ. ಈಗಾಗಲೇ ಪೂಜ್ಯತೆಯರು ಕೂಡ ನಿರಂತರವಾಗಿ ಇಂಥ ಸಾಂಸ್ಕೃತಿಕವಾದ ಶಿಸ್ತನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಅವಿರತವಾದಂಥ ಶ್ರಮ ಆಗ್ತಾ ಇದ್ದಾರೆ. ಹೇಳಿ ಕೇಳಿ ಈ ಕಾಂತಣ್ಣವ್ರ ಮನೆ ಅಂದ್ರೆ ಅದು ಮನೆ ಅಲ್ಲ, ಅದೊಂದು ಮಠ ಇದ್ದಂಗೆ ಅಂತೇಳಿ. ಮಠದ ಪ್ರಾಂಗಣದಲ್ಲಿ ನಾವೆಲ್ಲ ಸೇರಿದ್ದೇವೆ ಅಂದರೆ ಆ ಮಠದಲ್ಲಿರಬೇಕಾದಂಥ ಶಿಸ್ತೆ ಈ ಮನೆಯಲ್ಲೂ ಇರಬೇಕು. ಆ ಕಾರಣಕ್ಕೆ ಬಸವ ತತ್ವದ ಆತ್ಯಂತಿಕ ಉದ್ದೇಶ ಅಂದರೆ ಏನೋ ಕಲ್ಲು ಮಣ್ಣಿನ ಮನೆ ಕಟ್ಟೋದಲ್ಲ, ಆ ಪ್ರತಿ ಮನೆಯೂ ಕೂಡ ಮಹಾಮನೆ ಆಗಬೇಕು ಅಂತಕ್ಕಂಥ ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪದ ಅಡಿಯಲ್ಲೇ ಇಂಥ ಒಂದು ಅಭಿಯಾನವನ್ನು ನಾವು ಶುರು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಪ್ರಾರಂಭದಲ್ಲಿ ಹೇಳ್ತಾ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ನಮಗೆಲ್ಲ ದರ್ಶನ ಮತ್ತು ಆಶೀರ್ವಾದವನ್ನು ಅನುಗ್ರಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯತ್ವಯರ ದಿವ್ಯಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಅಭಿಮುಖವಾಗಿ ಹೊಂದಿರತಕ್ಕಂಥ ತಮ್ಮೆಲ್ಲರ ಹೃನ್ಮಂದಿರಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈಗಾಗಲೇ ನಮ್ಮ ಯುವಶಕ್ತಿ ಆಗಿರ್ತಕ್ಕಂಥ ರೋಹನ್ ಈ ಕಾರ್ಯಕ್ರಮದ ಸದುದ್ದೇಶವನ್ನು ಬ್ರೀಫ್ ಆಗಿ ಸೂಕ್ಷ್ಮವಾಗಿ ನಮಗೆ ತಿಳಿಸಿದ್ದಾನೆ. ಪ್ರಾಯಶಃ ನನಗನ್ಸುತ್ತೆ ಆ ರೋಹನ್ ನೋಡಿದ್ರೆ ಅದೊಂದು ಯುವಶಕ್ತಿಯ ಕಾಲ ಅಂತೇಳಿ. ಈ ವಯಸ್ಸಿನ ಮಕ್ಕಳು ಯಾರ ಮಂದಾರಲ್ಲಿದ್ರೆ ಪ್ರಾಯಶಃ ಎಲ್ಲರೂ ಈಗ ಅಂತಲ್ಲ, ಇವತ್ತಿನ ಕಾಲದಲ್ಲಿ ಸಹಜವಾದಂಥ ಒಂದು ಗೊಡಗಾಟೆ ಏನದು, ಅಣ್ಣ ಕಾಲ ಕೆಟ್ಟಬಿಡಿದೆ ಕಣ, ಇವತ್ತಿನ ಕಾಲ ಹುಡುಗರು ಕೆಟ್ಟಿದ್ದಾರೆ ಕಣ ಅಂತೇಳಿ. ಬಂದ್ರೆ ಯಾವ್ದು ಕಾರಣಕ್ಕೂ ಕೂಡ ಯುವಕರು ಕೆಟ್ಟಿಲ್ಲ, ಕಾಲ ಕೆಟ್ಟಿಲ್ಲ. ಅದೇ ಸೂರ್ಯ, ಅದೇ ಚಂದ್ರ, ಅದೇ ನೆಲ, ಅದೇ ಭೂಮಿ, ಅದೇ ಜಲ, ಅದೇ ನಿಸರ್ಗದ ಸತ್ವ ಇರ್ತಕ್ಕಂಥ ಸಂದರ್ಭದಲ್ಲಿ
ಹಾಗೇನಾದ್ರೂ ಕೆಟ್ಟಿದ್ರೆ ಹಿರಿಯರಾದಂತ ನಾವು ಕೆಟ್ಟಿರ್ತೀವಿ, ನಮ್ಮನ್ನು ನೋಡ ಮಕ್ಕಳು ಕೆಟ್ಟಿರ್ತವೆ ಅಂತಕ್ಕಂಥ ಪ್ರಜ್ಞೆ ಜಾಗೃತಗೊಳಿಸುವ ಮುಖೇನ ಇನ್ನೂ ಕೆಟ್ಟಿರ್ತಕ್ಕಂಥ ಕಾಲದಲ್ಲಿ ಇಂಥ ಯುವಶಕ್ತಿ ಆಗಿರ್ತಕ್ಕಂಥ ಸದ್ವಿವೇಕದ ರೋಹನ್ ಅಂತವ್ರು ಇದ್ದಾರೆ. ಪ್ರತಿ ಮನೆಯಲ್ಲೂ ಕೂಡ ಅಂತ ಶರಣರಾಗ್ತಕ್ಕಂಥ ಮಕ್ಕಳು, ದೇವರಾಗ್ತಕ್ಕಂಥ ಮಕ್ಕಳು, ಬಸವಣ್ಣವರಂತ ಮಕ್ಕಳು, ಬುದ್ಧಂತ ಮಕ್ಕಳು ಆಗಬೇಕು. ಆ ಮುಖೇನ ಊರು ಅಂದ್ರೆ ಅದು ದೇವರ ಸಾಮ್ರಾಜ್ಯ, ದೇವರ ಮಕ್ಕಳ ಸಾಮ್ರಾಜ್ಯ ಅಂತಕ್ಕಂಥ ಸ್ಥಿತಿಯಲ್ಲಿ ಒಂದು ನೆಮ್ಮದಿಯಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇಂಥ ಅದ್ಭುತವಾದಂತಹ ಒಂದು ಜ್ಞಾನಯಾನವನ್ನ ನಾವು 3 ವರ್ಷದಿಂದ ಮಾಡ್ಕೊಂತ ಬಂದಿದ್ದೀವಿ ಬಂಧುಗಳೇ. ಪ್ರಾಯಶಃ ಆಶ್ಚರ್ಯ ಆಗುತ್ತೆ, ನನಗೆ ಇಷ್ಟು ದೊಡ್ಡ ಸ್ಪಂದನೆ ಸಿಕ್ಕಿದೆ ಅಂದ್ರೆ ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷ ಹೇಳ್ಬೇಕಾದ್ರೆ ಹೇಳಿದ್ರು, ಖಂಡಿತ ಹೇಳ್ತೀನಿ, ಪೂರ್ತಿ ಹೃನ್ಮಂದಿರದಿಂದ ತುಂಬಿ ಹೊರತು ಹೇಳ್ತೀನಿ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗ್ತಿದೆ ಅಂದ್ರೆ ಭಾಷಣ ಮಾಡತಕ್ಕಂಥ ನನ್ನಿಂದ ಅಲ್ಲ, ಅಥವಾ ಕಾರ್ಯಕ್ರಮದ ಸಂಘಟನೆಯಿಂದ ಅಲ್ಲ, ಅಥವಾ ಚಂದನ್ ಹಾಡಿಂದ ಅಲ್ಲ. ಖಚಿತವಾಗಿ ಹೇಳ್ತೀನಿ, ನಿಮ್ಮೆಲ್ಲರ ಅಮೂಲ್ಯವಾದಂಥ ಸಂಯಮವನ್ನು ಬಿಟ್ಟು 1-2 ಗಂಟೆಗಳ ಕಾಲ ಇಂಥ ರಸಗಳಿಗೆಯನ್ನ ಸಾಕ್ಷೀಕರಿಸಿದ್ರಲ್ಲ, ನಿಮ್ಮ ದೊಡ್ಡತನ ಈ ದೇಶಕ್ಕೆ ಇನ್ನೂ ಕೂಡ ಉಜ್ವಲವಾದಂಥ ಭವಿಷ್ಯ ಇದೆ. ಈ ದೇಶಕ್ಕೆ ಡೆಫಿನೆಟ್ ಆಗಿ ಒಂದು ಸಾಂಸ್ಕೃತಿಕವಾದಂಥ ಉತ್ಥಾನ ಇದೆ ಅನ್ನಲಿಕ್ಕೆ ನೀವೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಸಾಕ್ಷಿ ಪ್ರಜ್ಞೆ ಯಾವತ್ತೂ ಕೂಡ ಬದುಕಬಾರ್ದು ಬಂಧುಗಳೇ. ನಮ್ಮೂರಲ್ಲಿ ಯಾವ್ದೋ ನಿಡಗಟ್ಟಲ್ಲೋ, ಕಲ್ಲಳ್ಳಿಲೋ, ಇನ್ಯಾವರೋ, ತಿನ್ನಳ್ಳಿಲೋ, ಮಾರ್ಗೊಂಡಳ್ಳಿಲೋ, ನಮ್ಮ ಬಸವಣ್ಣದಲ್ಲಿ ಎಲ್ಲೋ ಕಡೆ ಕಾರ್ಯಕ್ರಮ ಆಗ್ತಾ ಇದೆ ಅಂದ್ರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಕಾಲುಗಳು ಹೋಗ್ಬೇಕು ಸರ್. ನಮ್ಮ ಭಗವಂತ ನಮ್ಮ ಕಿವಿ ಕೊಟ್ಟಿರೋದು ಯಾಕೆ, ಕಾಲು ಕೊಟ್ಟಿರೋದು ಯಾಕೆ ಅಂತಕ್ಕಂಥದ್ದನ್ನ ನಮ್ಮೆಲ್ಲ ಹಿರಿಯರುಗಳು ಬನ್ನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸುಶ್ರಾವ್ಯ ಅವರು ಹಾಡದೇ ಇರ್ತಕ್ಕಂಥ ಸಂದರ್ಭ ನೆನಪಾಯ್ತದ ನಮಗೆ. ಯಾಕೆ ಕೊಟ್ಟಿದ್ದಾನೆ ಸೃಷ್ಟಿಕರ್ತ ನಮಗೆ ಕಾಲನ್ನ? ಎಲ್ಲರಿಗೂ ಹೋಗ್ಲಿಕ್ಕಲ್ಲ ಸರ್. ಯಾಕೆ ಕೊಟ್ಟಿದ್ದಾನೆ ಕಣ್ಣನ್ನ? ಏನೇನು ನೋಡ್ಲಿಕ್ಕಲ್ಲ ಸರ್. ಯಾಕೆ ಕೊಟ್ಟಿದ್ದಾನೆ ಕಿವಿನ? ಏನೇನೋ ಕೇಳಲಿಕ್ಕಲ್ಲ ಅಂತೇಳಿ ಈ ಸತ್ಯದ ದರ್ಶನವನ್ನ 900 ವರ್ಷಗಳ ಹಿಂದೆ ನಮಗೆ ಸಾಧನೆ ಪಡಿಸ್ತಾರಲ್ಲ ಬಸವಣ್ಣವರು. ಏನ್ ಹೇಳ್ತಾರೆ ಅವರು? ಅದಲಿತ್ತ ಹೋಗದಂತೆ ನನ್ನ ಹೆಳವನ್ನ ಮಾಡೇ ತಂದೆ, ಸುತ್ತಿ ಸುಳಿದು ನೋಡದಂತೆ ನನ್ನ ಅಂಧಕನ ಮಾಡೇ ತಂದೆ, ಮತ್ತೊಂದೇ ಕೇಳದಂತೆ ನನ್ನ ಕಿವುಡನ್ನ ಮಾಡೇ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ನನ್ಗೆ ಏನೂ ಬೇಡ ಅಂತೇಳಿ. ಏನು ಅದ್ಭುತವಾದಂತ ಪ್ರಜ್ಞೆ ಅಲ್ವಾ? ಅಂತ ಸಾತ್ವಿಕವಾದಂತ ಶಕ್ತಿಯ ಜೊತೆ ನಮ್ಮ ಪಂಚೇಂದ್ರಿಯಗಳು ಸೇರ್ತಾ ಅದ್ರ ಜೊತೆ ಸಮೀಕರಿಸ್ತಾ ಈ ದೇಹವೇ ದೇವಾಲಯ ಆಗ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಶರಣರ ಪ್ರಜ್ಞೆಯ ಉದಾತ್ತವಾದಂತ ಚಿಂತನೆ ಅಂತೇಳಿ. ಈ ಜಗತ್ತಿನಲ್ಲಿ ಯಾರು ಕೂಡ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಂದ್ರೆ ಖಚಿತವಾಗಿ ಹೇಳ್ತೀನಿ. ನಾವೆಲ್ಲವನ್ನೂ ಕೂಡ ಓದ್ತೇವೆ, ಎಲ್ಲವನ್ನೂ ಕೂಡ ಗ್ರಹಿಸ್ತೇವೆ. ಆದ್ರೆ ವಿಶೇಷವಾಗಿ ನನ್ನ ವಚನ ಸಾಹಿತ್ಯದ ಜಿಜ್ಞಾಸು ಅಂತೇಳಿ ಅದ್ರ ಜೊತೆ ದಾಸ ಸಾಹಿತ್ಯನೂ ಓದ್ತೀವಿ, ಕುವೆಂಪು ಓದ್ತೀವಿ, ಕಗ್ಗ ಓದ್ತೀವಿ, ಎಲ್ಲವನ್ನೂ ಓದ್ತೀವಿ. ಗ್ರಹಿಸ್ಬೇಕು, ನಮ್ಮ ಅರಿವಿನ ಹರವು ವಿಸ್ತಾರ ಆಗ್ಬೇಕಲ್ಲ. ಹಾಗೆ ಒಂದೇ ಒಂದು ಬ್ರ್ಯಾಂಡೆಡ್ ಎಲ್ಲ ನಾವು ಅಂತೇಳಿ ಇವತ್ತು ಪ್ರಾಯಶಃ ನಾನು ಅನೇಕ ಸಂದರ್ಭದಲ್ಲಿ ಚಂದನಕ್ಕೆ ಹೋಗಿ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಮಾತನಾಡ್ತೀವಿ, ಕನಕ ಜಯಂತಿ ದಿವಸ ಕನಕದಾಸರ ಬಗ್ಗೆ ಮಾತಾಡ್ತೀವಿ, ಸಂಗೀತದ ದಿನ ನಾವು ಪುರಂದರದಾಸರ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ನಾನೇನೋ ಭಾರಿ ಕಲ್ತಿದ್ದೀನಿ ಹೇಳಕ್ ನಿಂತಕ್ಕಂಥದ್ದಲ್ಲ. ಈ ಕಾರ್ಯಕ್ರಮದ ನಿಜವಾದಂತ ಉದ್ದೇಶ ಏನಪ್ಪಾ ಅಂದ್ರೆ ನನ್ನ ಅನುಭವ ನಿಮಗಾಗಬೇಕು, ನಿಮ್ಮ ಅನುಭವ ನಮಗಾಗ್ತಾ ಒಂದು ಜ್ಞಾನದ ವಿನಿಮಯ ಆಗಬೇಕು ಅಂತೇಳಿ, ಒಂದು ಸಾಂಸ್ಕೃತಿಕವಾದಂತ ಕಲ್ಚರಲ್ ಮ್ಯೂಚುವಲ್ ಎಕ್ಸ್ಚೇಂಜ್ ಅಂತಾರೆ, ಅದಾಗಬೇಕು ಅಂತೇಳಿ. ಅದಾದಾಗ ಮಾತ್ರ ಖಚಿತವಾಗಿ ಆ ಮನೆ ಒಂದು ಅದ್ಭುತವಾದಂತ ಒಂದು ಮಹಾಮನೆ ಆಗುತ್ತೆ ಅಂತೇಳಿ ಏನ್ ಹೇಳ್ತಾರೆ ವಚನಕಾರರು. ನಾನು ಹಾಗಾಗಿ ಸುಮ್ಮನೆ ಒಂದು ಕೆಲವಾರು ಸಂಗತಿಗಳ ಮುಖೇನ ನಿಮ್ಗೆ ಹೇಳ್ತೀನಿ ಬಂಧುಗಳೇ. ಇಲ್ಲೆಲ್ಲ ಹೇಳ್ತಿರ್ಬೇಕಾರೆ ನಾವು ಬಸವಣ್ಣವರಿಗೆ ನಮಸ್ಕಾರ ಮಾಡಿ, ಬಸವಣ್ಣವರ ಹೃನ್ಮಂದಿರ ಸ್ಮರಿಸಿ ಆ ಮುಖೇನ ಕೆಲಸ ಮಾಡ್ತಕ್ಕಂಥ, ಕಾಯಕಕ್ಕೆ ಒಳಗಾಗ್ತಕ್ಕಂಥ ಒಂದು ವಿಶೇಷವಾದಂಥ ಪರಂಪರೆಗೆ ಒಳಪಟ್ಟವ್ರು ನಾವು ಅಂತೇಳಿ. ನನ್ನ ಮೊನ್ನೆ ಒಂದು ಬಣ್ಕಾರ ವಚನ ಓದ್ತಾ ಇದ್ದೆ, ಅಪರೂಪದ ವಚನ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಎನ್ನ ಹಣೆ ಬರಹದಳು ಏನಾದರೂ ಸೇರಿಸು, ಏನಾದರೂ ಅಳಿಸು, ಏನಾದರೂ ಉಳಿಸು, ಆದರೆ ಬಸವನೆಂಬುದ ಮರೆಯೇ ಸೇರಿಸು ಅಂತ ಒಡೆ, ಕೇಡೆಂಬುದಕ್ಕೆ ಕಡೆ ನೋಡಯ್ಯ, ಉರಿ ಎಂಬುದು ಸಿರಿ ನೋಡಯ್ಯ ಎನ್ನ ಹೊರಗುರು ಶ್ರೀ ಶಿವಕುಮಾರ ಪ್ರಭುವೆ ಅಂತೇಳಿ. ಹಣೆ ಬರದಲ್ಲಿ ಏನೇನಿದೆಯೋ ಗೊತ್ತಿಲ್ಲ, ಆದ್ರೆ ಬಸವಂತ 3 ಅಕ್ಷರ ಸೇರಿಸ್ಬಿಟ್ರೆ ಆ ಕೇಡು ಅನ್ನೋದಕ್ಕೆ ಕಡೆ ಇರ್ತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ. ಯಾಕೆ ಆ ಬಸವಣ್ಣ ಅಂತ ಅದ್ಭುತವಾದಂಥ ಶಕ್ತಿಯಾಗಿ ನಾವೆದುರಿ ನಿಲ್ತಾರೆ ಅಂದ್ರೆ ಆ ಬಸವಣ್ಣನ ತನ ಹಂಗಿದೆ ಅಂತೆ. ಯಾವತ್ತೂ ಕೂಡ ನಂದೇ ಶ್ರೇಷ್ಠ ಅಂತಕ್ಕಂಥ ಅಹಂಕಾರಿ ಅಲ್ಲ. ಅಹಂಕಾರಿ ಎಂದೆನಿಸೆ ಶರಣು ಎಂದೆನಿಸು ಮನವೇ ಅಂತೇಳಿ ಆ ಕೂಡಲ ಸಂಗಮ ದೇವರನ್ನ ಪ್ರಾರ್ಥನೆ ಮಾಡ್ಕಂತ ಇಡೀ ಜಗತ್ತಿಗೆ ಪ್ರೀತಿಯ ದರ್ಶನ ಮಾಡಿಸಿ ತುಳಿತಕ್ಕೊದಗಾದವನು ಕೂಡ ಪ್ರೀತಿಯ ಹಿಮಾಲಯದ ಒಪ್ಪುಗೆಯನ್ನ ಒಪ್ಪಿಕೊಂಡಂತ ಶಕ್ತಿ ಇದೆಯಲ್ಲ, ಅದು ಬಸವಣ್ಣ ಅಂತೇಳಿ. ಒಂದು ನಾಡಿನ ಮಹಾಮಂತ್ರಿ, ಒಂದು ದರ್ಶನದ ಕರ್ತೃತ್ವ ಶಕ್ತಿ. ಆದ್ರೆ ಗಮನಿಸಿ, ನಿಮಗೆ ಯಾಕೆ ನಮಗೆ ದೊಡ್ಡವರಾಗ್ತಾರೆ ಬಸವಣ್ಣವರು ಅಂದ್ರೆ, ನಾನು ಹಾಗಾಗಿ ಹೇಳ್ತಿರ್ತೀನಿ, ಎಲ್ಲರನ್ನೂ ಹಿರಿಯರಾಗಿಸುತ್ತ ತಾವು ಹಿರಿಯರಾದವರು ಉಂಟು. ಈ ಜಗತ್ತಿನಲ್ಲಿ ಆತರದವರಿದೆ, ನೀನು ದೊಡ್ಡವನು ನಾನು ದೊಡ್ಡವನು ಅಂತೇಳಿ. ಎಲ್ಲರನ್ನೂ ಹಿರಿಯರಾಗಿಸುತ್ತ ತಾವು ಹಿರಿಯರಾದವರುಂಟು, ಎಲ್ಲರನ್ನೂ ಕಿರಿಯರಾಗಿಸುತ್ತ ತಾವು ಹಿರಿಯರಾದವರುಂಟು. ಇಲ್ಲಪ್ಪ ನಾನೇ ದೊಡ್ಡ ಮನುಷ್ಯ, ನೀವೆಲ್ಲ ಸಣ್ಣವರು ಅಂದರು ಉಂಟು. ಆದ್ರೆ ಎಲ್ಲರನ್ನೂ ಹಿರಿಯರನ್ನಾಗಿಸಿ ತನ್ನನ್ನು ಮಾತ್ರ ಕಿರಿಯರನ್ನಾಗಿಸಿಕೊಂಡ ಜಗದಣ್ಣ ಬಸವಣ್ಣನಂತವರು ಇದೆಯವರು ತೋರ ಅಂತ ಒಂದು ಮಾತನ್ನ ಎಲ್ಲರೂ ಇದಾರ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ. ಇಂಥ ಕಿಂಕರ ಪ್ರಜ್ಞೆ, ಇಂಥ ಶರಣ ಪ್ರಜ್ಞೆ ಇದೆಯಲ್ಲ, ಅದು ಜಾಗೃತವಾಗಬೇಕಲ್ಲ ಅಂತೇಳಿ. ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಡೆ ಅದು ರಿಂಗಣಿಸ್ಬೇಕಲ್ಲ ಅಂತೇಳಿ.
ಆ ರಿಂಗಣಿಸ್ತಕ್ಕಂಥ ಕಾರಣಕ್ಕೋಸ್ಕರ ಒಂದು ಹೊಸ ಪ್ರಯೋಗ ಮಾಡ್ತಾರೆ ಬಸವಣ್ಣ. ಇಲ್ಲಿರ್ತಕ್ಕಂಥ ಅನೇಕ ಬಸವ ಪ್ರೇಮಿಗಳಿದ್ದೀರಾ. ಪ್ರತಿ ತಿಂಗಳಲ್ಲೂ ಕೂಡ ನಮ್ಮ ಪೂಜ್ಯರ ಮಾಲಿಂಗ ಸ್ವಾಮಿಗಳ ಮಠದಲ್ಲೆಲ್ಲ ಸೇರಿ ಆ ಸತ್ಸಂಗದಲ್ಲಿ ಇಂಥ ವಿಚಾರದ ವಿನಿಮಯ ಆಗ್ತಾ ಇದೆ. ನಾನು ಆಗಾಗ ಹೇಳ್ತಿದ್ದೆ ಹೋದಂಥ ಸಂದರ್ಭದಲ್ಲಿ, ಏನು ಅದ್ಭುತ ಅಲ್ವಾ? ನಾನು ನಾನು ಅಮೆರಿಕಕ್ಕೆ ಹೋಗ್ಲಿ, ಆಸ್ಟ್ರೇಲಿಯಾಗೆ ಹೋಗ್ಲಿ, ದುಬೈಗೆ ಹೋಗ್ಲಿ, ಕತಾರ್ಗೆ ಹೋಗ್ಲಿ, ಅಲ್ಲಿ ಇರ್ತಕ್ಕಂಥ ಪ್ರಶ್ನೆ ಇದೆ. ಆ ವಚನ ಸಾಹಿತ್ಯದಲ್ಲಿ ಬಸವಣ್ಣನರ ನೇತಾರತ್ವದ ನಡೆದಂತ 12ನೇ ಶತಮಾನದ ಆ ಸಮಗ್ರವಾದಂಥ ಕ್ರಾಂತಿ ಇದೆಯಲ್ಲ, ಆ ವಚನ ಸಾಹಿತ್ಯದಲ್ಲಿ ಏನುಂಟು ಅಂತೇಳಿ ನೀವು ಯಾರು ಕೇಳಂಗೇ ಇಲ್ಲ ಅಂತೆ. ಮತ್ತೇನು ಕೇಳಬೇಕು? ಏನಿಲ್ಲ ಅಂತ ಹೇಳ್ಬೇಕಾದ್ರೆ ಕೇಳಿ. ನಾಳೆ ಸಾಧ್ಯವಾದ್ರೆ ಅಧ್ಯಯನ ಮಾಡ್ತಾ 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 ನೆಕ್ಸ್ಟ್ ಒಂದ್ಸಲಿ ಸಭೆಗೆ ಬಂದಾಗ ಅಣ್ಣ ಇದ್ರ ಬಗ್ಗೆ ಏನಾರ ಮಾತಾಡಿದಾರೆ ಅಂತ ಕೇಳಿ ನೀವು ಅಂತೇಳಿ. ಇಂಥ ಪ್ರಶ್ನೆ ಮಾಡಿದ್ರು ನಮ್ಗೆ ಅದೇ ಕಡೆ ಅಂತೇಳಿ. ಎಲ್ಲದ್ರ ಬಗ್ಗೆ ಮಾತನಾಡಿದ್ದಾರೆ ಸರ್. ಅಲ್ಲೊಂದು ಧಾರ್ಮಿಕ ಚಿಂತನೆ ಇದೆ, ಸಾಮಾಜಿಕ ಕಳಕಳಿ ಇದೆ, ರಾಜಕೀಯ ಸುಧಾರಣೆ ಮಾಡಬೇಕು ಅಂತಕ್ಕಂಥ ಹಂಬಲ ಇದೆ, ನಿಸರ್ಗದ ಪ್ರೀತಿ ಇದೆ, ಸಂಸಾರದ ನಿಜ ಸೂತ್ರ ಇದೆ, ಗುರುಲಿಂಗ ಜಂಗಮದ ಗೌರವ ಇದೆ, ದಾಸೋಹದ ಸೃಷ್ಟಿ ಇದೆ, ಕಾಯಕದ ಸೃಷ್ಟಿ ಇದೆ, ಸ್ತ್ರೀಗೆ ಮನ್ನಣೆ ಇದೆ, ದಲಿತರ ಧ್ವನಿ ಇದೆ. ಏನೆಲ್ಲ ಮಾತಾಡಿದಾರಲ್ವಾ? ಎಷ್ಟು ಮಾತಾಡಿದ್ದಾರೆ ಸರ್. ಹುಟ್ಟಿನ ಬಗ್ಗೆ ಮಾತನಾಡಿದ್ದಾರೆ, ಸಾವಿನ ಬಗ್ಗೆ ಮಾತನಾಡಿದ್ದಾರೆ, ಇವೆರಡರ ಮಧ್ಯದ ಬದುಕಿನ ಬಗ್ಗೆ ಮಾತಾಡಿದ್ದಾರೆ, ಜಾತಿಯ ನಿರಾಕರಣೆ ಬಗ್ಗೆ ಮಾಡಿದ್ದಾರೆ, ಧರ್ಮದ ನಿಜ ಸ್ವರೂಪದ ಬಗ್ಗೆ ಮಾತನಾಡಿದ್ದಾರೆ. ಎಷ್ಟು ಹೇಳಿದಾರಲ್ವಾ? ಎಷ್ಟು ಹೇಳಿದಾರಲ್ವಾ? ಈ ಎಲ್ಲರೊಳಗಡೆ ಇರ್ತಕ್ಕಂಥ ಮೆಟೀರಿಯಲ್ ಇದೆಯಲ್ಲ, ಸಾಮಗ್ರಿ ಇದೆಯಲ್ಲ, ಸತ್ವ ಇದೆಯಲ್ಲ, ಅದು ಪ್ರಾಯಶಃ ಜನಕ್ಕೆ ತಲುಪಿದಾಗ ಮಾತ್ರ, ಜನಗಳಿಗೆ ರೀಚ್ ಆದಾಗ ಮಾತ್ರ ಆ ಶರಣ ಮಾರ್ಗದಲ್ಲಿ ನಡೀತಕ್ಕಂಥ ಒಂದು ಸತ್ಸಂಗ ಸ್ವಲ್ಪ ಡೆಫಿನೆಟ್ ಆಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಂಥ ದೊಡ್ಡ ಅಭಿಯಾನ ಮಾಡ್ಕೊಂಡ್ ಬಂದಿದ್ದೀವಿ ಅಂತೇಳಿ. ನಾನು ಇಲ್ಲಿ ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದೆ, ಪ್ರಾಯಶಃ ನಾನು ಭಜನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇಬ್ರು ಕೂಡ ಅವ್ರು ಬ್ಲೈಂಡ್ ಅಲ್ವಾ? ದುಡ್ಡಿದ್ದಾರೆ ಅವರು, ಇಬ್ರು ಕಣ್ಣಿಲ್ಲ. ಆದ್ರೆ ಭಗವಂತ ನಾವೇನು ಅದ್ಭುತವಾದ ಪದಪ್ರಯೋಗ ಮಾಡಿದ್ವಿ ಗೊತ್ತಾ? ಈಗ ಅವ್ರಿಗೆ ಅಂಗವಿಕಲರು ಅಂತ ಅನ್ನಂಗೇ ಇಲ್ಲ, ಅಂದ್ಲೂಬಾರ್ದು. ಯಾಕೆಂದ್ರೆ ಒಂದಂಗವಿಕಲ ಆದ್ರೆ ಅವ್ರಿಗೆ ದಿವ್ಯಾಂಗರು ಅಂತೀವಿ. ಡೆಫಿನೆಟ್ ಆಗಿ ಅವ್ರು ದಿವ್ಯಾಂಗರೇ. ಎಂತ ಅದ್ಭುತವಾದಂಥ ಶಕ್ತಿ ಕೊಟ್ಟೆ ನೋಡಿ ಭಗವಂತ ಅಂತೇಳಿ. ನಾನು ಗದಗಿನ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಅಲ್ಲಿ ಸಂಸ್ಮರಣೆ ಭಾಷಣ ಮಾಡಕ್ ಹೋಗಿದ್ದೆ. ಆಗ ನಾನು ಹೇಳಿದೆ, ಪುಟ್ಟರಾಜ ಗವಾಯಿಗಳು ಮೂಲತಃ ಕುರುಡ್ರು, ಅವ್ರಿಗೆ ಎರಡೂ ಕಣ್ಣು ಕಾಣ್ತಾ ಇಲ್ಲ. ಇಡೀ ಜಗತ್ತಿಗೆ ಎಂತೆಂಥ ಪ್ರತಿಭೆ ದಾರಿ ಹೇಳಿದ್ರು ಗೊತ್ತಾ ನಿಮಗೆ? ನೀವೆಲ್ಲ CTV ನೋಡ್ತಿರ್ತೀರಾ, ಅಲ್ಲಿ ಬರ್ತಕ್ಕಂಥ ಅನೇಕ ಸಂಗೀತ ಪ್ರತಿಭೆಗಳಿಗೆಲ್ಲ ಆ ಪುಟ್ಟರಾಜಗಳ ಆ ಪಾಠಶಾಲೆಯಿಂದ, ಸಂಗೀತ ಪಾಠಶಾಲೆಯಿಂದ ಬಂದವರು ಅಂತೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, 12 ಪರಿಕರಗಳನ್ನ ನುಡಿಸ್ತಾ ಇದ್ರು ಅವರು. ಹಾರ್ಮೋನಿಯಂ ನುಡಿಸ್ತಾ ಇದ್ರು, ಗಿಟಾರ್ ನುಡಿಸ್ತಾ ಇದ್ರು, ಪಿಯಾನೋ ನುಡಿಸ್ತಾ ಇದ್ರು, ವಾಯಲಿನ್ ನುಡಿಸ್ತಾ ಇದ್ರು, ಸುಶ್ರ ಆಡ್ತಾ ಇದ್ರು. ಏನ್ ಶಕ್ತಿ ಅಲ್ವಾ ಅದು? ನಾನು ಈ ಜಗತ್ತಿನಲ್ಲಿ ಒಂದು ಅದ್ಭುತವಾದಂತ ಒಂದು ಸಂತ ಶಕ್ತಿ ಕಣ್ಮರಿ ಆದಾಗ ಇಡೀ ಜಗತ್ ಕಣ್ಣೀರ್ ಹಾಕಿದ್ದನ್ನು ನೋಡಿದ್ ನಾನು 2 ಸಂಗತಿಗಳಲ್ಲಿ ಅಂತೇಳಿ. ಒಂದು ನಮ್ಮ ಸಿದ್ಧಗಂಗಾದ ವಿಭೂತಿ ಭೂಷಣ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯರಾದಾಗ, ಮತ್ತೊಂದು ಪುಟ್ಟರಾಜ ಗವಾಯಿಗಳು ಲಿಂಗೈಕ್ಯರಾದಾಗ ಅಂತೇಳಿ. ಆ ಜನಸಾಗರದ ಶ್ಲೋಕ ಎಲ್ಲ ನೋಡ್ತಾ ಹೋದ್ರೆ ಹೇಗೆ ಜನಮಾಸದಲ್ಲಿ ನಿಂತಿದ್ರು ಅಂದ್ರೆ ಅವ್ರನ್ನ ಅಪರೂಪದ ದೃಷ್ಟಾಂತ ಹೇಳ್ತಾ ಇದ್ರು. ಯಾರಿಗೆ ಬೇಕಿದು ಈ ತತ್ವ? ಯಾರಿಗೆ ಬೇಕು? ನಿಜಕ್ಕೂ ಯಾರಿಗೆ ಬೇಕು ಅಂದ್ರೆ ಅವ್ರಿಗೆ ಗೊತ್ತಿದೆ ನಿಮಗೆ, ಅವ್ರ 2 ಕಣ್ಣು ಕುರುಡು. ಬಟ್ ಹಗಲತ್ತಾಗ್ಲಿ ರಾತ್ರಿ ಹೊತ್ತಾಗ್ಲಿ ಯಾವಾಗ ಹೋದ್ರು ಸಮೇತ ಒಂದು ಲಾಟಿನ್ ಹಿಡ್ಕೊಂಡು ಹೋಗ್ತಾ ಇದ್ರು. ಗೊತ್ತಾ? ಒಂದು ಲಾಟಿನ್ ಹಿಡ್ಕೊಂಡು ಹೋಗ್ತಾ ಇದ್ರು, ಲಾಂಧ್ರ ಅಂತ ಲಾಟಿನ್ ಹಿಡ್ಕೊಂಡು ಹೋಗ್ತಾ ಇದ್ರು ಬೆಳಗ್ಗೆ ಹಿಡ್ಕೊಂಡು. ಅವ್ರಿಗೆ ಕಣ್ ಕಾಣ್ತಿರ್ಲಿಲ್ಲ. ಎದುರುಗಡೆ ಬಂದವನು ಉಪೇಕ್ಷೆ ಮಾಡಿದ, ಏನ್ ಸ್ವಾಮೀಜಿ ನಿಮಗೆ ಕಣ್ ಕಾಣಲ್ಲ, ನೀವು ಕುರುಡ್ರು, ನೀವು ಲಾಟಿನ್ ಹಿಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಬೇಕಾಯ್ತಾ ನಿಮಗೆ ಲಾಟಿನು ಅಂತೇಳಿ. ಆಗ ಅದ್ಭುತವಾದ ಒಂದು ಮಾತು ಹೇಳ್ತಾರೆ ಗವಾಯಿಗಳು, ಖಂಡಿತ ನಾನು ಕೂಡಪ್ಪ, ನನಗೇನು ಲಾಟಿನ್ ಬೇಕಿಲ್ಲ. ಆದ್ರೆ ಲಾಟಿನ್ ಯಾಕೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ, ಕಣ್ಣಿರ್ತಕ್ಕಂಥ ನೀ ಇದ್ರಿ ಬರ್ತಾ ಇದೆಯಲ್ಲ, ನಿನಗೆ ನಾನು ಕುರುಡ ಅಂತ ಗೊತ್ತಾ, ನಾನೇ ಟೀಕೆ ಹೊಡಬಾರ್ದು ನೀನು, ಹಾಗಾಗಿ ನಾನು ಲಾಟಿನ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಬಂಧುಗಳೇ, ಇವತ್ತಿನ ದಿನಮಾನದಲ್ಲಿ ಕಣ್ಣಿತ್ತು ಕುರುಡಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಕಿವಿಯಿತ್ತು ಕಿವುಡಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಆ ಮನಸ್ಸುಗಳು ಒಂದು ರೀತಿ ದ್ವಂದ್ವದ ಗೂಡಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮನಸ್ಸುಗಳನ್ನ ಕಟ್ಟತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ ವಚನಕಾರಗಳ ಕಾಲಘಟ್ಟದಲ್ಲಿ ನಡೆದಂತ ಒಂದು ಕ್ರಾಂತಿಯ ಧೋರಣೆಗಳು, ನಿಲುವುಗಳು ಇನ್ಯಾವಾಗಲೂ ನಡೆದಿಲ್ಲ ಅಂತೇಳಿ. ಯಾರು ಯೋಚನೆ ಮಾಡಿದ್ದಾರೆ ನೋಡಿ? ಈ ಜಗತ್ತಿನ ಮೂಲ ಘಟಕ ಮನೆ ಮತ್ತು ಮನ ಅಂತೇಳಿ, ಇವೆರಡು ಶುದ್ಧಿಯಾಗ್ಬಿಟ್ರೆ ಜಗತ್ ಸರಿಯಾಗುತ್ತೆ. ಆಗ ಕಲ್ಯಾಣದ ನಾಡು ಕಟ್ಟಬಹುದು ಅಂತಕ್ಕಂಥ ಒಂದು ಇನ್ನೋವೇಟಿವ್ ಸೆನ್ಸ್ ಇದೆಯಲ್ಲ, ಅದ್ಭುತವಾದಂತ ವಿನೂತನವಾದಂತ ಪ್ರಜ್ಞೆ ಇತ್ತಲ್ಲ, ಅದು ವಚನಕಾರರಿಗೆ ಇತ್ತಲ್ಲ. ಅವ್ರಿಗೆ ಹೇಗಿರ್ಬೇಕು ಮನೆ ಅಂದ್ರೆ, ಹೇಗಿರ್ಬೇಕು ಮನಸ್ಸು ಅಂದ್ರೆ ನೋಡಿ. ಮನೆ ಅಂದ್ರೆ ಅದು ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಅದು RCC ಕಟ್ಟಡ ಅಲ್ಲ. ಹೆಂಗದು? ಇವತ್ತಿನ ಕಾಲದಲ್ಲಿ ಮನೆಗಳು ಭವ್ಯವಾಗಿದೆ, ಒಪ್ಪೋಣ, ನಿಜ. ಆ ಮನೆ ದೊಡ್ಡದಾಗಿದೆ, ಒಳಗಡೆ ಒಳ್ಳೆ ಫರ್ನಿಚರ್ ಇದೆ, ಮುಂದೊಂದು ಪೋರ್ಟಿಗೋ ಇದೆ, ದೊಡ್ಡದೊಂದು ಕಾರ್ ನಿಂತಿದೆ. ಈ ಆಧಾರದ ಮೇಲೆ, ಈ ಪ್ಯಾರಾಮೀಟರ್ ಮೇಲೆ ಮನೆ ಶ್ರೀಮಂತಿಕೆ ಹೇಳಿದವರಲ್ಲ ವಚನಕಾರ. ಮತ್ತೆ ಹೆಂಗಿರ್ಬೇಕು ಮನೆ ಅಂದ್ರೆ? ಮನೆ ಅಂದ್ರೆ ಅದು 2 ಅಕ್ಷರದ ಶಬ್ದ ಅಲ್ಲ. ಏನ್ ಮನೆ ಅಂದ್ರೆ? ಮನೆ ಅಂದ್ರೆ ಮನೆ ಒಳಗಡೆ ವಾಸ ಮಾಡ್ತಿರ್ತಕ್ಕಂಥ ಮನಸ್ಸುಗಳಿಗೆ ನೆಮ್ಮದಿ ಕೊಡ್ತಕ್ಕಂಥ ತಾಣ ಅದಾಗಿರ್ಬೇಕು. ಆಗಾದಾಗ ಅದು ಮನೆ ಅಂತಕ್ಕಂಥದ್ದನ್ನ ಅದಕ್ಕೊಂದು ಗೈಡ್ಲೈನ್ ಕೊಡ್ತಾರಲ್ಲ, ಅದಕ್ಕೊಂದು ಸ್ವರೂಪ ಕೊಡ್ತಾರಲ್ಲ. ಹೆಂಗಿರ್ಬೇಕು ಮನೆ ಅಂದ್ರೆ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ನಿದ್ದಾನೋ ಇಲ್ಲೋ ಅವ್ರ ಪ್ರಶ್ನೆ. ನಾವು ಕಾಂತಣ್ಣವ್ರ ಮನೆಗೆ ಬಂದ್ರೆ, ಇನ್ಯಾರ ಮನೆಗೆ ಬಂದ್ರೆ, ಪರಮೇಶ್ವರ ಮನೆಗೆ ಹೋದ್ರೆ
ಅದು ಜೀವಂತ ಮನೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲೆಲ್ಲ ಸಾರಿಸಿರ್ತಾರೆ, ರಂಗೋಲಿ ಬಿಟ್ಟಿರ್ತಾರೆ, ಅಲ್ಲೊಂದು ಪೂಜೆ ಮಾಡಿರ್ತಾರೆ. ಒಳಗೆ ಹೋದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಜೀವಂತವಾದಂತ ಮನಸ್ಸುಗಳಿದಾವೆ ಅಂತೆ. ಇಲ್ಲಪ್ಪ ಮನೆಯೆಲ್ಲ ಬಾಗಿಲೆಲ್ಲ ಕರಿ ತುಂಬಿಡಿದೆ, ಅಲ್ಲೆಲ್ಲ ಗೆದ್ದಟ್ಟು ಬಿಡಿದೆ, ಅಲ್ಲೆಲ್ಲ ಶಲು ಬಿಟ್ಟಿದೆ ಅಂದ್ರೆ ಅದು ಮನೆ ಅಂತೀವ? ಅದ್ಯಾವುದೋ ಭೂತ ಬಂಗ್ಲೆ ಅಂತೀವಿ, ಅಲ್ಲಿ ಯಾರು ವಾಸ ಇಲ್ಲ ಅಂತೀವಿ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ನಿದ್ದಾನೋ ಇಲ್ಲೋ ಅಂತ ಹೇಳ್ತಾ ಏಕದಮ್ ಮನಸ್ಸಿನ ಕಡೆ ಬಂದ್ಬಿಡ್ತಾರಲ್ಲ. ಅದಷ್ಟೇ ಅಲ್ಲ, ಈ ಮನಸ್ಸಿದೆಯಲ್ಲ ಇದೇ ಹೆಂಗಿರ್ಬೇಕು, ತೊದುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಆ ಮನೆಯೊಳಗೆ ನಿದ್ದಾನೋ ಇಲ್ಲವೋ ಅಂದ್ರೆ ಒಂದು ತೀರ್ಮಾನನೆ ಕೊಟ್ಬಿಡ್ತಾನೆ, ಇಲ್ಲ ಕಾಣ ಕೂಡಲ ಸಂಗಮ ದೇವ ಅಂತೇಳಿ. ಕಾರಣ ಇದೊಂದು ದೊಡ್ಡ ಆವಾಸ ಸ್ಥಾನ. ನಿಮಗೆ ಗೊತ್ತಿದೆ, ನಾವು ಹಿರಿಯರು ಕೇಳಿ ಎಲ್ಲಿ ನೋಡ್ತಾರೆ ದೇವರ ಸಾಂಕೇತಿಕ ಹನುಮಂತ ಆಂಜನೇಯ ಈಶ್ವರ ಹೆಂಗಿದ್ದ ಅಂತೇಳಿ ನೋಡ್ಬೋದು ಅಷ್ಟೇ. ವಾಸ್ತವವಾಗಿ ನೀರಿರ್ತಕ್ಕಂಥ ಬಸವಣ್ಣರಿದ್ದಾರೆ, ಹಾಲಪ್ಪನವರಿದ್ದಾರೆ, ಕೇಳಿ ಅಣ್ಣ ಈ ಕುಮಾರಣ್ಣ ಈ ರೋಹನ್ ಈ ಚಂದನ್ ಯಾರ ಮಗನ ಅಂದ್ರೆ ನಮ್ಮೂರು ತಿಮ್ಮಣ್ಣ ಮಗ. ಎಂತ ಹುಡುಗ ಅಂದ್ರೆ ದೇವರಂತ ಹುಡುಗ ಕಣ್ಮಗ ಅಂತ. ಅಣ್ಣ ಕಾಂತಣ್ಣ ದೇವರಂತ ಹುಡುಗ ಕಣ್ಮಗ. ಅಯ್ಯೋ ಅವ್ರಪ್ಪ ಮಾಲಿಂಗಣ್ಣ ದೇವರಂತ ಜನ ಕಣ್ಮಗ ಅಂದ್ರೆ ಪ್ರಾಯಶಃ ನಮ್ಮೊಳಗಡೆ ದೇವ್ರನ್ನ ನೋಡಿರ್ತಾರೆ ಅಂತೇಳಿ. ನಮ್ಮೊಳಗಡೆ ಆ ದೇವರಿದ್ದಾನೆ ಅಂತಕ್ಕಂಥ ಸತ್ಯದ ದರ್ಶನಕ್ಕೆ ನಮಗೆ ಬೇಗ ಇರ್ತಕ್ಕಂಥದ್ದು ಇಂಥ ಗುರುಕೃಪೆ ಅಂತೇಳಿ. ಆಗಾದಾಗ ಮಾತ್ರ ಅದರೊಳಗಡೆ ಭಗವಂತ ಇರ್ತಾನೆ ಅಂತ ಹೇಳ್ತಾ ಈ ಶರೀರದ ಬಗ್ಗೆ ಹೇಳ್ತಾರಲ್ಲ, ಏನ್ ಹೇಳ್ತಾರ ಅವರು? ಕೂಡಲ ಸಂಗಮ ದೇವರನ್ನ ಒಲಿಸೋದು ಬಂದ ಪ್ರಸಾದ ಕಾಯವಿದು ವೃಥಾ ಕೆಡಿಸಲಾಗದು ಅಂತಾರೆ. ಎಚ್ಚರಿಕೆ ಕೊಡ್ತಾರಲ್ವಾ, ಸುಮ್ಮನೆ ಕೆಡಿಸೋದಲ್ಲ. ತಿನ್ನಬಾರದೆಲ್ಲ ತಿಂದು ಕುಡಿಬಾರದೆಲ್ಲ ಕುಡಿದು ಏನೇನೋ ಮಾಡ್ಬಿಟ್ಟು ಅದ್ರೊಳಗಡೆ ಇರ್ತಾನ, ಅದು ತಿಪ್ಪೆ ಗುಂಡಿ ಅಲ್ಲ, ಅದೊಂದು ಡಸ್ಟ್ಬಿನ್ ಅಲ್ಲ. ಅದು ಪ್ರಾಯಶಃ ನೀನು ಹೃದಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಹೂ ಅರಳತಕ್ಕಂಥ ಒಂದು ಬ್ಯಾಸ್ಕೆಟ್ ಇದ್ದಂಗೆ ಅಂತೆ. ಅದ್ರೊಳಗಡೆ ಸದ್ಭಾವಗಳನ್ನೇ ತುಂಬೆ, ಅದರೊಳಗಡೆ ಸದ್ವಿಚಾರಗಳನ್ನೇ ತುಂಬೆ, ಅದರೊಳಗಡೆ ಸಾತ್ವಿಕವಾದಂಥ ಸತ್ವಗಳನ್ನೇ ತುಂಬೆ. ಆಗ ನೋಡಿ ಭಗವಂತ ಅಲ್ಲಿ ಇರ್ತಾನೆ ಅಂತಕ್ಕಂಥ ಸತ್ಯದ ಮುಖೇನನೇ ಈ ನರನನ್ನೇ ಹರನನ್ನಾಗಿ ಮಾಡಿದಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಶರಣರ ಪ್ರಕ್ರಿಯೆ. ಈ ಜೀವವನ್ನೇ ಶಿವನನ್ನಾಗಿ ಮಾಡಿದಂಥದ್ದು ಇದೆಯಲ್ಲ, ಅದು ವಚನ ಸಿದ್ಧಾಂತ ಅಂತೆ. ಆ ಮುಖೇನ ಪ್ರತಿ ಮನೆಯನ್ನು ಕೂಡ ಪ್ರತಿ ಮಾನವನು ಕೂಡ ಮಾಧವನಾಗಬೇಕು ಅಂತಕ್ಕಂಥ ಸಂಕಲ್ಪದ ಜೊತೆ ಸಮಗ್ರವಾದಂಥ ಹೋರಾಟವನ್ನ, ಸಮಗ್ರವಾದಂಥ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಆ ಬಸವ ಕ್ರಾಂತಿಗೆ, ವಚನ ಕ್ರಾಂತಿಗೆ ನಾವು ವಾರಸ್ದಾರರು ಅಂತೆ. ನಾವು ಅದ್ರ ಬೆನ್ನಿಂದಿರ್ತಕ್ಕಂಥವ್ರು. ಅದು ನಮ್ಮ ಕೃಪೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮೊಂದು ಪ್ರೌಡ್ ಫೀಲ್ ಅನ್ನು ಕೊಡ್ಬೇಕಲ್ಲ, ತುಂಬ ಅಭಿಮಾನದ ಮಾತಾಡ್ಬೇಕಲ್ಲ ಅಂತೇಳಿ ಪ್ರಾಯಶಃ ಆ ದಿಸೆಯಲ್ಲೇ ಎಲ್ಲ ಸತ್ಯದ ವಿಚಾರಗಳನ್ನ ಹೇಳ್ತಾ ಆ ಮುಖೇನ ನಾನು ಹೇಳ್ತಾ ಇದ್ದೆ. ಏನಾಗಿದೆ, ಯಾಕೆ ಪರಮ ಪೂಜ್ಯರ ಸನ್ನಿಧಿ ಗುರುಗಳ ಬಗ್ಗೆ ನಾವು ಹೇಳ್ತೀವಲ್ವಾ, ಏನು ಅದ್ಭುತ ಆ ಗುರು ಮಹಿಮೆ ಅಂತಕ್ಕಂಥದ್ದು ಇದೆ. ಬಸವಣ್ಣವ್ರು ಹೇಳ್ತಾರೆ ಎಷ್ಟು ಮಟ್ಟಿಗೆ ಆ ಗುರು ಭಕ್ತಿ ಅಂತಕ್ಕಂಥದ್ದು ಅಂದ್ರೆ, ಗುರು ಮುನಿದೊಡೆ ಒಂದು ದಿನ ತಾಳುವೆ, ಲಿಂಗ ಮುನಿದೊಡೆ ದಿನವರೇ ತಾಳುವೆ, ಜಂಗಮ ಮುನಿದೊಡೆ ಕ್ಷಣ ಮಾತ್ರ ತಾಳಿದಿನ ನಡೆ ಎನ್ನ ಪ್ರಾಣದ ಹೋಗು ಕಾಣ ಅಂತಾರೆ. ಗುರುಗಳು ಮುಂಚ್ಕೊಳಂಗಿಲ್ಲ ಸರ್, ಹೆಂಗಿದ್ದಾರೆ? ಹರ ಮುನಿದರು ಗುರು ಕಾಯುವನ್, ಇದು ನಮ್ಮೆಲ್ಲದ ಶಕ್ತಿ ಅಂತೇಳಿ ಪ್ರಾಯಶಃ ನೇರವಾಗಿ ಎಲ್ಲ ದರ್ಶನದಲ್ಲೂ ಕೂಡ ಈ ಮಾತನ್ನು ಹೇಳ್ತಾರೆ ಅಂತೇಳಿ. ಬಂಧುಗಳಾದವರು ಬಂದುಂಡು ಹೋಗುವವರು, ಬಂಧನವ ಕಳೆಯುವ ಹಿರಿಯರು, ಗುರುಗುತ ಬಂಧನವ ಕಳೆಯುವ ಸರ್ವಜ್ಞ ಅಂತ. ಆ ದಿನನಿತ್ಯದ ಜಂಜಡದಲ್ಲಿ ಬೆಳಲಿ ಬೆಂಡಾಗಿ ಬೇಸತ್ತಂತ ಈ ಜೀವಕ್ಕೆ ಸ್ಫೂರ್ತಿಯನ್ನು ತುಂಬಬಲ್ಲಂತ ಮಹತ್ತರವಾದಂತ ಶಕ್ತಿ ಆ ಪೂಜ್ಯರ ದರ್ಶನಕ್ಕೂ ಇರುತ್ತೆ, ಆಶೀರ್ವಾದಕ್ಕೂ ಇರುತ್ತೆ ಅಂತಕ್ಕಂಥ ಸತ್ಯವನ್ನ ನಂಬಿರ್ತಕ್ಕಂಥ ನೆಲ ನಮ್ಮದು ಅಂತೇಳಿ. ಹಾಗಾಗಿ ನಮ್ಮಲ್ಲಿ ಇರ್ಬೇಕಲ್ಲ ಗುರು ಶಿಷ್ಯ ಸಂಬಂಧ ಬಗ್ಗೆ. ನಾನು ನಿನ್ನೆ ಮಾತಾಡ್ತಾ ಹೇಳಿದೆ, ಶೂನ್ಯ ಸಿಂಹಾಸನ ಅಧಿಪತಿಗಳು, ಅಲ್ಲವ ಪ್ರಭುಗಳು, ವ್ಯೋಮಜ್ಞಾನಿ ಅಂತೀವಿ, ಅದ್ಭುತವಾದಂತ ಜ್ಞಾನಿಗಳು. ಆ ಜ್ಞಾನಿಗಳು ಹೇಳ್ತಾರೆ, ಶಿವ ಗುರು ಎಂದು ಬಲ್ಲಾತನೇ ಗುರು, ಶಿವ ಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪಾದೋದಕವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರಿತ ಮಹಾಮಹಿಮ ಸಂಗನ ಬಸವಣ್ಣ ನನಗೆಯೂ ಗುರು, ನಿಮಗೆಯೂ ಗುರು, ಜಗರೆಲ್ಲಕ್ಕೆಯೂ ಗುರು ಕಾಣ ಅಂತೇಳಿ ಏನ್ ಹೇಳ್ತಾರಲ್ಲ. ಯಾರು ಕೊಟ್ಟರೆ ಸರ್ಟಿಫಿಕೇಟ್ ಇದು? ಪ್ರಾಯಶಃ ಅಲ್ಲಮ ಪರುಗಳೇ ಅಂತ ಗುರುವಾಣಿಗೆ ಸೋತಿದ್ದಾರೆ ಅಂದ್ರೆ, ಅಂತ ಗುರುದರ್ಶನ ಬೇಕು ಅಂತ ಹಮ್ಮಲಿಸ್ತಾ ಇದ್ದಾರೆ ಅಂದ್ರೆ ನಮ್ಮ ಮನಸ್ಸು ಇರ್ಬೇಕಲ್ವಾ? ಎಸ್, ಇವತ್ತು ಪೂಜರು ಬರ್ತಾ ಇದ್ದಾರೆ, ಪೂಜರ ದರ್ಶನ ಸಿಗ್ತಾ ಇದೆ ಅಂದ್ರೆ ಅವ್ರ ಅಣಿಮುತ್ತುಗಳನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ತೌಕ ಇರಬೇಕು ಅಂತೇಳಿ, ನಮ್ಮ ಕುತೂಹಲ ಇರಬೇಕು ಅಂತೇಳಿ ಅಂತ ಸ್ಫೂರ್ತಿಯನ್ನು ತುಂಬಬಲ್ಲಂಥದ್ದು ಇದೆಯಲ್ಲ, ಅದು ಖಚಿತವಾಗಿ ಒಂದು ವಿಚಾರ ಕ್ರಾಂತಿಗಿದೆ ಅಂತೇಳಿ. ಅದಕ್ಕೆ ಡೆಫಿನೆಟ್ ಆಗಿ ಒಂದು ಸಾಹಿತ್ಯಕ್ಕಿದೆ ಅಂತೇಳಿ. ನಮ್ಮ ಚಂದನ್ನಾಗ್ಲಿ, ಅವ್ರ ಭಜನಾ ಗಾಯಕರಾಗ್ಲಿ, ನಮ್ಮ ಚಂದನ್ ಹಾಡೋದನ್ನು ಗಮನಿಸ್ತಾ ಇದ್ದೀರಿ ನೀವು. ಏನ್ ಹೇಳಿದ್ರು ಅವರು? ನಿಮಗೆ ಗೊತ್ತಿಲ್ದಂಗೆ ಅವ್ರು ಹಾಡು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಲೆ ಎಲುಗಾಡುತ್ತೆ ಸರ್, ತೂಗ್ತಾ ಇರ್ತೀವಿ ಸರ್, ನಮ್ಮ ಕಾಲುಗಳು ಎಲುಗಾಡ್ತಾ ಇರುತ್ತೆ ಸರ್. ಏನು ಅದ್ಭುತವಾದಂತ ಮಾಂತ್ರಿಕ ಶಕ್ತಿ ಇದೆ ಆ ಸಿರಿಕಂಠಕ್ಕೆ ಅಂತೇಳಿ. ಆ ಕಂಠ ಸವಿಬೇಕಲ್ಲ, ಅದ್ರ ಸವಿ ನಮ್ಗೆ ಆಗ್ಬೇಕಲ್ಲ. ಗಮನಿಸಿ, ನಿಮಗೆ ಏನ್ ಬದುಕು ಅಂದ್ರೆ ಇಷ್ಟೇನಾ? ಅದು ಇಲ್ಲಪ್ಪ, ನಮ್ ಬದುಕು ಅಂದ್ರೆ 2 ಅಕ್ಷರದ ಶಬ್ದ ಅಲ್ಲ. ನಮ್ಮ ಬದುಕಿನ ಹಿಂದೆ ನಮ್ಮ ದಾರ್ಶನಿಕರ ಇತಿಹಾಸ ಇದೆ, ಶರಣರ ಸಂಸ್ಕೃತಿ ಇದೆ, ದಾಸರ ಪರಂಪರೆ ಇದೆ, ಅದ್ಭುತವಾದಂತ ಸಾಹಿತ್ಯ ಇದೆ, ಜನಪದರ ಸೊಲ್ಲಿದೆ, ಏನೇನಿದೆ ಅಲ್ವಾ, ಆ ಸಂಗೀತ ಇದೆ, ಕಲೆ ಇದೆ. ಇವೆಲ್ಲದರ ಸಣ್ಣ ಪರಿಚಯ ಆಗ್ಬೇಕಲ್ಲ ಸರ್. ಆ ಪರಿಚಯ ಮಾಡ್ಕೊಡ್ತಕ್ಕಂಥ ಹೊಣೆಗಾರಿಕೆ ಯಾರಿಗಿದೆ? ಇಲ್ಲಪ್ಪ, ನಾನಾಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಮಕ್ಕಳಾಯ್ತು, ಇಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ನಾಡು ಕಟ್ಲಿಕ್ಕೆ ಆಗುತ್ತಾ? ಸಮಾಜ ಕಟ್ಲಿಕ್ಕೆ ಆಗುತ್ತಾ? ಸಮಾಜ ಕಟ್ಟಬೇಕು ಅಂದ್ರೆ ಇದಕ್ಕೆ ಮೀರಿತ್ತು ಒಂದಿದೆ ಅಂತಕ್ಕಂಥ ಸತ್ಯದ ದರ್ಶನ ಮಾಡಿಸಿದ್ದೆ ಅಣ್ಣ ಬಸವಣ್ಣವರು ಅಂತೇಳಿ. ಏನ್ ಹೇಳ್ತಾರೆ ಅವರು?
ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತಾ ಎನ್ನ ಮನೆ ಎನ್ನ ಮಡದಿ ಎನ್ನ ಮಕ್ಕಳಿಗೆಂದು ಕೂತಿದರೆ ತಲೆದಂಡ ಅಂತಾರೆ. ಹೊಲೆಯ ಮನೆಯ ಒಕ್ಕಾದಡಿಯುವಾಗಲಿ ಸಲೆ ಕೈ ಕುದಿಯ ಮಾಡಿಯಾದಡಿಯುವಾಗಲಿ ನಿಮ್ಮ ಶರಣರಿಗೆ ಕುದಿವೇನಲ್ಲದೆ ಎನ್ನ ಮನೆ ಎನ್ನ ಮಡದಿ ಎನ್ನ ಮಕ್ಕಳಿಗೆಂದು ಕುದಿದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಕೊಡದ ಸಂಘ ಅಂತೇಳಿ ಏನ್ ಹೇಳ್ತಾರೆ ಅವರು. ನಾಳೆ ಮಹಾಮಂತ್ರಿ ಆಗಿದ್ದವು. ಎಸ್, ಇಷ್ಟಕ್ಕೆ ಸೀಮಿತ ಅಲ್ಲ, ಲಿಮಿಟೇಷನ್ ಹಾಕೋದಲ್ಲ. ಸ್ವಲ್ಪ ಭಾಗ ದಾಟಬೇಕಲ್ಲ, ಹೊರಗೆ ಬರ್ಬೇಕಲ್ಲ. ಹೊರಗೆ ಬಂದಾಗ ನನ್ನ ಊರು ಅಂತಿದೆ, ನನ್ನ ಧರ್ಮ ಅಂತಿದೆ, ನನ್ನ ಸಮಾಜ ಅಂತಿದೆ. ಇಂಥ ವಿಶೇಷವಾದಂಥ ವಲಯಕ್ಕೆ ನಾವು ಹಸ್ತಾಂತರ ಆಗಬೇಕು, ಪ್ರವೇಶ ಮಾಡಬೇಕು ಅಂತೇಳಿ ಒಂದು ವೇಳೆ ಖಚಿತವಾಗಿ ನಾವು ಒಂದು ಗಂಭೀರವಾಗಿ ಯೋಚನೆ ಮಾಡೋಣ. ಆ ದಿಸೆಯಲ್ಲಿ ನಮ್ಮ ಮಕ್ಕಳುಗಳೇನಿದಾವೆ ಅವು ಸತ್ಪ್ರಜೆಗಳಾಗಬೇಕು ಅಂದ್ರೆ ಈ ಮನೆ ಆ ಮಕ್ಕಳಿಗೆ ಊಟ ಕೊಡ್ತಕ್ಕಂಥ ಬರೀ ಹೋಟೆಲ್ ಆಗಬಾರ್ದು ಅಂತೇಳಿ. ಅವ್ರಿಗೆ ತಿಂಡಿ ಕೊಡ್ತಕ್ಕಂಥ ಹೋಟೆಲ್ ಅಲ್ಲ ನಮ್ಮ ಮನೆ. ಅವ್ರಿಗೆ ಮಲಗಲಿ ಜಾಗ ಕೊಡ್ತಕ್ಕಂಥ ಲಾಡ್ಜ್ ಅಲ್ಲ ನಮ್ಮ ಮನೆ. ಏನ್ ನಮ್ಮ ಮನೆ ಅಂದ್ರೆ ಭವಿಷ್ಯದ ಸಮರ್ಥವಾದಂತ ಸಮೃದ್ಧವಾದಂತ ಪ್ರಜೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ, ಆ ಮಕ್ಕಳಿಗೆ ಸಾತ್ವಿಕವಾದಂತ ತರಬೇತಿಯನ್ನು ಕೊಡ್ತಕ್ಕಂಥ ಶರಣರ ಸಂಸ್ಕೃತಿಯ ಪ್ರಯೋಗಶಾಲೆಗಳಾಗಬೇಕು ಅಂತೆ. ಒಂದು ಎಕ್ಸ್ಪೆರಿಮೆಂಟಲ್ ಸ್ಕೂಲ್ ಆಗಬೇಕು ಅಂತೇಳಿ. ಹಂಗಾದಾಗ ಮಾತ್ರ ಆ ಮಕ್ಕಳು ನಿಜಕ್ಕೂ ಕೂಡ ಒಂದ್ ರೀತಿ ಶರಣರ ಸಂಕುಲಕ್ಕೆ ಸೇರ್ಪಡೆ ಆಗ್ತವೆ ಅಂತೇಳಿ. ಅದಿಲ್ಲದೆ ಅಂತ ಜವಾಬ್ದಾರಿಯಿಂದ ಹಿರಿಯರಾದಂಥವ್ರು ನಾವು ವಂಚಿದ್ರೆ ಪ್ರಾಯಶಃ ಮಕ್ಕಳಿಗೆ ಹೆಂಗ್ ಬೇಕಂಗ್ ಬೆಳೆಯಕ್ ಬಿಟ್ಬಿಡ್ತು ಅಂದ್ರೆ ಬರೀ ಅಂಕದಿಂದ ಓಡಿಸಿದ್ರೆ, ಬರೀ ಮಾರ್ಕ್ಸ್ ಇಂದ ಓಡಿಸಿದ್ರೆ, ಅಥವಾ ಗುರಿ ಅಂತಕ್ಕಂಥದ್ದು ಇದೆಯಲ್ಲ IAS, IPS, ಡಾಕ್ಟರ್, ಇಂಜಿನಿಯರ್ ಈ ಕಡೆ ಮಾತ್ರ ಇದ್ರೆ ಒಂದು ನೆಮ್ಮದಿ ಸಮಾಜವನ್ನು ಕಾಣ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಆತ್ಮಾವಲೋಕನ ನಮ್ಮೊಳಗಡೆ ಪ್ರಾರಂಭ ಆಗ್ಬೇಕಲ್ಲ. ಮಕ್ಕಳನ್ನು ಓದಿಸಬಾರ್ದು, ಪರ್ಸೆಂಟೇಜ್ ತೆಗಿಬಾರ್ದು, IAS ಮಾಡಿಸಬಾರ್ದು ಅಂತಕ್ಕಂಥದ್ದೇನಲ್ಲ. ಅವೆಲ್ಲವೂ ಮಾಡ ಸರ್. ಅವೆಲ್ಲರೂ ಮಾಡೋದ್ರ ಜೊತೆಗೆ ಎಸ್ ನಮ್ಮ ಮನೆ ನಮ್ಮ ಅಪ್ಪ ಅಂದ್ರೆ ಹಿಂಗಿದ್ದಾರೆ, ನಮ್ಮ ಅಜ್ಜ ಅಂದ್ರೆ ಹಿಂಗಿದ್ದಾರೆ, ಅಜ್ಜಿ ಅಂದ್ರೆ ಹಿಂಗಿದ್ದಾರೆ, ನಮ್ಮ ಪರಂಪರೆಯಿಂದ ಏನೇನಿದೆ ಅಲ್ವಾ ಇದ್ರ ಪರಿಚಯ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲೂ ಕೂಡ ಆ ಮಕ್ಕಳನ್ನ ಸಮಾಜಮುಖಿಯಾಗಿ ಮಾಡ್ಬೇಕಾಗಿದೆ ಅಂತೆ, ಜನಮುಖಿಯಾಗಿ ಮಾಡ್ಬೇಕಾಗಿದೆ ಅಂತೇಳಿ. ಎಷ್ಟೋ ಮನೆಗಳಲ್ಲಿ ನೀವು ಮಕ್ಕಳು ನೀವು ಕರೀರಿ, ಬಾಯಿ ಸೋದರಮ್ಮ ಬಂದರೆ, ಯಾರೋ ದೊಡ್ಡಜ್ ಬಂದರೆ, ದೊಡ್ಡಪ್ಪ ಬಂದರೆ ಅಂದ್ರೆ ನೀವು ಕರೆಯಕ್ಕೆ ಸಾಧ್ಯವಿಲ್ಲ. ಅದು ಎಕ್ಸ್ಪೋಸ್ ಆಕೆ ತಯಾರಿಲ್ಲ, ಬರಕ್ಕೆ ತಯಾರಿಲ್ಲ ಅಂತೇಳಿ. ಯಾಕೆ ತಯಾರಿಲ್ಲ ಅಂದ್ರೆ ಅಷ್ಟೇ ಒಂದು ಕುರ್ಚಿನ ಮಾಡ್ಬಿಟ್ಟಿದೀವಿ ಅಂತೇಳಿ. ಅಂತ ಎಕ್ಸ್ಪೋಸರ್ಗೆ ಅವಕಾಶ ಮಾಡ್ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ವಿಶಾಲ ಸತ್ವದ ಪರಿಚಯ ಇಲ್ಲಿ ಬಂದಿರ್ತಕ್ಕಂಥ ಬಂಧುಗಳೇ, ನನ್ನ ಅಹಂಕಾರದಿಂದ ಹೇಳುತ್ತೆ ಇಲ್ಲ, ಒಂದು ನಿವೇದನೆ ಮಾಡ್ತೀನಿ. ಯಾವ ಶಾಲೆನಲ್ಲಾದ್ರೂ ಕೂಡ ಅಕಾಡೆಮಿಕ್ ವಲಯದಲ್ಲಿ ಇಂಥ ಸತ್ವದ ಬಳಕೆ ಆಗಿದೆಯಾ? ಈಗ ಮಾಸ್ಟರ್ಗಳಿಂದ ಸದ್ವಿಚಾರ ಹೇಳ್ಕೊಟ್ಟಿದಾರ? ಸುಮ್ಮನೆ ಗಮನಿಸಿ. ಅದೊಂದು ಸಿಲೆಬಸ್ ಅಂತ ಇರುತ್ತೆ ಸರ್. ಆ ಸಿಲೆಬಸ್ ತಕ್ಕಂತ ನಿಟ್ಟಿನಲ್ಲಿ ಅದು ಪಾಠ ಪ್ರವಚನ, ಅದು ರಿಸಲ್ಟ್ ಓರಿಯೆಂಟೆಡ್ ಅಥವಾ ಮಾರ್ಕ್ಸ್ ಓರಿಯೆಂಟೆಡ್ ಅಂತೇಳಿ. ಆದ್ರೆ ನಮ್ಮ ಈ ಜನಶಿಕ್ಷಣ ಇದೆಯಲ್ಲ, ಏನ್ ಸ್ಕೂಲು ನಿಜಪ್ಪ, ಆ ಸ್ಕೂಲಲ್ಲಿ ಬೇಕಾದಂತ ಶಿಕ್ಷಣ ಕೊಡ್ತಾರೆ. ಆದ್ರೆ ಪೂಜ್ಯರ ಸನ್ನಿಧಿಯಲ್ಲಿ ಇಲ್ಲ ಅಂತ ಇದೆಯಲ್ಲ, ಇದು ಬಯಲ ಶಾಲೆ ಅಂತೇಳಿ. ಈ ಬಯಲಲ್ಲಿರ್ತಕ್ಕಂಥ ಅನುಭವ ನಮಗೆ ಬೇಕಲ್ಲ ಸರ್. ಈ ಬಯಲಲ್ಲಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ನಮಗೆ ಬೇಕಲ್ಲ ಸರ್. ಈ ಎಕ್ಸ್ಪೀರಿಯನ್ಸ್ ಎಲ್ಲಿಂದ ಬರುತ್ತೆ ನಿಮಗೆ? ಅಕಾಡೆಮಿಕ್ ಟೆಕ್ಸ್ಟ್ ಬುಕ್ ಅಲ್ಲಿ ಸಿಗಲ್ಲ ನಿಮಗೆ. ಅದ್ಭುತವಾದಂತ ಪಾಠ ಇದು. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಟೀಚರ್ ಫಸ್ಟ್ ಟೀಚರ್ಸ್ ದಿ ಲೆಸನ್ ಅಂಡ್ ಕಂಡಕ್ಟ್ ಟೆಸ್ಟ್ ನೆಕ್ಸ್ಟ್ ಅಂತೇಳಿ. ಅಲ್ಲೋ ಪರಮೇಶ್ವರ, ನೀವು ಫಸ್ಟ್ ಪಾಠ ಮಾಡ್ತೀರಾ, ಆಮೇಲೆ ಟೆಸ್ಟ್ಗಳು ಪಡಿಸ್ತೀರಾ, ಎಕ್ಸಾಮ್ ಮಾಡ್ತೀರಾ, ಪರೀಕ್ಷೆ ಮಾಡ್ತೀರಾ. ಟೀಚರ್ ಟೀಚರ್ಸ್ ಫಸ್ಟ್ ಅಂಡ್ ಕಂಡಕ್ಟ್ ಟೆಸ್ಟ್ ನೆಕ್ಸ್ಟ್, ಬಟ್ ದ ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಫಸ್ಟ್ ಅಂಡ್ ಬಟ್ ದ ಎಕ್ಸ್ಪೀರಿಯನ್ಸ್ ಟೆಸ್ಟ್ ಫಸ್ಟ್ ಅಂಡ್ ಟೀಚರ್ಸ್ ಲೆಸನ್ ಫಾರ್ ಎವರ್ ಅಂತೇಳಿ. ಅದು ಫಸ್ಟ್ ನಿಮ್ಮನ್ನು ಪರೀಕ್ಷೆ ಮಾಡಿಬಿಡುತ್ತೆ. ಆ ಜೀವನದ ಅನುಭವ ಪಾಠ ಹೆಂಗಿರುತ್ತಪ್ಪ ಅಂದ್ರೆ ಕೊನೆಯವರೆಗೂ ನಿಮಗೆ ಬಳಕೆ ಆಗಬೇಕು ಅಂತ ಅನುಭವ ಕೊಡುತ್ತೆ ಅಂತೇಳಿ. ಪ್ರಾಯಶಃ ಅಂತ ಜೀವನದ ದಟ್ಟವಾದಂಥ ಅನುಭವ ಕೊಡಬಲ್ಲಂತ ಒಂದು ಓಪನ್ ಯೂನಿವರ್ಸಿಟಿ, ಮುಕ್ತವಾದ ಯೂನಿವರ್ಸಿಟಿ ಇದೆಯಲ್ಲ, ಇದು ನನ್ನ ಪ್ರಕಾರ ಒಂದು ಮೂವಿಂಗ್ ಯೂನಿವರ್ಸಿಟಿ ಇದ್ದಂಗೆ ಅಂತೇಳಿ. ಪೂಜ್ಯರು ಊರುಗಳಿಗೆ ಬಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಆ ಪ್ರಯುಕ್ತ ಶರಣರ ಸಮ್ಮೇಳನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಡೆದಾಡ್ತಕ್ಕಂಥ ವಿಶ್ವವಿದ್ಯಾನಿಲಯ ಅಂತೇಳಿ. ಆ ನಡೆದಾಡ್ತಕ್ಕಂಥ ಮೂವಿಂಗ್ ಯೂನಿವರ್ಸಿಟಿಯ ಬಯಲು ಯೂನಿವರ್ಸಿಟಿ ಇದೆಯಲ್ಲ, ಅದರ ಅಧಿಪತಿಗಳು ವೈಸ್ ಚಾನ್ಸಲರ್ ಯಾರು ಅಂದ್ರೆ ನಮ್ಮ ಪೂಜ್ಯ ದ್ವೈರಗಳು ಅಂತೇಳಿ. ಅದು ಬರ್ತಕ್ಕಂಥ ಎಲ್ಲ ವಿಚಾರವಂತರು ಅಂತೇಳಿ. ಆ ಮುಖೇನ ಇದನ್ನು ಗಟ್ಟಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಗಬೇಕಾದಂಥ ತುರ್ತು ಅಗತ್ಯ ಇದೆ ಅಂತಕ್ಕಂಥ ಮಾತನ್ನ ಬಸವ ವಿಚಾರಧಾರೆಗೆ ಸಂಬಂಧಪಟ್ಟಂಗೆ ಹೇಳ್ತಾ ಎಲ್ಲವೂ ಹೇಳಿದಾರಲ್ವಾ. ಅವ್ರು ಆಡಿ ಪೂರ್ವವಾಗಿ ಎಷ್ಟು ಹೇಳಿದಾರೆ ಅವರು ಗಮನಿಸಿದ್ರೆ ನಿಮಗೆ? ಅವ್ರು ಹೇಳಿದ್ರು ಹಾಡಲ್ಲಿ, ಇಲ್ಲಪ್ಪ ಯಾರಾದ್ರೂ ಇಲ್ಲಪ್ಪ ಕೂತ್ಕೊಂಡು ಹೋಗ್ಬಿಟ್ಟಿರಿ ಜೊತೆಲೆ ಆಸ್ತಿನೂ ತಗೊಂಡು ಹೋಗಿದ್ದಾರೆ, ಕೋಟಿಗಟ್ಟಲೆ ಬ್ಯಾಂಕ್ ಬ್ಯಾಲೆನ್ಸ್ ಅವ್ರು ಹಿಂದ್ಗಡೆ ಹೋಗಿದೆ, ಏನಕ್ಕೆ ಹೇಳಿದಲ್ವಾ? ಆ ದಾಸವಾಣಿ ಕೇಳಿದ್ರಲ್ಲ ನಿಮಗೆ? ಏನು ಅದ್ಭುತ ಸರ್. ಇವೆಲ್ಲವೂ ಕೂಡ ನಾವು ವಚನ ಸಾಹಿತ್ಯದಲ್ಲಿ ಹೇಳ್ತಾರಲ್ಲ. ಕಾಶ್ಮೀರದ ಅರಸಾಗಿದ್ದವ್ರು ಮಹಾದೇವ ಗೋಪಾಲ, ಅವ್ರು ಅಲ್ಲಿಂದ ಇಲ್ಲಿ ಬರ್ತಾನಲ್ಲ, ಬಸವಣ್ಣರೇನೋ ಭಾರಿ ಕ್ರಾಂತಿ ಮಾಡ್ತಾ ಇದ್ದಾರೆ, ನಾನು ಇಲ್ಲಿ ಹೋಗ್ಬೇಕು, ಆ ಮುಖೇನ ನನ್ನ ಮನುಷ್ಯತ್ವ ಸಾರ್ಥಕ ಆಗ್ಬೇಕು ಅಂತೇಳಿ ಇಲ್ಲಿ ಬಂದು ಕಾಯಕ ಮಾಡಕ್ ಶುರು ಮಾಡ್ತಾರೆ. ರಾಜ್ಯ ಬಿಟ್ಟು ಬರ್ತಾರೆ, ಸಾಮ್ರಾಜ್ಯ ಬಿಟ್ಟು ಬರ್ತಾರೆ ಮಹಾದೇವ ಗೋಪಾಲ. ಇಲ್ಲಿ ಮೋಳಿಗೆ ಮಾರಯ್ಯ ಅಂತ ಹೆಸರಿಟ್ಕೊಂಡು ಒಂದು ಸೌದಿ ಕಟ್ಕೊಂಡು ಜೀವನ ಮಾಡ್ತಾರೆ. ಆ ಸೌದಿ ಕಟ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಮೋಳಿಗೆ ಮಾರಯ್ಯನವರು ತಮ್ಮ ಅನುಭವದ ಆಧಾರದ ಮೇಲೆ ಒಂದು ವಚನ ಬರೆದಿದ್ದಾರೆ. ಗಮನಿಸಿ ನಿಮಗೆ. ಚಂದನ್ ಹೇಳಿದಂತ ಹಾಡಿಗೂ ಈ ವಚನ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಮೋಳಿಗೆ ಮಾರಯ್ಯನ ವಚನಕ್ಕೂ ಎಷ್ಟು ಸಾಮ್ಯ ಇದೆ ಅಂತೇಳಿ ಏನ್ ಹೇಳ್ತಾರೆ ಅವರು? ಆನೆ ಕುದುರೆ ಭಂಡಾರ ಬಿತ್ತಡೇನೋ, ರಾಜ ಗಿತ್ತಲ್ರಿ, ಕುದುರೆ ಇತ್ತು, ಭಂಡಾರ ಇತ್ತು, ಆನೆ ಇತ್ತು, ಎಲ್ಲ ಇತ್ತಪ್ಪ. ಇದ್ರು ಏನ್ ಮಾಡಿದೀನಿ? ಆನೆ ಕುದುರೆ ಭಂಡಾರ ಬಿತ್ತಡೆ
ತೊಡೆನೋ ತಾನುಂಬುದು ಪಡಿಯಕ್ಕಿ. ಮಹಾರಾಜ ಅಂದ್ಮೇಲೆ ಒಂದು 1000 ಚೀಲ ಅಕ್ಕಿ ಇರುತ್ತಪ್ಪ ಗೋಡನ್ನಾಗೆ. ಏನ್ 1000 ಚೀಲನೂ ತಿಂದ್ಬಿಟ್ಟಿದ್ದೀನ ಇಲ್ಲಲ್ವಾ? ಆನೆ ಕುದುರೆ ಭಂಡಾರವಿತ್ತೊಡೆನೋ ತಾನುಂಬುದು ಪಡಿಯಕ್ಕಿ. ತಾನು ಕುಡಿಯುವುದು ಒಂದು ಹಸುವಿನ ಹಾಲು. 1000 ಹಸುಗಳಿದಾವಲ್ಲ ಗೋಶಾಲೆಯಲ್ಲಿ, ಎಲ್ಲ ಹಸುವಿನ ಹಾಲು ಕೊಡ್ತಾರ? ಇಲ್ಲ, ಕುಡಿಯೋದು ಒಂದೇ ಹಸುವಿನ ಹಾಲು. ತಾನು ಮಲಗುವುದು ಅರ್ಧಮಂಚ. ದೊಡ್ಡ ಮನೆ ಕಟ್ಟಿಬಿಟ್ಟಿದೀವಿ, 10x10 10 ಬೆಡ್ರೂಮ್ ಇದಾವಪ್ಪ. ಎಲ್ಲ ಬೆಡ್ರೂಮ್ ಮಲಗ್ತೀರಾ? ಅದು ಒಂದು ಬೆಡ್ರೂಮ್ಗೆ ದೊಡ್ಡ ಮಂಚ ಇದೆಯಪ್ಪ, ಮಂಚದಲ್ಲಿ ಮಲಗ್ತೀವ ನೋಡಿ ಅವ್ರ ಅನುಭವನ. ನಾನು ಮಲಗುವುದು ಅರ್ಧ ಮಂಚ, ಈ ಉರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ. ಈ ಸಂಪತ್ತು ಶಾಶ್ವತ ಅಲ್ಲ ಅಂತಕ್ಕಂಥ ಸತ್ಯ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಲ್ವಾ? ಯಾರಿದ್ದಾರೆ? ನಾನು ಸತ್ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಪ್ರಾಣ ವಾಯುವಿನ ಸಂಗಡ ಒಡವೆ ಇನ್ನೇನೊಪ್ಪುದು, ಸಾವಿನ ಸಂಗಡ ಯಾರೂ ಇಲ್ಲ ಕಾಣೋ ನಿಕಳಂಕ ಮಲ್ಲೆಗೆ ಆರ್ಜುದ ಅಂತೆ. ಯಾರು ಬಂದಾರೇನ್ರಿ ಸಾವಿನ ಜೊತೆ? ಈ ಜಗತ್ತಿನಲ್ಲಿ ಇದರ ನಿದರ್ಶನ ಇದೆಯಾ? ಇಲ್ಲಪ್ಪ ನಾನು ಹೋಗ್ತಾ ಇದ್ದೀನಿ, ಆ 1 ಕೋಟಿ ರೂಪಾಯಿ ನನ್ನ ಜೊತೆ ಇಡು, ಇಲ್ಲ ಒಂದು ಅರ್ಧ ಕೆಜಿ ಬಂಗಾರ ಇದೆ ನನ್ನ ಸಮಾಧಿ ಒಳಗೆ ಹೂಣು ಅಂತೀರ, ಇದೆಯಾ? ಸಾಧ್ಯ ಇಲ್ಲ. ಜನಪದ ಒಂದು ಕಥೆ ಕಟ್ತಾರೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅವ್ನು ಸಾಯ್ಬೇಕಾದ್ರೆ ಯಜಮಾನ ಹೇಳಿ ತನ್ನ ಮಗನಿಗೆ, ಮಗನೇ ನೀನು ಏನು ಮಾಡಬೇಡ, ನನಗೆ ಮಾಡ್ಬೇಕಾದ ಒಂದೇ ಪುಣ್ಯದ ಕೆಲಸ ಅಂದ್ರೆ ನಾನು ಸತ್ತ ದಿವಸ ನನ್ನ ಸಮಾಧಿ ಒಳಗಡೆ ಮೊನ್ನೆ ಚಿಕ್ಕಮಗಳೂರಿಂದ ಒಂದು 1000 ರೂಪಾಯಿ ಚಪ್ಪಲಿ ತಂದೀನಿ, ಆ ಚಪ್ಪಲಿ ಒಂದು ನನ್ನ ಜೊತೆನೇ ಕಳಿಸ್ಬೇಕು, ನಾನು ನೀನು ಕೇಳಲ್ಲ ಕಣ್ಮಗ ಅಂತೇಳಿ. ಮಗ ಒಪ್ಕೊಂಡ್ಬಿಟ್ಟ, ಬಿಡಪ್ಪ ಅದೇ ಬಾರಿ ದೊಡ್ಡ ಕೆಲಸ, ಡೆಫಿನೆಟ್ ಆಗಿ ಇಡ್ತೀನಿ ಬಿಡಪ್ಪ ನಿನ್ ಜೊತೆನೆ ಅಂತ. ಒಂದು ವಾರ ಸತ್ತೋಗ್ಬಿಟ್ರು. ಸತ್ತೋತಕ್ಕ ತಗೊಂಡು ಹೋಗ್ಬೇಕು, ಊರವರೆಲ್ಲ ಬಂದರೆ, ಜಂಗಮರು ಬಂದರೆ, ಸಂಸ್ಕಾರ ಆಗ್ಬೇಕು. ಅಣ್ಣ ಹೇಳಿದಣ್ಣ ಹಿಂಗೆ ನಮ್ಮ ಅಪ್ಪ ಹೇಳಿ ಮನೆ ಆಸೆ ಒಂದು ಚಪ್ಪಲಿ, ಹಾಗೆ ಅವ್ರು ಹೇಳಿದ್ರು 5 ರೂಪಾಯಿ ಚಪ್ಪಲಿ ಒಂದು ಇಡ್ತೀನಿ ಕಣ ಅಂತೇಳಿ. ಬೇಚ್ಬಿಟ್ರು ಇದಾರಲ್ಲ, ಎಲ್ಲರೂ ಉಂಟ ಮಾರೆ, ಅವೇ ನಾನು ಸಂಸ್ಕಾರ ಮಾಡಕ್ಕೆ ಬರಲ್ಲ, ಎಲ್ಲರೂ ಉಂಟು, ಯಾರೋ ಚಪ್ಪಲಿ ಇಡಕ್ಕಾಗತ್ತೆ ಅಂತೇಳಿ ಜನ ಎಲ್ಲ ಸೇರಿಸಿದ್ರು. ಜನಗಳು ಇಲ್ಲಪ್ಪ ನಾವು ನಮ್ಮೂರಿಗೆ ಇಷ್ಟೊಂದು ಸಂಪಾದನೆ ಮಾಡಿದೀವಿ, ಈ ಚಪ್ಪಲಿ ಇಟ್ಟು ಮಾತ್ರ ಆಗಲ್ಲಪ್ಪ, ನೀನು ಒಳ್ಳೆ ಕಥೆ ಆಯ್ತು, ಏನು ಯಾವ ಹಿಂಗೆ ಹೇಳ್ದ, ಹೇಳ್ಬಿಟ್ಟಿದ್ರು ಕಣ ಅಪ್ಪ, ಮಾತು ಕೊಟ್ಟಿದೆ, ಅಲ್ಲ ಸಾಧ್ಯವೇ ಇಲ್ಲ ಅಂತೇಳಿ ಗಲಾಟೆ ಎಲ್ಲ ಆಯ್ತು. ಕಡೆಗೂ ಆಗ್ಲೇ ಇಲ್ಲ. ಯಾರು ಹೋಗ್ತಾರಲ್ವಾ, ಹೋದ್ರು ನಿಜವಾದ ಸಮಾಧಿ ಮಾಡ್ಕೊಂಡು ಬಂದ್ರು. ಅವರಪ್ಪ ಭಾರಿ ಬುದ್ಧಿವಂತ, ಬರೋದ್ರೊಳಗಡೆ ಆ ಊರು ಮುಖಂಡನ ಕೈಲಿ ಪೋಸ್ಟ್ ಮ್ಯಾನ್ ಕೈಲಿ ಒಂದು ಪತ್ರ ಕೊಟ್ಟಿದ್ದ, ಸಮಾಧಿ ಮಾಡಿ ಬಂದಾಗ ನನ್ನ ಮಗನ ಕೈಲಿ ಕೊಡು ಅಂತೇಳಿ. ಆ ಮಗನ ಕೈಲಿ ಕೊಟ್ಟು ನೋಡ್ತಾನೆ, ಮಗನೇ ಚಿಂತೆ ಮಾಡಬೇಡ, ನನಗೂ ಗೊತ್ತಿತ್ತು ಯಾರು ಚಪ್ಪಲಿ ತಗೊಂಡೋಗಿ ಬಿಡಲ್ಲ ಅಂತೇಳಿ. ಆದ್ರೊಂದು ಸತ್ಯದ ದರ್ಶನ ನಿನಗೆ ಆಗ್ಬೇಕಾಯ್ತು. ಏನು ಅಂದ್ರೆ ಈ ಜನ, ಈ ಸಮಾಜ, ಈ ಬದುಕು ನನ್ನ ಜೊತೆ ಒಂದು 500 ರೂಪಾಯಿ ಚಪ್ಪಲಿ ತಗೊಂಡೋಕೆ ಬಿಡ್ಲಿಲ್ಲ, ಇನ್ನೇನೇನು ತಗೊಂಡೋಗಿ ಸಾಧ್ಯ ಅಂತಕ್ಕಂಥ ವಿಶಾಲ ಪ್ರಜ್ಞೆ ನಿನ್ನೊಳಗೆ ಜಾಗೃತವಾಗಬೇಕು ಅಂದ್ರೆ ಸ್ವಾನುಭವದ ನೆಲೆ ಮೇಲೆ ಇದು ನಿನ್ನ ಅನುಭವ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಿನ್ನ ಹೇಳಿದ್ದಷ್ಟೇ ಚಿಂತೆ ಮಾಡಬೇಡ ಅಂತೇಳಿ ಪ್ರಶಸ್ತಾನೆ. ಆ ದಿಸೆಯಲ್ಲಿಯೇ ಈ ಬದುಕು ಸಾರ್ಥಕವಾಗಬೇಕು ಅಂದ್ರೆ ನಾವು ಎಷ್ಟು ದಿವಸ ಬದುಕಿದ್ವಿ ಅಂತಕ್ಕಂಥದ್ದು ಸಹಜವಾದ ಸಂಗತಿನೇ ಅಲ್ಲ, ಅದು ಪ್ರಮುಖವಾದ ಸಂಗತಿನೇ ಅಲ್ಲ. ಎಷ್ಟು ಬದುಕಿಗೆ ಅಂತ ಪ್ರಮುಖ ಅಲ್ಲ, ತಾನು ಬದುಕಿದಂತ ಅವಧಿಯಲ್ಲಿ ತಾನು ಬಾಳಿದಂತ ರೀತಿ, ಗಳಿಸಿದಂತ ಪ್ರೀತಿ, ಉಳಿಸಿದಂತ ನೀತಿ 4 ಜನಕ್ಕೆ ಮಾದರಿ ಆಗು. ಅಣ್ಣ ಬದುಕಿದ್ರೆ ಹಿಂಗ್ ಬರ್ಬೇಕಣ್ಣ, ಹಿಂಗ್ ಇರ್ಬೇಕಣ್ಣ ಅಂತೇಳಿ ಬದುಕಿದ್ರೆ ಅದು ಲೇಸಾದ ಬದುಕು ಅಂತೇಳಿ. ಏನು ಅದ್ಭುತವಾದಂತ ಸ್ಪ್ಯಾನ್ ಬಗ್ಗೆ ಕೊಡ್ತಾರಲ್ಲ ಬಸವಣ್ಣವರು. ಎಷ್ಟು ದಿವಸ ಬದುಕ್ತೀಯಾ? 5 ದಿನ ಬದುಕಿದ್ದಾರೆ, 4 ದಿನ ಬದುಕಿದ್ದಾರೆ, 3 ದಿನ ಬದುಕಿದ್ದಾರೆ, 2 ದಿನ ಬದುಕಿದ್ದಾರೆ. ನಮ್ಮ ಕೂಡಲ ಸಂಗನ ಶರಣರಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೆ ಸಾಲದೆ ಅಂತ. ಏನು ಅದ್ಭುತವಾದ ಪ್ರಜ್ಞೆ ಅಲ್ವಾ? ಓದಿ ನೀವು, ಎಲ್ಲೆಲ್ಲಿಂದ ಅದ್ಭುತವಾದಂತ ಸತ್ವ ಸಿಗುತ್ತೆ ಅಂತೇಳಿ. ಎಲ್ಲರ ಬಗ್ಗೆ ಈ ಲೋಕದ ಬದುಕಿಗೆ ಕಟಿಬದ್ಧರಾದವರು ವಚನಕಾರರು ಅಂತೇಳಿ. ಎಲ್ಲೂ ಸಾಧ್ಯ ಇಲ್ಲ, ಆ ಸ್ವರ್ಗ ಇಲ್ಲೇ ಕಾಣಬೇಕು ಅಂತಾರೆ. ವೈಜ್ಞಾನಿಕವಾದಂತ ತತ್ವತೆ ಇವತ್ತು ಕೂಡ ಹೊರದೇಶದಂತ ಅಮೆರಿಕಾದಲ್ಲೂ ಕೂಡ ಒಂದು ನರಕ ಇರಬಹುದು, ಒಂದು ಸ್ವರ್ಗ ಇರಬಹುದು, ಈ ಕಲ್ಪನೆಯಲ್ಲಿ ಇನ್ನೂ ಕೂಡ ಇದ್ದಾರೆ. ಆದ್ರೆ ಬಸವಣ್ಣವರು ಎಷ್ಟು ಪಕ್ಕಾ ವಿಚಾರವಾದಿಗಳಲ್ವಾ? ಯಾವುದೋ ಇಲ್ಲೇ ಇರ್ತಕ್ಕಂಥ ಹೂವಾದ ಜ್ಯೋತ್ ಬೆಳಗಲ್ಲ, ಈ ಲೋಕದ ಬದುಕಿಗೆ ಕಟಿಬದ್ಧರಾಗು, ಇಲ್ಲೇ ನಿನ್ನ ಸ್ವರ್ಗ ಅಂತಾರಲ್ವಾ? ಯಾರಾದ್ರು ಹೇಳಿದಾರೇನ್ರಿ ಇಲ್ಲೇ ಸ್ವರ್ಗ ಕಾಣಬಹುದು ಅಂತಾರಲ್ಲ? ಯಾರು ನೋಡಿದ್ವಲ್ಲ ಸ್ವರ್ಗ ಬಂದು ಹೇಳಿದಾರೇನ್ರಿ ಯಾರಾದ್ರೂ ಹಿಂಗಿತ್ತು ಅಂತ ಹೇಳಿ? ನಮ್ಮ ಡಿ ಗುಂಡಪ್ಪನವರು ಕಗ್ಗದಲ್ಲಿ ಹೇಳ್ತಾರೆ, ಸತ್ ಮೇಲೆ ಏನಾಗ್ತೀವಿ? ಪುನರ್ಜನ್ಮವೋ ಕೈಲಾಸವಾಸವೋ ಭೂತವೋ ಪ್ರೇತವೋ ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಈಗದ ಬಾಳಿಗೆ ಬರದ ಚಿಂತೆ ಏಕೋ ಮಂಕುತಿಮ್ಮ ಅಂತಾರೆ. ಮನೆ ಇಲ್ಲಿ ಬದುಕ್ತಕ್ಕಂಥ ಬಾಳ್ ಬಿಟ್ಟು ಇಲ್ಲೇ ಇರ್ತಕ್ಕಂಥ ಲೋಕದ ಬಗ್ಗೆ ನೀನ್ಯಾ ಚಿಂತೆ ಮಾಡ್ತೀಯಾ? ಇಲ್ಲಿ ಚೆನ್ನಾಗಿ ಬದುಕು ಅಂತಾರಲ್ಲ. ಈ ಬದುಕ್ತಕ್ಕಂಥ ಪ್ರಜ್ಞೆಯನ್ನ 12ನೇ ಶತಮಾನದ ಎಷ್ಟು ಜನ ಹೇಳಿದ್ರಲ್ಲ ಬಸವಣ್ಣವ್ರು. ಯಾರು ನೋಡಿದೀವಿ ಸ್ವರ್ಗನ? ನಾನು ಸಾಮಾನ್ಯವಾಗಿ ದೃಷ್ಟಾಂತ ಹೇಳಿರ್ತೀನಿ, ಅನೇಕ ಜನ ಕೇಳಿರ್ತೀರಾ. ನನ್ನೊಂದು ಬಾರಿ ಭಾಷಣಕಾರ, ಪ್ರವಚನಕಾರ ಇಲ್ಲಿ ಬಂದಿದ್ದ ನಿಡಗಟ್ಟಕ್ಕೆ ಬಂದು ಒಂದು ಪತ್ರ ಬರೆದಿದ್ದ ಮನೆಗೆ. ಆ ಪತ್ರನ ಪೋಸ್ಟ್ ಆಫೀಸ್ಗೆ ಹಾಕ್ಬೇಕು, ಗೊತ್ತಾಗ್ತಿಲ್ಲ ಎಲ್ಲಿದೆ ಅಂತೇಳಿ. ಒಂದು ಸಣ್ಣ ಹುಡುಗನ ಕರೆದು ಕೇಳ್ದ, ಬರೀ ಪೋಸ್ಟ್ ಆಫೀಸ್ ಎಲ್ಲಿದೆ ಅಂತೇಳಿ. ಅವ್ನು ಕ್ಲೀನಾಗಿ ಅಡ್ರೆಸ್ ಹೇಳ್ದ, ನೋಡೋಣ ಈಗ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗೋಣ, ಎಡಕ್ಕೆ ತಿರ್ಕೊಳ್ಳೋಣ, ಅದೇ ಮುಂದಕ್ಕೆ ಹೋಗ್ರಿ ಒಂದು ಬ್ಯಾಂಕ್ ಸಿಗುತ್ತೆ, ಅದು ಎಡಕ್ಕೆ ಹೋಗ್ರಿ ಸಿಗುತ್ತೆ ಅಂತ. ಹಂಗೆ ಹೋದ, ಪೋಸ್ಟ್ ಆಫೀಸ್ ಸಿಕ್ಬಿಡ್ತು. ಅದಕ್ಕೆ ಲೆಟರ್ ಹಾಕ್ತಾ, ಲೆಟರ್ ಆಗಿ ವಾಪಸ್ ಬರ್ತಾರೆ. ಬಸ್ ಸ್ಟ್ಯಾಂಡ್ ಅದ ಹುಡುಗ ಇದ್ದ, ಖುಷಿ ಆಯ್ತು, ಮಗು ತುಂಬಾ ಚೆನ್ನಾಗಿ ದಾರಿ ತೋರಿಸ್ದೆ, ಖುಷಿ ಆಯ್ತು ಅಂತೇಳಿ ಅವ್ನೊಂದು 10 ರೂಪಾಯಿ ಟಿಪ್ಸ್ ಕೊಟ್ಟು ಅವ್ರಿಗೊಂದು ಮಾತು ಹೇಳ್ದ, ಮಗು ತುಂಬಾ ಚೆನ್ನಾಗಿ ದಾರಿ ತೋರಿಸಿದ್ಯಾ, ಇವತ್ತು ರಾತ್ರಿ ನಮ್ಮ ಮನೆಗಣ್ಣರ ಕಾಂತಣ್ಣನ ಮನೆ ಅಂಗಳದಲ್ಲಿ ನಂದೊಂದು ಪ್ರವಚನ ಇದೆ, ಪುಕ್ಕಟೆ ಪ್ರವಚನ, ಅದಕ್ಕೆ ದುಡ್ಡು ಕೊಡೋದು ಬೇಕಾಗಿಲ್ಲ, ನೀನು ಬಂದು ಕೇಳ್ಕೊಂಡು ಹೋಗು ಅಂದ. ಆ ಹುಡುಗ ಹೇಳಿದ, ಸ್ವಾಮಿ ಯಾವುದ್ರ ಬಗ್ಗೆ ಪ್ರವಚನ ಮಾಡ್ತೀರಾ ಅಂದ. ನೀನು ನನ್ನ ಬಂದು ನೋಡಿ, ಹಿಂದ್ಗಡೆ ಫ್ಲೆಕ್ಸ್ ಹಾಕಿರ್ತೀವಿ, ಅದು ಬ್ಯಾನರ್ ಹಾಕಿರ್ತೀವಿ. ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಸ್ವರ್ಗಕ್ಕೆ ದಾರಿ.
ಈ ವಿಚಾರ ಮೇಲೆ ಮಾತಾಡ್ತೀನಿ, ಬಂದು ಕೇಳ್ಕೊಂಡು ಹೋಗು ಅಂದ. ಸಣ್ಣ ಹುಡುಗ 5ನೇ ಕ್ಲಾಸ್ ಹುಡುಗ ಸಿಟ್ಟು ಮಾಡ್ಬಿಟ್ಟಲ್ಲ, ಹೋಗ್ರಿ ರೇ, ನೀವು ಬಂದು ಕೆಲಸ ಇಲ್ಲ, ನಮಗೆ ಕೆಲಸ ಇಲ್ವಾ, ಬರಲ್ಲ ಹೋಗ್ರಿ ಅಂದ್ಬಿಟ್ಟ. ದೇಶ ತುಂಬ ಭಾಷಣ ಮಾಡ್ರೆ ಅವನಿಗೆ ಶಾಕ್ ಆಗ್ಬಿಡ್ತು. ಯಾಕಪ್ಪ ಬರಲ್ಲ ಅಂದ. ಯಾಕ್ರಿ ಬರಬೇಕು? ಅಲ್ಲ ರೀ, ಸ್ವರ್ಗಕ್ಕೆ ದಾರಿ ಈ ವಿಚಾರ ಮೇಲೆ ನೀವು ಪ್ರವಚನ ಮಾಡ್ತೀರ, ನಾನು ಬಂದು ಕೇಳ್ಬೇಕಾ? ನನಗೆ ಕೆಲಸ ಇಲ್ವಾ? ಅಲ್ರಿ, ನಮ್ಮೂರು ಪೋಸ್ಟ್ ಆಫೀಸ್ಗೆ ನಿಮಗೆ ದಾರಿ ಗೊತ್ತಿರಲ್ಲ, ಈಗ ನಾನು ತೋರಿಸಿದ್ದೀನಿ. ಇನ್ನು ಸ್ವರ್ಗದ ದಾರಿ ಬಗ್ಗೆ ನೀವೇನು ಪ್ರವಚನ ಮಾಡ್ತೀರಾ, ನಾನೇನು ಕೇಳಬೇಕು ಅಂದ ಅಂತೇಳಿ. ಗಮನಿಸಿ, ನಿಮಗೆ ಏನ್ ಸತ್ಯದ ಪ್ರಜ್ಞೆ ಅಲ್ವಾ, ಅದನ್ನೇ 12ನೇ ಶತಮಾನದಲ್ಲಿ ರುಜುವಾತ್ ಮಾಡ್ಬಿಡ್ತಾರಲ್ವಾ. ದೇವಲೋಕ ಮರ್ತ್ಯಲೋಕವೆಂಬುವು ಬೇರೆಲ್ಲ ಕಾಣಿರೋ, ಸತ್ಯವನ್ನು ನುಡಿಯುವುದೇ ದೇವಲೋಕ, ಮಿಥ್ಯವನ್ನು ನುಡಿಯುವುದೇ ಮರ್ತ್ಯಲೋಕ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಮರ್ತ್ಯಲೋಕವೆಂಬುದೊಂದು ಕರ್ತಾರನ ಕಮ್ಮಟವಯ್ಯ. ಎಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಯ್ಯ ಅಂತೇಳಿ. ಇಷ್ಟು ಆಕ್ಯುರೇಸಿ, ಎಷ್ಟು ನಿಖರವಾದಂಥ ತೀರ್ಮಾನವನ್ನ ಯಾವ ಪರಂಪರೆಯಲ್ಲಿ ನೋಡ್ತೀರಾ, ಯಾವ ಸಾಹಿತ್ಯದಲ್ಲಿ ನೋಡ್ತೀರಾ ಅಂತೇಳಿ ಪ್ರಾಯಶಃ ಇಂಥ ಒಳಗಣ್ಣನ್ನು ನೋಡ್ತಾ 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 ಆ ಒಳಗಣ್ಣನ್ನು ತೆರಿತಾ 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 ಆ ಮುಖೇನ ನಮ್ಮ ವಿಚಾರದ ದಾರಿಯನ್ನ, ಅರಿವಿನ ಹರವನ್ನು ವಿಸ್ತಾರ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಜ್ಞಾನಯಾನ ತುಂಬಾ ಯಶಸ್ವಿಯಾಗಿ ಬರ್ತಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮನೆಗೆ ಸಂಬಂಧಪಟ್ಟಂಗೆ ಬೇಕಾದಷ್ಟು ಸರ್ಕಗಳಿದೆ. ನಾವು ಕೂಡಿಡ್ತೀವಿ, ದುಡ್ಡೆಲ್ಲ ಇಲ್ವಾ, ನನಗಾಗಬೇಕು, ಮಕ್ಕಳಿಗಾಗಬೇಕು, ಮೊಮ್ಮಕ್ಕಳಿಗಾಗಬೇಕು, ಮರಿಮಕ್ಕಳಿಗಾಗಬೇಕು ಎಲ್ಲ ಕೂಡಿಡ್ತೀವಲ್ಲ. ಈ ಸಂಗ್ರಹವಾದದ ವಿರುದ್ಧ ಆ ಬಸವಣ್ಣವ್ರ ಕೇಳ್ಬಿಟ್ರೆ ಮೈ ಜುಮ್ ಅಂದ್ಬಿಡುತ್ತಲ್ಲ ನಮಗೆ. ಏನಂತಾರೋ, ನಾಡಿನ ಮಂತ್ರಿ ಆಗಿದ್ದವು, ಇವತ್ತಿನ ಜನನಾಯಕರಿಗೆ, ಮಹಾಮಂತ್ರಿಗಳಿಗೆ, ಸಾರ್ವಜನಿಕ ಕ್ಷೇತ್ರದಲ್ಲಿರೋರಿಗೆ ಏನು ಮಾಡಲಾಗುತ್ತದೋ ಅವರು ಇವತ್ತಿಗೆ ಗಮನಿಸಿ. ನೀವು ಟಿವಿಲಿ ನೋಡ್ತಿರ್ತೀರಾ, ಎಲ್ಲೆಲ್ಲಿ ಸಿಗುತ್ತೆ, ಯಾವುದೋ ಟಾಯ್ಲೆಟ್ ಅಲ್ಲಿ ಹೊಡೆದ್ಬಿಟ್ರೆ ಅಲ್ಲೊಂದು 2,000 ಕೋಟಿ 500 ಕೋಟಿ ಕ್ವಿಂಟಾಲ್ ಗಟ್ಟಲೆ ಬಂಗಾರ ಎಲ್ಲ ನೋಡ್ತೀವಲ್ವಾ. ಎಲ್ಲಿವರೆಗೂ ಸಂಗ್ರಹವಾದ ಅಂದ್ರೆ ಇವ್ರಿಗೆಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು 10 ತಲೆಮಾರು ತಿಂದ್ರು ಕರಗಬಾರದು, ಅಷ್ಟನ್ನು ಮಾಡಿದ್ದು ಕೇಳಿದ್ರೆ ಮೈ ಜುಮ್ ಅಂತದೆ. ಭಾರತದ ಎಕನಾಮಿ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಹೆಂಗಿದೆ ಗೊತ್ತಾ ನಿಮಗೆ? ಪ್ರಾಯಶಃ 12% ಜನಗಳಲ್ಲಿ 88% ಜನಗಳನ್ನು ಸಾಕಬಹುದಾದಂಥ ಸಂಪತ್ತು ಈ ದೇಶದ ಕೇವಲ 12% ಜನಗಳಲ್ಲಿದೆ ಅಂತೇಳಿ. ಏನ್ ತರತಮ ಅಲ್ವಾ, ಏನ್ ವ್ಯತ್ಯಾಸ ಅಲ್ವಾ, ಏನ್ ಆರ್ಥಿಕವಾದಂಥ ಅಸಮಾನತೆ ಅಲ್ವಾ ಅಂತೇಳಿ. ಹಾಗಾಗಿ ಬಸವಣ್ಣವರು ಒಂದು ತೀರ್ಮಾನ ಕೊಡ್ತಾರೆ, ಹೊನ್ನಿನೊಳಗೊಂದು ಹೊರೆಯ, ಅರಿವೆಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಇಂದಿಂಗೆ ನಾಳಿಂದಿಂದು ಕೂಡಿಟ್ಟೇನಾದೊಡೆ ಎನ್ನಾಣೆಯನ್ನು ಪ್ರಮತರಾಣೆ ಅಂತೇಳಿ ಶಬ್ದ ಮಾಡ್ತಾರಲ್ಲ, ಪ್ರತಿಜ್ಞೆ ತಾಂತಾರಲ್ಲ, ಓದ್ ತಾಂತಾರಲ್ಲ, ಅವರ ತೀರ್ಮಾನ ಮಾಡ್ತಾರೆ, ಮಹಾಮಂತ್ರಿ ಆಗ್ತಾ ಇದ್ದೀನಿ. ಏನ್ ಬಾರಿ ಬಂಗಾರ ಅಲ್ಲ, ಕೆಜಿ ಗಟ್ಲೆ ಕ್ವಿಂಟಾಲ್ ಗಟ್ಲೆ ಅಲ್ಲ, ಒಂದು ಹೊರೆ, ಒಂದು ಧೂಳು, ಒಂದು ಗೆರೆಯಷ್ಟು ಕೂಡ ಬಂಗಾರ ಆಗ್ಲಿ ದುಡ್ಡಾಗ್ಲಿ ಕೂಡಲ್ಲ ಅಂತ ಹೇಳ್ತಾರಲ್ಲ. ಇದು ಜನಮುಖಿ ಚಿಂತನೆ ಅಂತೇಳಿ, ಇದು ಸಮಾಜಮುಖಿಯಾದಂಥ ಚಿಂತನೆ ಅಂತೇಳಿ. ಎಲ್ಲ ಆಯುಷ್ಯ ಉಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಇಲ್ಲಪ್ಪ, ಬಾರಿ ವರ್ಷ ಬದುಕ್ಬಿಡ್ತೀನಿ, 100 ವರ್ಷ 150 ವರ್ಷ, ಈ ದುಡ್ಡು ಬೇಕು ಬೇಕು ಅಂತೇಳಿ ಈಗ ಬಿಡಿ ಬ್ಲಾಕ್ ಮನಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಲ್ಲೆಲ್ಲ ಇಡ್ತಾರೋ, ಆಗೆಲ್ಲ ನೆಲದೊಳಗಡೆ ಇಡೋರಲ್ಲ, ಎಲ್ಲ ಮಡಿಕೆ ಮಾಡ್ಬಿಟ್ಟು ನೆಲದೊಳಗಡೆ ಇಡೋರು. ಏನ್ ಮಾಡ್ತೀಯ ಬ್ರಾ, ಆಯುಷ್ಯಗಂಟು ಪ್ರಳಯವಿಲ್ಲೆಂದು ಅರ್ಥವ ಮಡುಗುವಿರಿ. ಆಯುಷ್ಯ ತೀರಿ ಪ್ರಳಯ ಬಂದರೆ ಆ ಅರ್ಥವ ನುಂಬುವರಿಲ್ಲ. ಅಲ್ಲಪ್ಪ, ನೀವು ಆಶ್ಚರ್ಯ, ಪ್ರಳಯ ಬಂದು ಯಾರು ಕೊಂಡ್ಕೊಂಡು ಹೋಗ್ಬಿಟ್ರೆ ಯಾರು ಉಂಟಾರ? ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಕಡೆ ಹೇಳ್ತಾರೆ, ಹೆಡ್ಡರಿಗಿಕ್ಕಿ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರೈ, ಹೆಡ್ಡರಿಗಿಕ್ಕಿ ಎಗ್ಗುರಿಯಾಗಿ ಇಡಬೇಡ, ಕೂಡಲೇ ನಮ್ಮ ಕೂಡಲ ಸಂಘದ ಶರಣರಿಗೆ ವ್ಯಯಿಸುವುದು ಅಂತೆ. ಹೇಗೆ ಪ್ರಜಾತಿನಲ್ಲಿರೋ ಹಣ ಇದೆಯಲ್ಲ, ಕೂಡಿಡಕ್ಕಲ್ಲ, ಸಂಗ್ರಹಕ್ಕಲ್ಲ, ಜನಸೇವೆಗೆ ಅದನ್ನ ವಿನಿಯೋಗಿಸುತ್ತಕ್ಕಂಥ ದಾಸೋಹ ಪ್ರಜ್ಞೆ ಇದೆಯಲ್ಲ, ಅದನ್ನು ಕೊಟ್ಟಿದ್ದು ನಮ್ಮ ಶರಣ ಪರಂಪರೆ ಅಂತೇಳಿ, ಅದನ್ನು ಕೊಟ್ಟಿದ್ದು ನಮ್ಮ ಬಸವ ಚಿಂತನೆ ಅಂತೇಳಿ. ಪ್ರಾಯಶಃ ಎಲ್ಲ ದಿಶೆಯನ್ನು ಕೂಡ ಯೋಚನೆ ಮಾಡ್ತಾ ಮಾಡ್ತಾ ಹೋದ್ರೆ ಒಂದಲ್ಲ ಎರಡಲ್ಲ, ಎಲ್ಲರ ಬಗ್ಗೆ ಒಬ್ಬ ಸೈಕಾಟ್ರಿಸ್ಟ್, ಮನಃಶಾಸ್ತ್ರಜ್ಞರ ಏನೆಲ್ಲ ಬೆಳೀತಾರಲ್ವಾ. ಪ್ರಾರಂಭದಲ್ಲಿ ಪ್ರಾಯಶಃ ಪರಮೇಶ್ವರ ಮಾತಾಡ್ಬೇಕಾದ್ರೆ, ನಿರೂಪಣೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಮ್ಮೊಳಗಡೆ ಸಾತ್ವಿಕವಾದಂಥ ಬೀಜ ಬಿತ್ತಕ್ಕಂಥ ಕಾರ್ಯಕ್ರಮ ಅಂತೇಳಿ ನಮ್ಮ ರೋಲ್ ಯಾರೋ ಮಾತಾಡ್ಬೇಕಾರೆ ಬಿತ್ತಾರಲ್ಲ ಸರ್. ಏನ್ ಬಸವಣ್ಣವ್ರಿಗೆ ನೋಡಿ, ನೆಲದ ಕಲ್ಪನೆ ನೋಡಿ, ಆ ಕೃಷಿ ಕಲ್ಪನೆ ನೋಡಿ, ಆ ಅಗ್ರಿಕಲ್ಚರ್ ರೈತರಿಗೆ ಎಷ್ಟು ಹತ್ರ ಇದ್ರಿ ಗೊತ್ತಾ ನಿಮ್ಗೆ? ನಾವೇನ್ ಮಾಡ್ಬಿಟ್ಟಿದೀವಿ, ನಾವು ಅಂತೀವಲ್ಲ, ಮಕ್ಕಳಿಗೆ ಹಣ ಚೆನ್ನಾಗೇ ಓದಿಸ್ತಾ ಇದೀವಿ, 3 ಲಕ್ಷ ಡೊನೇಷನ್ ಕೊಟ್ಟು ಸೇರಿಸಿದೀವಿ, ಒಳ್ಳೊಳ್ಳೆ ಕೋರ್ಸು ಪಾಠ ಮಾಡಕ್ ಕಳಿಸ್ತೀವಿ. ಆದ್ರೂ ದಾರಿ ತಪ್ಪಿದಾನೆ ಅಂದ್ರೆ ಏನದರ ಅರ್ಥ? ನೀವು ಒಳ್ಳೆ ಬೀಜ ಬಿತ್ತೇ ಇಲ್ಲ ಅಂತ, ಒಳ್ಳೆ ಸದ್ಗಳನ್ನ ಹಣ್ಣು ಕೊಡ್ತಾ ಇಲ್ಲ ಅಂತೇಳಿ. ಬಿತ್ತಬೇಕಾದ್ರೆ ಕೆಟ್ಟ ಬೀಜ ಬಿತ್ತಿ ಮರ ಸರಿಯಾಗ್ತಾ ಇಲ್ಲ, ಹಣ್ಣು ಕೊಡ್ತಾ ಇಲ್ಲ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಬಸವಣ್ಣವ್ರು. ಎಷ್ಟನಾಗಿದ್ರೆ, ಬೇವಿನ ಬೀಜಗಳು ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಆಕಳ ಹಾಲು ನೆರೆದು, ಜೇನು ತುಪ್ಪ ಒಯ್ದರೆ ಕಹಿಯುವುದಲ್ಲದೆ ಸಿಹಿಯುವುದೇ ಕೂಡಲ ಸಂಘ ಅಂತೇಳಿ. ಗಮನಿಸಿ, ನಿಮಗೆ ನಾವು ಬಿತ್ತಿರೋದು ಬೇವಿನ ಬೀಜ ಹಾಕಿದೀವಿ, ಅದು ಬೆಳೆದ ಮೇಲೆ ಬೇವಿನ ಹಣ್ಣು ಕೈಯಾಗಿರುತ್ತೆ ಹೊರತು, ಇಲ್ಲಪ್ಪ ಮಾವಿನ ಕೊಡ್ಬೇಕಾಯ್ತು ಅಂದ್ರೆ ಆಗುತ್ತಾ? ಆಗಲ್ಲಲ್ವಾ? ಬೇವಿನ ಬೀಜವ ಬಿತ್ತಿ, ಬೆಲ್ಲದ ಕಟ್ಟೆಯ ಕಟ್ಟಿ, ಬಾಯಿ ಬೆಲ್ಲದ ಕಟ್ಟೆ ಕಟ್ಟಿದೀವಿ, ಆಕಳ ಹಾಲು ನೆರೆದು, ಜೇನು ತುಪ್ಪವು ಒಯ್ದರೆ ಕೈಯುವುದಲ್ಲದೆ ಸಿಹಿಯುವುದೇ ಅಂತೇಳಿ. ಇದು ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ವೈಜ್ಞಾನಿಕವಾದಂಥ ವಿಶ್ಲೇಷಣೆ ಅಂತೇಳಿ. ಆ ಕಾರಣಕ್ಕೋಸ್ಕರ ನಮ್ಮೊಳಗಡೆ ಈ ಪೈರಿಗೂ, ನೆಲಕ್ಕೂ, ಕೃಷಿಗೂ, ಬಸವಣ್ಣವ್ರಿಗೂ ಏನ್ ಸಂಬಂಧ ಅಂದ್ರೆ
ನಮ್ಮ ಕಾಂತಣ್ಣವ್ರಿಗೆ ಭಾರಿ ಚೆನ್ನಾಗಿ ಅಪ್ಲೈ ಆಗುತ್ತೆ. ನಾವು ನೆಲ ಹೆಂಗೆ ಇಟ್ಕೋಬೇಕು, ಹೊಲ ಹೆಂಗೆ ಇಟ್ಕೋಬೇಕು ಅಂದ್ರೆ ಫಸ್ಟ್ ಕಳೆ ಕೀಳ್ಬೇಕಲ್ವಾ? ಕಳೆ ಕೀಳಿಲ್ಲ ಅಂದ್ರೆ ಕಳೆದೇ ಜೋರ ಬಿಡುತ್ತೆ, ಬೆಳೆ ಬರೋದು ಹೆಂಗೆ? ಆ ಬೆಳೆ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ ನೀನು? ಬೆಳೆವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಅಂತಾರೆ. ಎನ್ನ ಅವಗುಣವೆಂಬ ಕಳೆಯ ಕಿತ್ತು ತೆಗೆಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆಯೋನು ಅಂತೇಳಿ. ಗಮನಿಸಿ, ನಿಮಗೆ ನೀನು ಕಳೆಗೆ ಆಗ್ತಿಲ್ಲಪ್ಪ, ನೀ ಕಳೆ ಕೀಳಿಲ್ಲ ಅಂದ್ರೆ ಕಳೆನೇ ಜೋರ ಬಿಡುತ್ತೆ, ಬೆಳೆ ಬರಲ್ಲ. ಅಲ್ಲೇನ್ ಕಳೆ ಬೆಳುತ್ತೋ ನಿನ್ನೊಳಗಡೆನೂ ಕೂಡ ಒಂದು ಕಳೆ ಬೆಳೆಯುತ್ತೆ ಅಂತ ಬಸವಣ್ಣ ಹೌದ್ ತಾನೆ? ಅಲ್ಲಿ ಕಳೆ ಕೀಳ್ಬೇಕಾದ್ರೆ ಏನ್ ಮಾಡ್ತೀವಿ? ಕುಡ್ಲು ತಾಂತೀವಿ, ಶಾರ್ಪ್ ಮಾಡ್ತೀವಿ, ಅಡಿಸ್ತೀವಿ. ಮಂಡ ಐತೆ ಅಂದ್ರೆ ಕಮಾರ್ ಕರ್ಕೊಂಡೋಗಿ ಅದನ್ನ ಶಾರ್ಪ್ ಮಾಡಿಸಿ ಕಳೆ ಕೀಳ್ತೀವಿ. ಆ ಕುಡ್ಗೋದಷ್ಟೇ ಮಂಡ ಆಗತ್ತಾ? ನಿನ್ ಮನಸ್ಸು ಮಂಡ ಬಿಡುತ್ತದಪ್ಪ. ಆ ಮನಸ್ಸು ಮಂಡಾದಾಗ ಏನ್ ಮಾಡ್ತೀಯಾ? ಆ ಮನಸ್ಸು ಮಂಡಾದಾಗ ಅದನ್ನ ಶಾರ್ಪ್ ಮಾಡ್ಬೇಕು ಅಂದ್ರೆ, ಮನಸ್ಸು ಮಾಡ್ಬೇಕು ಅಂದ್ರೆ ಇಂಥ ಸತ್ಸಂಗಕ್ಕೆ ಬರಬೇಕು ಅಂತೇಳಿ, ಇಂಥ ಸಂಗೀತ ಕೇಳಬೇಕು ಅಂತೇಳಿ, ಇಂಥ ಸಂಸ್ಕೃತಿಯ ಪ್ರವಾಹ ನಿಮ್ಮೊಳಗೆ ಹರಿದು ಬಿಟ್ರೆ ಆಗ ಮನಸ್ಸು ಸ್ವಲ್ಪ ಶಾರ್ಪ್ ಆಗ್ಬಿಡುತ್ತೆ, ಮಂಚಾಗ್ಬಿಡುತ್ತೆ. ಇಂಥ ಮನಸ್ಸನ್ನ ಶಾರ್ಪ್ ಮಾಡೋ ಮುಖೇನ ಮನಸ್ಸುಗಳನ್ನು ಕಟ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಈ ಸಂಸ್ಕೃತಿ ಯಾನದ ಉದ್ದೇಶ, ಪ್ರವಚನ ಯಾನದ ಉದ್ದೇಶ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಸಾಂಘವಾಗಿ ಕಾರ್ಯಕ್ರಮ ಮಾಡುತ್ತಾ ಬಂದಿದೆ. ಮೊನ್ನೆ ಮಲ್ಲಾಪುರದ ಪ್ರಕಾಶ್ ಮೇಷ್ಟ್ರು ಬರಲಿ 4 ದಿವಸದಿಂದ ನಮ್ಮ ಟಿವಿ ಕಾಲ್ ದಿನೇಶ್ ಅಪ್ಪಟವಾದಂತಹ ಕೃಷಿಕರು, ನಿಮಗೆ ಗೊತ್ತಿದೆ. ಅವ್ರ ಮನೆಯಲ್ಲಿ ನಮ್ಮ ಕೊಪ್ಪಳ ಮಂಜಣ್ಣ ಅವ್ರ ನೇತಾರತ್ವದಲ್ಲಿ, ಅದಾದ್ಮೇಲೆ ನಿನ್ನೆ ಎಸ್ಕೊಪ್ಪಲಿನಲ್ಲಿ ಎಲ್ಲ ಕಡೆ ನಿರಂತರವಾಗಿ ನಮ್ಮ ಕನಕದಾಸರ ಪಕ್ಕಾ ಶಿಷ್ಯ ಅಪ್ಪಾಪುರ ಮಂಜೇಗೌಡರು ಅಂತೇಳಿ ಅಲ್ಲಿ ಕನಕದ ನುಡಿಪಾಕದ ಬಗ್ಗೆ ಒಂದು ಬೆಳಕು ಚೆಲ್ಲಿರೋದು. ಒಟ್ಟು ಈಗಾಗಲೇ ನಾವು 99ನೇ ಕಾರ್ಯಕ್ರಮ 3 ವರ್ಷದ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಡೆಫಿನೆಟ್ ಆಗಿ ನಿಮ್ಮ ಸಹಕಾರ, ನಿಮ್ಮ ಅದ್ಭುತವಾದಂಥ ಕೋಆಪರೇಷನ್ ಇದೆಯಲ್ಲ, ಇಂಥ ಯಾನಕ್ಕೆ ಸಿಕ್ಕಿದ್ದೆ ಆದರೆ ನಾನು ಒಂದ್ಸತಿ ಹೇಳಬಲ್ಲೆ, ಇದರಿಂದ ಏನು ಹೊಟ್ಟೆ ತುಂಬ ಊಟ ಸಿಗುತ್ತೆ ಅಂತ ಆಗಲಿ, ಅಥವಾ ಕಣ್ತುಂಬ ನಿದ್ದೆ ಭಾರಿ ನಾಳೆ ಬೆಳಕಾಡುಗಳಿಗೆ ಜಗತ್ ಕ್ರಾಂತಿ ಆಗ್ಬಿಡ್ತು, ಇಡೀ ಸಮಾಜ ಎಲ್ಲ ತುಂಬಾ ಖುಷಿಯಾಗಿ ನೆಮ್ಮದಿಯಿಂದ ಬದುಕ್ತಾ ಇದೆ ಅಂತಕ್ಕಂಥ ಭ್ರಮೆಯಿಂದ ಈ ಕೆಲಸ ಮಾಡ್ತಾ ಇಲ್ಲ. ಒಂದು ಸದ್ಭಾವ ನಮ್ಮೊಳಗಡೆ ಆಗಬೇಕು ಅಂತಕ್ಕಂಥ ಒಂದು ಸಣ್ಣ ಸದುದ್ದೇಶದಿಂದ ಮಾಡ್ತಾ ಇದ್ದೀವಿ. ಏನಾಗಿದೆ ಇದರಿಂದ, ಏನ್ ಲಾಭ ಆಗಿದೆ ಅಂತ ನಾಳೆ ಯಾರಾದ್ರೂ ಕಾಂತಣ್ಣನ ಪ್ರಶ್ನೆ ಮಾಡಿದ್ರೆ, ಇಲ್ಲ ಆಯೋಜಕರನ್ನ ಪ್ರಶ್ನೆ ಮಾಡಿದ್ರೆ, ಅವರ ಸಾಹಿತ್ಯಿಕವಾದಂಥ ಶೈಲಿಯಲ್ಲೇ ನಾವು ಒಂದು ಉತ್ತರ ಕೊಡೋಣ ಅವ್ರಿಗೆ ಅಂತೇಳಿ. ಬಂಧುಗಳೇ, ಯಾವ್ಯಾವುದೋ ಊರಿಂದ, ಎಲ್ಲೋ ಆಂಧ್ರಾಳಿಂದ, ಎಲ್ಲೋ ಇನ್ನೊಂದು ಊರಿಂದ, ಇನ್ನೊಂದು ಯಾವುದೋ ಊರಿಂದ ನೂರಾರು ಮನಸ್ಸುಗಳನ್ನ ಒಂದೇ ಚಪ್ಪರದಡಿ ತಂತಲ್ಲ. ಆ ಶಕ್ತಿಯೇ ಸಾಹಿತ್ಯದ ಶಕ್ತಿ, ಆ ಶಕ್ತಿಯೇ ಬಸವ ಶಕ್ತಿ, ಆ ಶಕ್ತಿಯೇ ವಚನದ ಶಕ್ತಿ ಅಂತೇಳಿ ಈ ಸಂಘಟನೆಗೆ ಒತ್ತು ಕೊಡ್ತಕ್ಕಂಥದ್ದೇ ನಮ್ಮ ಕವಿವಾಣಿ ಹೇಳ್ತಾರೆ. ಹಲವೆಡೆಯ ಹಕ್ಕಿಗಳು ಹೆಮ್ಮರವೊಂದನ್ನು ಸೇರಿ ಕೆಲಕಾಲ ಚಿಲಿಪಿಲಿ ಸ್ವರಗೈದು ಚದುರಿ ಹೋದಂತೆ ಈ ಸಂಸಾರ ಎಂಬ ನಾನಿದನ್ನು ಒಪ್ಪೆನಯ್ಯ. ಹಕ್ಕಿಗಳ ಗುಣ ಕೆಡಿಸುವ ಹೋಲಿಕೆ ಇದು. ಇದ್ದಷ್ಟು ದಿನ ಸವಿಯಾಗಿ ಆಡುತ್ತವೆ, ಇದ್ದಷ್ಟು ಹಣ್ಣುಗಳ ಸಿಹಿಯಾಗಿ ಹಂಚಿ ತಿನ್ನುತ್ತವೆ. ಕಲಹ ಇಲ್ಲದೆ ಕೂಡಿ, ಕದನವಿಲ್ಲದೆ ಹಾಡಿ, ಮಾದರಿ ಗೆಳೆತನ ಮಾಡಿ ಹೋಗುತ್ತವೆ ಹಕ್ಕಿಗಳು. ಇಂಥ ಹಕ್ಕಿಗಳಿಗೆ ಹೋಲಿಸುವುದೇ ಕಾದಾಡುವ, ಕಚ್ಚಾಡುವ, ಕಿತ್ತು ತಿನ್ನುವ ನರರ ಅಂತೇಳಿ ನಮ್ಮನ್ನು ಅಣಕಿಸುತ್ತೆ ಕವಿ. ನೀನು ಹಕ್ಕಿ ಹಂಗಲ್ಲ, ನೀನ್ ಕಾದಾಡ್ತೀಯ, ಕಿಚ್ಚಾಡ್ತೀಯ ಅಂತಾರಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ ಸರ್, ನಾವು ಮನುಷ್ಯರು ಹಕ್ಕಿಗಿಂತ ಶ್ರೇಷ್ಠ, ನಾವು ಕೂಡಿ ಬಾಳ್ತೀವಿ, ಒಟ್ಟಿಗೆ ಸೇರ್ತೀವಿ. ಆ ಕೂಡಿ ಬಾಳದ್ರಲ್ಲಿ ಒಂದು ಸ್ವರ್ಗ ಸುಖ ಇದೆ ಅಂತಕ್ಕಂಥ ಸತ್ಯ ಇದೆಯಲ್ಲ, ಅದನ್ನ ನಾಡಿ ತೋರಿಸ್ತೀವಿ ಅಂತ ಪ್ಲಾಟ್ಫಾರ್ಮೇ ಈ ವಿಚಾರ ವೇದಿಕೆ. ಈ ಒಂದು ಅದ್ಭುತವಾದಂಥ ಶಕ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕಡೇ ನನ್ನ ಪ್ರೀತಿ ವಚನದೊಂದಿಗೆ ನನ್ನ ಮಾತು ಮುಗಿಸ್ತೀನಿ. ನಾವೆಲ್ಲ ವಿಶಾಲ ಮನಸ್ಸಿಂದ ಹರಿಯೋಣ. ನಾವಷ್ಟೇ ದೊಡ್ಡವರೆಲ್ಲ, ಕತ್ತೆತ್ ನೋಡಿದ್ರೆ ಗುಡ್ಡ ದೊಡ್ಡದು, ಅದಕ್ಕಿಂತ ಗುಡ್ಡ ದೊಡ್ಡದು ಅಂತ ಕಾಣುತ್ತಲ್ಲ, ನಮ್ಮದು ಶ್ರೇಷ್ಠ, ನಮ್ದು ಅದ್ಭುತ ಅಂತಕ್ಕಂಥದ್ದು ಇದೆಯಲ್ಲ, ಅದು ಆತ್ಮವಿಶ್ವಾಸ, ಒಪ್ಪೋಣ, ಅದೆಲ್ಲದೂ ಸರಿ. ಆದ್ರೆ ನಂದಷ್ಟೇ ಶ್ರೇಷ್ಠ, ಬಾಕಿ ಕನಿಷ್ಠ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮಿಂದ ದೂರ ಆಗಬೇಕು ಅಂತೇಳಿ ಇವತ್ತು ಸಾಹಿತ್ಯದ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಮನುಷ್ಯನ ವಿಘಟಿಸ್ತಕ್ಕಂಥ ವಿಷಸರ್ಪವಾಗಿ ಈ ತತ್ವಗಳ ದುರ್ಬಳಕೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಒಂದೇ ತೆಗೆ ತರೋಣ ಸರ್. ಪ್ರತ್ಯೇಕ ಸುಖವ, ಪ್ರತ್ಯೇಕ ಸಂಪದವನ್ನು ಅತ್ಯಾಶೆಯಿಂದ ಅರಸಿ ಮಿಕ್ಕೆಲ್ಲ ಜಗವನ್ನು ಒತ್ತಟ್ಟಿಗಿಡುವವನೇ ನಷ್ಟವಾರಿಗೂ ಮರುಳೆ ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ ಅಂತ ಡಿ ಗುಂಡಪ್ಪ. ಬೇರೆ ಆಗ್ತಾ ಬೇರೆ ನನ್ ಶ್ರೇಷ್ಠ, ನಾನೇ ಬೇರೆ, ನೀನೇ ಬೇರೆ ಅಂತ ಹೋದ್ರೆ ನಿನ್ನ ಆತ್ಮ ಬತ್ತುತ್ತೆ ಅಂತಾರಲ್ಲ, ನಮ್ಮ ಆತ್ಮ ಬತ್ತಬಾರ್ದು. ಅದು ಪ್ರೀತಿಯ ಜಲ ಸದಾ ಹರಿತಿರ್ಬೇಕು ಅಂತ ಜಲ ತುಂಬಿದ ಕ್ಷಣಗಳನ್ನ, ಜಲ ತುಂಬಿದ ಮನಸ್ಸುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ, ಆ ಪ್ರೀತಿಯ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಈ ಗುರುದರ್ಶನ ಅಂತಕ್ಕಂಥದ್ದು, ಗುರು ಸಮ್ಮುಖ ಅಂತಕ್ಕಂಥದ್ದು, ಇವೆಲ್ಲ ನಮಗೆ ಪ್ರೇರಣೆ ನೀಡಲಿ ಅಂತಕ್ಕಂಥ ಆಶಯದ ಮಾತುಗಳನ್ನ ಹೇಳಿ ವಿಶೇಷವಾಗಿ ಕಾಂತಣ್ಣವ್ರು, ನಿಮಗೆ ಗೊತ್ತಿದೆ, ಯಾರು ನೋಡ್ರಿ ಹೇಳ್ತೀರಾ ಇದೊಂದು ಪಕ್ಕಾ ಮಠದ ಮನೆ ಅಂತೇಳಿ. ನಾವು ಯಾವ ಅವರ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾಲಿಂಗಣ್ಣವರಾಗ್ಲಿ, ಅವ್ರ ಮನೆ ಆಗ್ಲಿ, ಯಾರಿಗಾದ್ರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಂತೇಳಿ. ಆ ನಡವಳಿಕೆಗಳ ಆಧಾರದ ಮೇಲೆ, ಅವರ ಸಂಸ್ಕಾರದ ಆಧಾರದ ಮೇಲೆ ಪ್ರಾಯಶಃ ವ್ಯಕ್ತಿತ್ವವನ್ನು ಅಳಿಬಹುದು ಅನ್ಲಿಕ್ಕೆ ಒಂದು ಮಾಡೆಲ್ ನಮ್ಮ ಎದುರಿಗಿರ್ತಕ್ಕಂಥ ಒಂದು ಐಕಾನ್ ಅಂದ್ರೆ ಈ ಕುಟುಂಬ, ಈ ಕಾಂತಣ್ಣ ಅಂತಕ್ಕಂಥದ್ದು ಹೇಳ್ತಾ ನಮ್ಮ ಮನವಿಗೆ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಕಾಂತಣ್ಣ ಇನ್ನೇನು ಹೇಳಲ್ಲ, ನಮ್ಮ ಜನಪದ ತಾಯಿ ಒಂದು ಮಾತು ಹೇಳ್ತಾಳೆ, ನಾನು ಎಲ್ಲಾ ಕಡೆ ಹೇಳ್ತಿರ್ತೀನಿ ಆ ಮಾತು ಅಂತೇಳಿ. ಯಾವುದು ಅಂದ್ರೆ ಬೀಸ್ಕೊಳಕ್ಕೆ ಕಲ್ಲಿಸ್ಕೊಂಬಂದು ಹೇಳಿ ಪರ್ಮಿಷನ್, ಒಂದು 50 ಕೆಜಿ ರಾಗಿ ಬೀಸ್ಕೊಂಡು ವಾಪಸ್ ಕೊಡ್ಬೇಕಾದ್ರೆ ನಮ್ಮವೇನಂತಾಳೆ, ಸುಮ್ಮನೆ ಕಲ್ಲು ಕೊಟ್ಬಿಡ್ತಾಳ, ಕೊಡಲ್ಲಲ್ವಾ? ಕಲ್ಲು ಕೊಟ್ಟಿದ್ಕೊಂದು ಥ್ಯಾಂಕ್ಸ್ ಹೇಳ್ತಾಳೆ. ಕಲ್ಲು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ನನ್ನವ್ವ ನಿನ್ನ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಅಂತೇಳಿ. ಪ್ರಾಯಶಃ ಹಂಗೆ ಕಾಂತಣ್ಣ ನಿಮ್ಮ ಮನೆಗೆ
ಒಂದು ಬಾಳು ವರವಾಗಲಿ, ಅದ್ಭುತವಾದಂತಹ ಸಕಲ ಐಶ್ವರ್ಯ ನಿಮಗೆ ಸಿಗಲಿ. ಆ ಮುಖೇನ ಒಂದು ನೆಮ್ಮದಿಯ ಬಾಳು ನಿಮ್ದು ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಮಾದರಿ ಬದುಕು ನಿಮ್ದು ಆಗಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಇಂಥ ಸತ್ಸಂಗದ ನಿರ್ಮಾಣ ಅವಕಾಶ ಮಾಡಿಕೊಂಡಂತ ನಿಮಗೊಂದಿಸ್ತಾ, ಪಾಲ್ಗೊಂಡಿರ್ತಕ್ಕಂಥ ನಿಮಗೆಲ್ಲ ಒಂದಿಸ್ತಾ, ಇದಾದ್ಮೇಲೆ ಪೂಜ್ಯತ್ವರ ಆಶೀರ್ವಚನವನ್ನು ಕೇಳಿ ಕಡೇ ನಮ್ಮ ಚಂದನ್ ಅವರ ಕಲ್ಯಾಣ ಗೀತೆ ಕೇಳೇ ತೆರಳಬೇಕು. ಅಲ್ಲಿವರೆಗೆ ಒಂದು ಯೋಗದ ರೀತಿಯಲ್ಲಿ ನಿಮ್ಮ ಸಂಯಮವನ್ನು, ತಾಳ್ಮೆಯನ್ನ ಇಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲಿ ಬಂಡವಾಳವಾಗಿ ಇಟ್ಕೊಂಡು ಈ ಸಭಾಶಿಸ್ತನ್ನ ತೋರಿಸ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ದೈವಕ್ಕೆ ನಮಿಸಿ, ಪೂಜ್ಯತ್ವರ ಪಾದಕ್ಕೆ ನಮಿಸಿ, ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅಭಿಮಾನಿಗಳು ಆಗಿದ್ದಾರೆ. ಆದರೆ ಯಾರೇ ಒಂದು ಸಾಧನೆಯನ್ನ ಮಾಡಬೇಕಾದ್ರೆ ಅದರ ಆತ್ಯಂತಿಕ ಸ್ಥಿತಿ ಇರ್ತಕ್ಕಂಥದ್ದು ಒಂದಿರುತ್ತೆ. ಆತ್ಯಂತಿಕ ಸ್ಥಿತಿಯನ್ನ ತಲುಪಲಿಲ್ಲ ಅಂತಂದ್ರೆ ಅದು ಅಪೂರ್ಣ, ಅದು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಬಸವ ಕ್ರಾಂತಿಗೆ ಹತ್ರ 1000 ವರ್ಷಗಳ ಅವಧಿ ಅದು ಜನ್ಮಿಸಿ 900 ಚಿಲ್ಲರ ವರ್ಷಗಳಾಗಿದೆ. ಇಂತಹ ಸುದೀರ್ಘ ಕಾಲ ಸರಿದಿದ್ರೂ ಕೂಡ ಬಸವ ಯೋಗದ, ಬಸವ ತತ್ವದ ಆತ್ಯಂತಿಕ ಘಟ್ಟವನ್ನ, ಬಸವ ತತ್ವದ ಸೂಕ್ಷ್ಮ ವಲಯವನ್ನ ಪ್ರವೇಶಿಸಿ ಅದನ್ನ ಪರಿಚಯ ಮಾಡಿಕೊಂಡು ಅದನ್ನ ಅನುಷ್ಠಾನ ಮಾಡಿ ಅದನ್ನ ಸಿದ್ಧಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ವಿಶ್ವ ವಿಫಲವಾಗಿದೆ ಅಂತಕ್ಕಂಥದ್ದು ಒಂದು ಕಡೆ ವಿಷಾದನೀಯ. ಯಾಕಪ್ಪ ಅಂತಂದ್ರೆ ಬಸವಣ್ಣನವರು ಕೇವಲ ಸಾಮಾಜಿಕ ನೀತಿಯನ್ನ ಮಾತ್ರ ಹೇಳಲಿಲ್ಲ. ಬಸವಣ್ಣನವರ ಕ್ರಾಂತಿ ಸಾಮಾಜಿಕ ಕ್ಷೇತ್ರದಿಂದಲೇ ಆರಂಭಗೊಂಡರೂ ಸಹ. ಯಾಕೆಂದ್ರೆ ಬಸವಣ್ಣನವರ ಕ್ರಾಂತಿಗೆ ಸಾಮಾಜಿಕ ಕ್ಷೇತ್ರವೇ ಬುನಾದಿ. ಆದರೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದ್ರೆ ಫೌಂಡೇಶನ್ ಆಧಾರವೇ ಆದರೂ ಕೂಡ ಅದು ಅಂತ್ಯ ಅಲ್ಲ. ಅದರ ಆತ್ಯಂತಿಕ ಸ್ಥಿತಿ ಕಳಶ. ಯಾವಾಗ ನಾವು ಕಳಶಾರೋಹಣ ಮಾಡ್ತೀವಲ್ಲ, ಅದು ಅದರ ಪರಿಪೂರ್ಣತೆಯ ಸಂಕೇತ. ಈ ರೀತಿನಲ್ಲಿ ಬಸವ ಕ್ರಾಂತಿಯ ಆತ್ಯಂತಿಕ ಸ್ಥಿತಿ ಜೀವದೇವನ ಸಾಮರಸ್ಯದ ಮೂಲಕವಾಗಿ ಕೊನೆಗೊಂಡಂಥದ್ದು. ಆದರೆ ಬಸವಣ್ಣನವರ ಕೆಲವು ಸಮಾಜಮುಖಿ ಚಿಂತನೆಗಳನ್ನು ಮಾತ್ರ ಗಣನೆಯಲ್ಲಿಟ್ಟುಕೊಂಡು ಕೇವಲ ಅವರ ಪ್ರಾಥಮಿಕ ಹಂತದ ಚಿಂತನೆ ಒಳಗೆ ನಾವೆಲ್ಲರೂ ಕೂಡ ಪ್ರವಚನಗಳನ್ನು ಮಾಡ್ತಾ ಇದ್ದೀವಿ, ಪ್ರಚಾರವನ್ನು ಮಾಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ ಇದುವರೆಗೂ ಕೂಡ. ಆದರೆ ನಿಜವಾಗಲೂ ಅವರ ಸ್ಥಿತಿಗೆ ನಾವು ಹೋಗ್ಬೇಕಾದದ್ದು ಅನಿವಾರ್ಯ ಅಲ್ವಾ? ಯಾಕೆಂದ್ರೆ ಬಸವ ತತ್ವ ಅಂದ್ರೆ ಒಂದು ಜಾತಿಗೆ, ಒಂದು ಸಮುದಾಯಕ್ಕೆ, ಒಂದು ಪ್ರದೇಶಕ್ಕೆ ಸೀಮಿತವಾದಂಥದ್ದಲ್ಲ. ಅದು ಬಯಲ ತತ್ವ. ಅದು ಜಾತಿ, ಧರ್ಮ, ಮತ, ಪಂಥಗಳ ಪರಿಧಿಯನ್ನ ದಾಟಿ, ಪರಿಧಿಯನ್ನ ಮೀರಿ ಬೆಳಗ್ತಾ ಇರುವಂತಹ ಮಹಾ ಬೆಳಕು. ಅದಕ್ಕಾಗಿ ವಿಶ್ವಗುರು ಅಂತಾರೆ, ವಿಶ್ವ ಜ್ಯೋತಿ ಅಂತಾರೆ. ಬಸವಣ್ಣನವರನ್ನ ನಾವೆಲ್ಲರೂ ಕೂಡ ಕೊಂಡಾಡ್ತಾ ಇರುವಂತಹ ಬಗೆ ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಸಮರ್ಥನೀಯವೇ ಹೌದು. ಆದರೆ ಬಸವಣ್ಣನವರಿಗೆ ನಿಜವಾದ ಕೃತಜ್ಞತೆಯನ್ನು ನಾವು ಸಲ್ಲಿಸಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದು ಯಾವುದಪ್ಪ ಅಂತಂದ್ರೆ ಲಿಂಗಯೋಗದ ಸ್ಥಿತಿಯನ್ನ ಪಡಿಬೇಕು. ಯಾಕೆಂದ್ರೆ ಅದೇನು ಜಾತಿ ಸಂಕೇತ ಅಲ್ಲ, ಗೊತ್ತು ನಿಮಗೆಲ್ಲರಿಗೂ ಕೂಡ. ಇಷ್ಟಲಿಂಗದ ಧಾರಣೆ ಆಗಲಿ, ಇಷ್ಟಲಿಂಗದ ಅನುಷ್ಠಾನ ಆಗಲಿ, ಇಷ್ಟಲಿಂಗದ ಅನುಸಂಧಾನ ಆಗಲಿ, ಅದು ಜಾತಿಯ ಸಂಕೇತವಲ್ಲ. ಅದು ಆತ್ಮವಿಕಾಸದ ಒಂದು ಸಾಧನೆ. ಆತ್ಮವಿಕಾಸ ಯಾರಿಗೂ ಬೇಡ? ಯಾಕೆಂದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಆತ್ಮವಿಕಾಸಕ್ಕಾಗಿ, ಮನಸ್ಸನ್ನ ಉನ್ಮನವನ್ನ ಮಾಡಲಿಕ್ಕಾಗಿ, ಮನಸ್ಸಿನ ಸಕಾರಾತ್ಮಕವಾದಂತಹ ಪರಿವರ್ತನೆಗಾಗಿ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಂತಹ ಕಾರ್ಯಕ್ರಮಗಳನ್ನ ಎಷ್ಟೋ ಮಾಡ್ತೀವಿ. ಇಷ್ಟೊಂದು ಹೃದಯಗಳು ಇಲ್ಲಿ ಕೂಡಿದವೆ ಅಂತಕ್ಕಂಥ ಮಾತನ್ನ ನೀವು ಕೇಳಿದ್ರಿ. ಆದರೆ ಇದರ ನಿಜವಾದ ಸಾರ್ಥಕತೆ ಆಗಬೇಕಲ್ಲ. ಯಾಕೆ ಇಲ್ಲಿ ತಾರತಮ್ಯ ಬೇಡ, ಭೇದ ಭಾವ ಬೇಡ, ಅಂತೂ ಎಲ್ಲರ ಮನಸ್ಸುಗಳು ಅರಳಬೇಕು.
ಆತ್ಮವಿಕಾಸ ಆಗಲಿಲ್ಲ ಅಂದರೆ ಜನ್ಮನೇ ವ್ಯರ್ಥ. ತನ್ನನ್ನು ತಾನು ತಿಳಿಲಿಲ್ಲ ಅಂದರೆ, ತತ್ವವನ್ನು ತಿಳಿಯದ ಮಾನವ ಜನ್ಮ ಪಶು ಪ್ರಾಣಿಗಿಂತಲೂ ಕೆಟ್ಟದು, ಕನಿಷ್ಠ, ನಿಕೃಷ್ಟ. ಏಕೆಂದರೆ ಬರೀ ನಾವು ಹೈಟೆಕ್ಕಾಗಿ ಬದುಕಬಹುದು ಪ್ರಾಣಿ ಪಕ್ಷಿಗಳಿಗಿಂತ. ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಕತ್ತೆಯಾಗದೆ, ಕುರಿಯಾಗದೆ, ನರಿಯಾಗದೆ, ಪಕ್ಷಿಯಾಗದೆ, ಮೃಗವಾಗದೆ ಚಂದವಾಯಿತು. ಇಂದು ಮಾನವ ಜನ್ಮದಲ್ಲಿ ಬಂದು ಚಂದವಾಯಿತು. ಚಂದವಾದ ದೇಹ ವಿಚ್ಛಂದವಾಗದ ಮುನ್ನ ದೇವರಾಯ ಸೊಡ್ಡಳಂಗೆ ಶರಣೆನ್ನಿರಿ ಅಂತಾರೆ ಸೊಡ್ಡಳ ಬಾಚರಿಸೋದು. ಅನೇಕ ಎಲ್ಲ ಶರಣರು ಕೂಡ ಹಿಂದಣ ಜನ್ಮ ತಾನೇನಾದಡಾಗಲಿ, ಇದು ಬಹಳ ಅಮೂಲ್ಯವಾದಂತಹ ಸಮಯ. ಜೀವಾತ್ಮ ಮಾನವನಂತಹ ಒಂದು ಉನ್ನತ ಪರಿಧಿಗೆ ಬರಬೇಕಾದರೆ ನೇರವಾಗಿ ಬಂದಿದ್ದಲ್ಲ ಶರಣರ ಅನುಭವದ ಪ್ರಕಾರ. ಯಾಕೆಂದರೆ ನಾವು ಇವತ್ತು ಬೇರೆ ಬೇರೆ ಮುಖದಲ್ಲಿ ಅನೇಕ ರೀತಿಯಾದಂತಹ ಚಿಂತನೆಗಳನ್ನು ಮಾಡಿ ಭವಬಂಧನ ಭವಪಾಶವಾದ ಕಾರಣವೇನಯ್ಯ ಅಂತಕ್ಕಂಥ ಶರಣರ ವಿಚಾರವನ್ನ ನಾವು ಅಲ್ಲುಗಳೆಯುವಂತಹ ಮನಸ್ಥಿತಿಗೂ ಕೂಡ ಅನೇಕರು ಹೋಗಿದ್ದಾರೆ. ಆದರೆ ಹಂಗಿಲ್ಲ, ಇದು ಅನಂತ ಜನ್ಮಗಳಲ್ಲಿ. ಮಹಾದೇವಿಯಕ್ಕ ಸ್ಪಷ್ಟವಾಗಿ ಹೇಳ್ತಾರೆ, ಒಂದೂರ ಭಾಷೆ ಒಂದೂರಲ್ಲಿಲ್ಲ, ಒಂದೂರ ಆಹಾರ ಒಂದೂರಲ್ಲಿಲ್ಲ, ಇಂತಿ ಹಲವು ಊರ ಒಕ್ಕ ತಪ್ಪಿಗೆ ಕಾಯವ ಭೂಮಿಗೆ ಸುಂಕವ ತೆತ್ತು ಜೀವವನ್ನುಳುಹಿಕೊಂಡು ಬರಬೇಕಾಯಿತು ಅಂತ ಹೇಳ್ತಾರೆ. ಅಂದರೆ ಅನಂತ ಜನ್ಮಗಳಲ್ಲಿ ಈ ಜೀವ ಅನಂತ ಕಾಯಗಳನ್ನು ಧರಿಸಿ ಅನಂತ ಪಾಪ ಪುಣ್ಯಗಳ ಲೇಪನಕ್ಕೆ ಒಳಗಾಗಿ ದೇಹವನ್ನ ಭೂಮಿಗೆ ಸುಂಕವ ತೆತ್ತು, ಅಂದರೆ ತೆರಿಗೆಯಾಗಿ ಟ್ಯಾಕ್ಸ್ ನೀಡಿ ಈ ದೇಹವನ್ನ ಭೂಮಿಗೆ ಜೀವ ನಿರಂತರವಾಗಿ ಉಳಿದು ಬಂದು ಇವತ್ತು ಅರಿವಿನ ಆತ್ಯಂತಿಕ ಘಟ್ಟವಾದಂತಹ ಮಾನವ ಜನ್ಮದ ಪರಿಧಿಗೆ ಬಂದಿದೆ. ಇದು ಸಾರ್ಥಕ ಆಗಬೇಕು. ಯಾಕೆಂದರೆ ಹಲವು ತರುಮರಾದಿಗಳೊಳಗೆಲ್ಲ ಚಂದನದಂತೆ, ಹಲವು ಕುಸುಮಗಳೊಳಗೆಲ್ಲ ಮಲ್ಲಿಗೆಯಂತೆ, ಹಲವು ಲೋಹದೊಳಗೆಲ್ಲ ಕನಕದಂತೆ, ಹಲವು ಮಧುರ ಪರದೊಳಗೆಲ್ಲ ಖರ್ಜೂರದಂತೆ, ಹಲವು ಪ್ರೇಮದೊಳಗೆಲ್ಲ ಮಾತೆಯ ಮಮತೆಯಂತೆ, ಹಲವು ಪ್ರಕಾಶದೊಳಗೆಲ್ಲ ಸೂರ್ಯಪ್ರಕಾಶದಂತೆ, ತಂಪಿನೊಳಗೆಲ್ಲ ಚಂದ್ರಮನಂತೆ 84 ಲಕ್ಷ ಜೀವರಾಶಿಯೊಳಗೆ ಈ ಮಾನವ ಜನ್ಮ. ಇಲ್ಲಿ ಕೇವಲ ಬದುಕುವಂಥದ್ದಷ್ಟೇ ಮುಖ್ಯ ಅಲ್ಲ. ಯಾಕೆಂದ್ರೆ ಮನುಷ್ಯ ಜನ್ಮದ ನಿರ್ವಹಣೆ ಇದೆಯಲ್ಲ, ಅದು ಬಹಳಷ್ಟು ತಿಳಿಬೇಕಾಗುತ್ತೆ. ಇಲ್ಲ ಅಂದ್ರೆ ವ್ಯರ್ಥ ಆಗೋಗ್ಬಿಡುತ್ತೆ. ಯಾಕೆಂದ್ರೆ ನಾವೊಂದು ಸಾಮಾನ್ಯ ಬಂಡವಾಳ ಹಾಕಿದಂತಹ ಯಾವುದಾದ್ರೂ ಒಂದು ವೃತ್ತಿ ಇರ್ಬೋದು, ಯಾವುದಾದ್ರೂ ಒಂದು ವಾಹನ ಇರ್ಬೋದು, ಯಾವುದಾದ್ರೂ ಒಂದು ವಸ್ತು ಇರ್ಬೋದು, ಎಷ್ಟು ಜೋಪಾನವಾಗಿ ನಿರ್ವಹಿಸ್ತೀವಿ, ಎಷ್ಟು ಜೋಪಾನವಾಗಿ ಕಾಪಾಡ್ತೀವಿ, ಎಷ್ಟು ಕಾಳಜಿ ಇಟ್ಕೊಂಡಿರ್ತೀವಿ. ಆದರೆ ಈ ಅಮೂಲ್ಯವಾದಂತಹ ಜನ್ಮವನ್ನು ನಿರ್ವಹಿಸುವಂತಹ ನಿಟ್ಟಿನಲ್ಲಿ ನಾವೆಷ್ಟು ಕಾಳಜಿ ಇಟ್ಟಿದ್ದೀವಿ, ಎಷ್ಟು ದಿವಸ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಂಡಿದ್ದೀವಿ. ಹೇಳ್ತಾರೆ ಶರಣರು, ನಾನಾರು, ನಾನೆಲ್ಲಿಂದ ಬಂದೆ, ಬಂದ ಉದ್ದೇಶವೇನು, ಐದುವ ಗತಿ ಯಾವುದು ಎಂಬ ನಿತ್ಯಾನಿತ್ಯ ವಿಚಾರ ಹುಟ್ಟದವರಿಗೆ ಎಂದೆಂದಿಗೂ ಬಳಲಿಕೆ ಬಿಡದು. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಅವರ ಭಾರದ ಭವಂಗಳಲ್ಲಿ ಪರಿಸುತ್ತಿಪ್ಪನಾಗಿ ನಾನು ನೋಡಿ ಮರುಗುತ್ತಿರುತ್ತೇನಯ್ಯ ಅಂತ. ಈ ಜೀವಾತ್ಮರ ಬದುಕು ನಿಜ. ಯಾರಮ್ಮ ಮಾತಾಡಬೇಡ್ರಿ, ದಯವಿಟ್ಟು ಮನೆಗೆ ಹೋಗಿ ಮಾತಾಡುವಂತ್ರಿ. ಈ ಮನುಷ್ಯ ಜನ್ಮದ ನಿರ್ವಹಣೆ ಇದೆಯಲ್ಲ, ಅಲ್ಲಿ ನಮಗೆ ಒಂದಿಷ್ಟು ರಹಸ್ಯವಾದ ಪ್ರಶ್ನೆಗಳು ನಮ್ಮಲ್ಲಿ ನಮಗೆ ಮೂಡಬೇಕಾಗುತ್ತೆ. ಎಂದಾದರೂ ಎಷ್ಟು ದಿವಸ ನಾವು ಪ್ರಶ್ನೆ ಮಾಡ್ಕೊಂಡಿದ್ದೀವಿ ನಮ್ಮನ್ನು ನಾವು ಕುರಿತು? ನಾನು ಯಾಕೆ ಬಂದಿದ್ದೀನಿ, ಎಲ್ಲಿಂದ ಬಂದಿದ್ದೀನಿ, ಈ ಪಯಣ ಎಲ್ಲಿಗೆ ಇಷ್ಟೊಂದು ಭರಾಟೆಯಿಂದ ಸಾಗ್ತಾ ಇದೆ, ಇಷ್ಟೊಂದು ವೈಜ್ಞಾನಿಕತೆಯ ತಾಂತ್ರಿಕತೆಯ ಶಿಖರವನ್ನು ಏರಿ ನಾವು ಶರವೇಗದಲ್ಲಿ ಬದುಕಿನ ಬಂಡಿಯನ್ನ
ಓಡಿಸ್ತಾ ಇದ್ದೀವಿ. ಯಾರಿಗಾದರೂ ಗುರಿ ಗೊತ್ತಾ? ನಿಮ್ಮಿಂದ ಮುಂದೆ ಅಥವಾ ನಿಮ್ಮ ಕಣ್ಣ ಮುಂದೆ ಈ ಬದುಕಿನ ಬಂಡಿಯನ್ನ ಸ್ವೇಚ್ಛಾಚಾರಿಗಳಾಗಿ ಮನಸೋ ಇಚ್ಛೆಯಾಗಿ ಓಡಿಸ್ಕೊಂಡು ಹೋದವ್ರನ್ನೆಲ್ಲ ನೋಡಿದ್ರಲ್ಲ, ಯಾವ ಗುರಿಗೆ ತಲುಪಿದರು? ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಒಡೆಯವರು 5 ಮಾನಿಸ್ತರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಅದರಿಚ್ಛೆಯನ್ನರಿತು ಒಡೆಯದಿದ್ದರೆ ಅದರಚ್ಚು ಮುರಿದಿತ್ತು ಗುಹೇಶ್ವರ. ಯಾಕೆಂದ್ರೆ ಒಂದೊಂದು ವಚನಗಳು ಕೂಡ ಇಡೀ ಮಾನವ ಬದುಕಿನ ಸಾರ್ಥಕತೆಯ ಸಾರವನ್ನ ಅಂತರ್ಗತ ಮಾಡಿಕೊಂಡಂತಹ ನಿಧಿಗಳು. ಒಂದೊಂದು ವಚನಗಳಲ್ಲಿ, ಒಂದೊಂದು ವಾಕ್ಯಗಳಲ್ಲಿ ಇಡೀ ಮಾನವ ಜನ್ಮದ ಸಾರ್ಥಕತೆಯ ಸಾರವನ್ನ ಅಡಗಿಸಿಟ್ಟಿದ್ದಾರೆ. ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ. ಬಹಳ ಜನಕ್ಕೆ ಇದ್ರ ಪರಿವೇ ಇಲ್ಲ. ಪ್ರಭುದೇವರು ಹೇಳ್ತಾರೆ ತುಂಬಿದ ಬಂಡಿ ಅಂತ. ಏನ್ ತುಂಬಿದೆ? ನಾವೇನಾದ್ರೂ ಅವಲೋಕನ ಮಾಡಕ್ ಹೋದ್ರೆ ಮಲ, ಮೂತ್ರ, ಕ್ರಿಮಿ, ಕೀಟ, ಮೂಳೆ, ನರ, ಮಾಂಸ ತುಂಬಿರ್ಬೋದು ಅಂತ ಅನ್ಸುತ್ತೆ ನಮಗೆ. ಇಡೀ ವಿಶ್ವದ ಸಂಪತ್ತನ್ನ ತುಂಬಿದಂತಹ ದೇಹ ಇದು. ಯಾಕೆಂದ್ರೆ ಮಹಾ ಸಂಪತ್ತು ಅಂದ್ರೆ ಪರಮಾತ್ಮ, ಪರಾತ್ಪರ ವಸ್ತು. ಆ ದೇವರನ್ನ ಕುರಿತು ಅನೇಕರು ಶೋಧನೆ ಮಾಡಿದ್ದಾರೆ, ಸಾಧನೆ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ, ಪೂಜೆ ಮಾಡಿದ್ದಾರೆ. ಅನೇಕ ಋಷಿಗಳು ದೇವ ಶೋಧನೆಯಲ್ಲಿ ಬದುಕನ್ನು ಸಾಗಿಸಿದ್ದಾರೆ. ಒಂದು ಕಡೆ ಹೇಳ್ತಾರೆ, ತನ್ನ ಮರೆತು ದೇವರ ಕಂಡಿಹವೆಂದು ಬ್ರಹ್ಮಾದಿಗಳೆಲ್ಲರೂ ತಲೆ ಕೆಳಗಾಗಿ ಹೋದರು. ಆ ದೇವರ ಮರೆತು ತನ್ನ ಕಂಡರೆ ತಾನೇ ದಿಟವೆಂದ ನಂಬಿದರೆ ಚೌಡಯ್ಯ. ಅನೇಕರು ವೈಜ್ಞಾನಿಕ ಸ್ಥಿತಿಯಲ್ಲೂ ಕೂಡ, ವಿಜ್ಞಾನ ಕ್ಷೇತ್ರದಲ್ಲೂ ಕೂಡ ದೇವರನ್ನ ಅಗೋಚರ ಶಕ್ತಿ ಅಂತಕ್ಕಂಥ ಮಾತನಾಡೆಯನ್ನ ನೀಡಿದ್ದಾರೆ. ಅಗೋಚರ ಶಕ್ತಿ ಅಂದ ಕೂಡಲೇ ಅದು ತಮ್ಮ ಅನುಭವಕ್ಕೆ ಬರಂಗಿಲ್ಲ. ಆದರೆ ಶರಣರು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ ಅಂತಕ್ಕಂಥ 6 ತತ್ವದ ವ್ಯವಹಾರಗಳು ಮಾನವನ ಪಂಚೇಂದ್ರಿಯಗಳ ಮೂಲಕವಾಗಿ ಗ್ರಾಣ, ಜೀವೆ, ನೇತ್ರ, ತೊಕ್ಕು, ಶ್ರೋತ್ರ, ಹೃದಯ ಅಂತಕ್ಕಂಥ 6 ಇಂದ್ರಿಯಗಳ ಮೂಲಕವಾಗಿ, 5 ಇಂದ್ರಿಯಗಳು, ಅದೆಲ್ಲದರ ಒಟ್ಟ ಮೊತ್ತವಾಗಿ ಹೃದಯ. ಹೀಗೆ 6 ತತ್ವಗಳ ಸಾರ, 6 ತತ್ವಗಳಲ್ಲಿ ಅಂತರ್ಗತವಾಗಿರುವಂತಹ ಪರಮಾತ್ಮನ ಕಳೆ, 6 ತತ್ವಗಳಲ್ಲಿ ಪರಮಾತ್ಮ ಅಂತರ್ಗತವಾಗಿ 6 ತತ್ವಗಳಲ್ಲಿ ಆಡಿಸುವಂತಹ ಈ ದಿವ್ಯ ಲೀಲೆ, ಇವೆಲ್ಲವಕ್ಕೂ ಮಾನವನ ಪಂಚೇಂದ್ರಿಯಗಳು ದಿವ್ಯ ಕ್ಷೇತ್ರಗಳಾಗಿದ್ದಾವೆ. ಅದರಿಂದ ಇದು ಪರಮ ಸಂಪದವನ್ನು ತುಂಬಿದಂತಹ ಬಂಡಿ. ಆದರೆ ಇಂದ್ರಿಯಗಳು ಅಧೋಮುಖವಾಗಿ ವರ್ತಿಸುವಲ್ಲಿ, ತನ್ನನ್ನು ತಾನು ವಿವೇಚನೆ ಮಾಡದೇ ವರ್ತಿಸುವಲ್ಲಿ, ಅವೆಲ್ಲವೂ ಕೂಡ ವಿಕೃತವಾಗಿ ವರ್ತಿಸಬೇಕಾದ್ರೆ ಗ್ರಾಣ, ಜೀವೆ, ನೇತ್ರ, ತೊಕ್ಕು, ಶ್ರೋತ್ರಗಳೆಲ್ಲವೂ ಕೂಡ ಜೀವಾತ್ಮನ ದಿಕ್ಕನ್ನೇ ತಪ್ಪಿಸ್ತವೆ. ಒಂದೊಂದು ವಿಷಯ ಪ್ರಧಾನವಾದಂತಹ ವ್ಯಾಪಾರದಲ್ಲಿ ತಲ್ಲೀನವಾಗಿ ಜೀವಾತ್ಮನ ಉದ್ದೇಶವನ್ನ ಮರೆಸ್ತವೆ. ಆದರೆ ಈ 5 ಇಂದ್ರಿಯಗಳ ಸಂಯಮ ಇದೆಯಲ್ಲ, ಈ 5 ಇಂದ್ರಿಯಗಳ ಸಂಯಮದಿಂದ ಮಾತ್ರ ಜೀವಾತ್ಮನ ಪಯಣ ನಿಜವಾದ ಗುರಿಯನ್ನ ತಲುಪುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ದರಿಂದ ಈ ಇಂದ್ರಿಯಗಳ ಸಂಯಮವೇ ಬದುಕಿನ ಪರಿಪೂರ್ಣತೆ. ಇಂದ್ರಿಯಗಳ ಸಂಯಮವೇ ಮನುಷ್ಯ ಜನ್ಮದಲ್ಲಿ ಮಾಡಬೇಕಾದಂತಹ ನಿಜವಾದ ಸಾಧನೆ. ಅದರಿಂದಲೇ ಮನುಷ್ಯನಿಗೆ ಲಭಿಸಬೇಕಾದಂತಹ ಸಿದ್ಧಿ. ಆ ಕಾರಣಕ್ಕಾಗಿ ಜವಾಬ್ದಾರವಾಗಿ ಇದನ್ನ ನಿರ್ವಹಿಸಬೇಕು ಮಾನವ ಜನ್ಮ ಅಂತಕ್ಕಂಥದ್ದು. ಯಾಕೆಂದ್ರೆ ಇದು ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಕಾಯ, ಹಿಡಿಸಲಾಗದು, ವ್ಯರ್ಥವಾಗಿ ಹಾಳು ಮಾಡಂಗಿಲ್ಲ. ಕೇವಲ ಈ ಭೌತಿಕ ಪ್ರಪಂಚದ ಸುಖಕ್ಕಾಗಿ ಇದನ್ನ ಮೀಸಲಿಡಂಗಿಲ್ಲ, ಇದನ್ನ ಬಳಸಂಗಿಲ್ಲ. ಈ ಭೌತಿಕ ಸುಖವೇ ಅಲ್ಲ. ಹೇಳ್ತಾರೆ ಚಂದಿಮರಸರು ಒಂದು ಕಡೆ, ಬಟ್ಟೆಗೊಂಡು ಹೋಗುತ್ತಿಪ್ಪ ಮನುಜನೋರ್ವ, ಕಾಡಾನೆ ಕಾಡಿಗೆಚ್ಚು ರಕ್ಕಸಿ ಹುಲಿ 4 ದೆಸೆಯಲ್ಲಿ ಅಟ್ಟುತ್ತ ಬರೆ ಕಂಡು
ಭಯದಿಂದ ಓಡಲೆಡೆಯಿಲ್ಲದೆ ಎಡೆಯಲ್ಲಿ ಆಳೋ ಬಾವಿಯ ಕಂಡು ತಲೆಯನೂರಿ ಬೀಳುವಲ್ಲಿ ಅಡಿಯಲ್ಲಿ ಎಡೆಬಿಚ್ಚಿದ ಸರ್ಪನ ಕಂಡು ಇಲಿ ಕಡಿಯುವ ಬಳ್ಳಿಯ ಹಿಡಿದು ನಿಲ್ಲೆ ಜೇನುನೊಳಗನು ಮೈಯನೂರುವಾಗ ಒಂದು ಹನಿ ಮಧುಬಿಂದು ಮೂಗಿನ ತುದಿಯ ಮೇಲೆ ಬಂದು ಬೀಳೆ ಅದ ಕಂಡು ಹಿರಿದಪ್ಪ ದುಃಖವನ್ನೆಲ್ಲ ಸೇರಿಸಿ ಆ ಮಧುವ ಸೇವಿಸುವ ಅಜ್ಞಾನದಂತೆ ಈ ಸಂಸಾರ ಸುಖ ವಿಚಾರಿಸಿದರೆ ದುಃಖದಾಗರ ಇದ ಕಂಡು ಈ ಸಂಸಾರದೊಳಗೇನು ಉರುಳಿಲ್ಲವೆಂದು ನಿಮ್ಮ ನೆಲೆ ಕಂಡನೆಯ ಸಿಮ್ಮಲಿಗೆ ಚನ್ನರಾಮ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕೆ ಇವೆಲ್ಲ ಬದುಕಿನ ಸತ್ಯ ದರ್ಶನ ಮಾಡಿಸುವಂತಹ ಸೂತ್ರಗಳು, ಅಮೂಲ್ಯವಾದಂತಹ ಸಮಯ. ಈ ಸಮಯದಲ್ಲಿ ಇದರ ಸದುಪಯೋಗವನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಎಂತಹ ಉಪಮೆ ನೋಡ್ರಿ, ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ, ಎಲ್ಲಿಗೆ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ, ಎಲ್ಲಿ ನಮ್ದು ನಿಲ್ದಾಣ ಗೊತ್ತಿಲ್ಲ, ಆದರೆ ವೇಗ ಮಾತ್ರ ಹೆಚ್ಚಿಸ್ತಾ ಇದೀವಿ, ಬದುಕಿನ ವೇಗನ. ನಿಲ್ದಾಣ ಗೊತ್ತಿಲ್ಲ. ನಿಲ್ದಾಣ ಗೊತ್ತಿಲ್ಲದಲೆ ವೇಗ ಹೆಚ್ಚಿಸಿ ಗುರಿ ಇಲ್ದಲೆ ನೀವು ಶರವೇಗದಲ್ಲಿ ಓದಿರ್ತಾನೆ ಏನು ಪ್ರಯೋಜನ? ಆ ತರದ ಪ್ರಕೃತಿ ಸಹಜ ಕ್ರಿಯೆ ನಾಯಿಗುಂಟು. ಯಾವಾಗಲೂ ನಾಯಿ ಓಡ್ತಿರ್ತವೆ. ಅವ್ರ ತಲೆ ಒಳಗೆ ಎಲ್ಲಿ ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರಲ್ಲ, ಗುರಿ ಇಟ್ಕೊಂಡಿರಲ್ಲ. ಆ ರೀತಿ ನಾಯಿ ಓಡುತ್ತವೆ. ಅದಕ್ಕೆ ನಮ್ಮ ಜೀವನ ಸಾಕ್ಷಿ ಆದರೆ ಅದಕ್ಕೂ ನಮಗೂ ವ್ಯತ್ಯಾಸ ಇಲ್ಲ. ಅದರಿಂದ ಗುರಿ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದಾನೆ. ನಾಲ್ಕು ದಿಕ್ಕಿನಲ್ಲೂ ಕಂಟಕ, ಕಾಡಾನೆ, ಕಾಡ್ಗಿಚ್ಚು, ರಕ್ಕಸಿ, ಹುಲಿ, ಹೀಗೆ ಹೋಗ್ಲಿಕ್ಕೆ ದಿಕ್ಕೇ ಇಲ್ಲ, ಪಾರಾಗಲಿಕ್ಕೆ ಅವಕಾಶವೇ ಇಲ್ಲ. ಇಂತಹ ಪ್ರಸಂಗ ಎದುರಾದರೂ ಕೂಡ ಬದುಕಬೇಕು ಅನ್ನೋ ಇಚ್ಛೆ, ಬಡ ಜೀವ ಬದುಕಬೇಕು ಅಂತಕ್ಕಂಥ ಬಯಕೆ. ತಕ್ಷಣ ಅಲ್ಲಿ ಆಳು ಬಾವಿ ಕಂಡ್ರೆ ಬದುಕಿದೆ ಅಂತ ತಲೆ ಓದಿ ಬೀಳಬೇಕಾದ್ರೆ, ತಲೆ ಮುಂದಾಗಿ ಬೀಳಬೇಕಾದ್ರೆ ಅರ್ಧಕ್ಕೆ ಹೋಗಿರ್ತಾನೆ. ಕೆಳಗಡೆ ಎಡೆಬಿಚ್ಚಿದ ಸರ್ಪ ಆಡ್ತಾ ಇದೆ, ಅಲ್ಲೂ ಬದುಕಬೇಕು ಅಂತಕ್ಕಂಥ ಬಯಕೆ. ತಕ್ಷಣ ಕೈ ಚಾಚ್ತಾನೆ. ಒಂದು ಆಲದ ಮರ ಬಿಳಲನ್ನ ಚಾಚಿತ್ತು ಬಾವಿ ಒಳಗೆ. ಆ ಬಿಳಲನ್ನ ಹಿಡ್ಕೊಂತಾನೆ. ಆದ್ರೆ ಅವನು ಹಿಡಿದಂತಹ ಬಿಳಲಿದೆಯಲ್ಲ, ಅದನ್ನ 2 ಇಲಿಗಳು ಕಡಿತಾ ಇರ್ತವೆ. ಅಲ್ಲೂ ಅವನಿಗೆ ಬಹಳ ಕಾಲ ಬದುಕಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಕಷ್ಟಪಟ್ಟು ಆ ಬಳ್ಳಿಯನ್ನು ಹಿಡ್ಕೊಂಡಿರ್ತಾನೆ. ಅದೇ ಸಂದರ್ಭಕ್ಕೆ ಒಂದು ಹಿಡುಗ ಬಂದು ಆ ಮರದಲ್ಲಿ ಕಟ್ಟಿದಂತಹ ಜೇನುಗೂಡನ್ನ ಕೆರಳಿಸುತ್ತೆ. ಆ ಜೇನು ನೊಣಗಳೆಲ್ಲ ಎದ್ದು ಇವನು ಮೈ ತುಂಬ ಊರಿ ಹಚ್ಚಲಿಕ್ಕೆ ಆರಂಭ ಮಾಡ್ತವೆ. ಅಂತಹ ದುಃಖನೆಲ್ಲ ನಾನು ಬದುಕಬೇಕು ಅಂತಕ್ಕಂಥ ಆಸೆಯಿಂದ ಸಹಿಸಿಕೊಂಡಿರ್ತಾನೆ. ಇಷ್ಟೆಲ್ಲ ದುಃಖವನ್ನು ಅನುಭವಿಸಿದ ಪರಿಣಾಮವಾಗಿ ಯಾವುದೋ ಗಾಳಿಗೆ ನೆಲಕ್ಕೆ ಬೀಳ್ತಾ ಇದ್ದಂತಹ, ಮಣ್ಣಿಗೆ ಬೀಳ್ತಾ ಇದ್ದಂತಹ ಜೇನಿನ ಹನಿ, ಒಂದು ಹನಿ ಇವನು ಮೂಗಿನ ತುದಿ ಮೇಲೆ ಬೀಳುತ್ತೆ. ನಾಲ್ಗೆ ತುದಿಗಲ್ಲ, ಮೂಗಿನ ತುದಿಗೆ. ಆ ಮೂಗಿನ ತುದಿಗೆ ಒಂದು ಜೇನು ಹನಿ ಬಿದ್ದು ಕೂಡಲೇ ತನಗಾದಂಥ ಎಲ್ಲ ದುಃಖಗಳನ್ನು ಮರೆತು ಆ ಜೇನುತುಪ್ಪವನ್ನು ಸವಿಯಂತಹ ಪ್ರಯತ್ನದಲ್ಲಿ ಅವನು ತಲ್ಲೀನ ಆಗ್ತಾನ ಸಾಧನೆ ಒಳಗೆ. ನಾಲಿಗೆಯನ್ನು ಚಾಚಿ ಮೂಗಿನ ತುದಿ ತನಕ ತರಕ್ಕೆ ಪ್ರಯತ್ನ ಪಡ್ತಾನೆ. ಯಾಕೆಂದ್ರೆ ಅದು ನಾಲಿಗೆಗೆ ಸಿಗ್ತಾ ಇಲ್ಲ, ಮೂಗಿನ ತುದಿಲಿರೋದ್ರಿಂದ. ಏನೋ ಕಷ್ಟಪಟ್ಟು ನಾಲಿಗೆ ಚಾಚಿ ಇದೇನು ಆ ಜೇನುತುಪ್ಪಕ್ಕೆ ಸ್ಪರ್ಶ ಆಗಬೇಕು ನಾಲಿಗೆ, ಅಷ್ಟರೊಳಗೆ ಮೇಲೆ ಇಲಿ ತನ್ನ ಕೆಲಸ ಮುಗಿಸೇ ಬಿಡ್ತವೆ. ಕೆಳಗೆ ಬೀಳ್ತಾನೆ, ಅವು ಕಚ್ಚುತ್ತೆ. ದುರಂತ. ಅಂತೂ ಸಂಸಾರ ಸುಖದಲ್ಲಿ, ಸಂಸಾರ ಪ್ರಪಂಚದಲ್ಲಿ ಅಥವಾ ಭೌತಿಕ ಪ್ರಪಂಚದಲ್ಲಿ ನಾನು ಸುಖಿ ಆಗ್ತೇನೆ ಅಂತಕ್ಕಂಥ ಹೋರಾಟ ಇದೆಯಲ್ಲ, ಈ ಹೋರಾಟ ಮಾಡಿದರೆ ಪರಿಣಾಮ ಇಷ್ಟೇ ಹೊರತು ಇದಕ್ಕಿಂತ ಹೆಚ್ಚಲ್ಲ. ಅದಕ್ಕಾಗಿ ಬದುಕಿನಲ್ಲಿ ನಿರ್ವಿಷಯ ಆಗಬೇಕು. ಅದಕ್ಕಾಗಿ ವಿಷಯ ವ್ಯಾಪಾರ ಮಾಡುವಂತಹ ಇಂದ್ರಿಯಗಳನ್ನು ಉದಾತ್ತೀಕರಣಗೊಳಿಸಬೇಕು. ಅವುಗಳನ್ನ ದಿವ್ಯ ಮುಖದತ್ತ ಹರಿಸಬೇಕು. ಉದಯ ಅಸ್ತಮಾನ ಅಂತಕ್ಕಂಥ 2 ಕೊಳಗದಲ್ಲಿ ಆಯುಷ್ಯದ ರಾಶಿಯ ಅಳೆಯುತ್ತಿರುವರು. ಆಯುಷ್ಯದ ರಾಶಿ ತೀರದ ಮುನ್ನ ಸಟೆಯ ಸಡಗರವ ಬಿಟ್ಟು ಪೂಜಿಸು ಕೂಡಲ ಚೆನ್ನ ಸಂಗಯ್ಯನ ಅಂತೇಳಿ, ಲಿಂಗವ ಪೂಜಿಸು ಅಂತೇಳಿ ಚನ್ನಬಸವಣ್ಣವ್ರು ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈ ಜಗತ್ತಿನ ಸರ್ವ ರೀತಿಯ ಶ್ರೇಯೋಭಿವೃದ್ಧಿ, ಸರ್ವರ ಆತ್ಮ ಕಲ್ಯಾಣ, ಬಸವಣ್ಣನವರು ಬಯಸಿದಂತಹ ಕಲ್ಯಾಣ ಸಾಮ್ರಾಜ್ಯ ಇಡೀ ವಿಶ್ವವೇ ಆಗಬಹುದು. ಆಗಲಿಕ್ಕೆ ಸಾಧ್ಯ ಇದೆ. ಯಾವಾಗ ಅಂತಂದ್ರೆ
ಉದಯ ಅಸ್ತಮಾನ ಅಂತಕ್ಕಂಥ ಆಯುಷ್ಯ ಕೊಳಗಗಳು ನನ್ನ ಆಯುಷ್ಯವನ್ನ ಅಳೆದು ಸವಿಸ್ತಾ ಇದ್ದಾವೆ. ನನ್ನ ಆಯುಷ್ಯ ನಿಮಿಷ, ದಿನ, ಗಂಟೆ, ವಾರ, ಮಾಸ, ವರ್ಷ ಹಿಂಗೆ ತುತ್ತು ತುತ್ತಾಗಿ ಕತ್ತರಿಸಿ ಹೋಗ್ತಾ ಇದೆ ಮೃತ್ಯುವಿನ ಬಾಯಿಗೆ ನನ್ನ ಆಯುಷ್ಯ ಅಂತಕ್ಕಂಥದ್ದನ್ನ ತಿಳಿದು ಎಲ್ಲರೂ ಕೂಡ ಲಿಂಗ ಪೂಜೆ ಮಾಡಿದ್ದಾದ್ರೆ ಜನ್ಮ ಸಾರ್ಥಕ, ಇಲ್ಲ ಅಂದ್ರೆ ನಾಯಕ ನರಕ ಕೂಡಲ ಚಿನ್ನ ಸಂಗಮ ದೇವ ಅಂತ ಚನ್ನಬಸವಣ್ಣವ್ರು ಹೇಳಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಭಾಗವಹಿಸಿದ್ದೀವಿ. ಆ ಕಾರಣಕ್ಕಾಗಿ ನಿಜವಾದ ಪರಿವರ್ತನೆ, ನಿಜವಾದ ಆತ್ಮವಿಕಾಸ, ನಿಜವಾದ ಶ್ರೇಯೋಭಿವೃದ್ಧಿ ಶರಣರ ಲಿಂಗಯೋಗದ ಹಾದಿಯಲ್ಲಿ ಇದೆ ಅಂತಕ್ಕಂಥದ್ದನ್ನ ಗಮನಿಸಿ ಎಲ್ಲರೂ ಕೂಡ ಬಸವಯೋಗ ಕೇವಲ ಮಾತಿನಿಂದ ಬಸವಾದಿ ಪ್ರಮುಖರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಐಸಿರಿ ಫೌಂಡೇಶನ್, ಲಯನ್ಸ್ ಕ್ಲಬ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರುವಂತಹ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಚಕ್ನಳ್ಳಿ ಮಹೇಶ್ರವರ ಮನೆ ಮನದೆಡೆಗೆ ಶುದ್ಧ ನುಡಿನಡಿಗೆ ಅಭಿಯಾನದ ಈ ಶುಭ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ಆಶೀರ್ವಚನವನ್ನು ದಯಪಾಲಿಸಿದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಮಹಾಲಿಂಗ ಶಿವಯೋಗಿಗಳವರ ಜಂಗಮ ಚರಣಗಳಲ್ಲಿ ಭಕ್ತಿಪುರಸ್ಸರವಾಗಿ ಕೊಡಲ್ಪಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರಲ್ಲಿ, ಸಂಘಟಕರಲ್ಲಿ, ಕಲಾವಿದರಲ್ಲಿ, ಭಾಗವಹಿಸಿರುವ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸ್ತಾ ಇರಬೇಕಾದ್ರೆ ಆಶೀರ್ವಚನದ ಕೊನೆಯ ಹಂತದಲ್ಲಿ ಒಂದು ಮಾತು ಹೇಳಿದರು. ಶರಣ ತತ್ವದಲ್ಲಿ ಮಾತಿಗೆ ಹೆಚ್ಚು ಮಹತ್ವ ಇಲ್ಲ ಅನ್ನೋದನ್ನ ಅತ್ಯಂತ ಸೂಚ್ಯವಾಗಿ ಹೇಳಿದರು. ಅದರ ಜೊತೆಯಲ್ಲಿ ಈ ಹಿಂದೆಗಡೆ ಕೂತ್ಕೊಂಡು ಕವ ಅಂತಿದ್ದೀರಲ್ಲ, ಅವ್ರಿಗೂ ಹೇಳಿದ್ರು ಮಾತಾಡೋದು ಕಡಿಮೆ ಮಾಡಿರಿ ಮಾರಾಗಿದ್ದೀರಾ ಅಂತ ಹೇಳಿ. ಒಂದ್ಸರಿ ಏನಾಯ್ತು, ನೀವೆಲ್ಲ ರೈತರು ಬಹಳ ಜನ ಬಂದು ಕೂತಿದ್ದೀರಿ. ನಿಮ್ಮ ಮನೆಗಳಲ್ಲಿ ದನದ ಕೊಟ್ಟಿಗೆ ಇರ್ತದಲ್ಲ, ದನದ ಕೊಟ್ಟಿಗೆ ಒಳಗೆ ಹೋಗಿ ದನಗಳೆಲ್ಲ ಕಟ್ಟಿರ್ತಿರಲ್ಲ, ಮನೆಗೆ ಸಂಜೆ ಬಂದ ಮೇಲೆ ಮೇವು ಹಾಕಿ ಕಟ್ಟಿರ್ತೀರ, ನೀರು ಕುಡಿಸಿ ಕಟ್ಟಿಬಿಟ್ಟಿರ್ತಿರಲ್ಲ, 1 ಗಂಟೆ ಆ ದನಗಳು ನೋಡ್ಕೊಳ್ತಾ ಕೂತ್ಕೊಳ್ರಿ. ಅಥವಾ ಹೊಲಕ್ಕೆ ಹೋಗಿರ್ತೀರಿ, ಅಥವಾ ನಿಮ್ಮ ಸುತ್ತಮುತ್ತ ಎಲ್ಲರ ಕಾಡಿತ್ತು ಅಂತಂದ್ರೆ ಕಾಡಿಗೆ ಹೋಗಿರ್ತೀರಿ, 1 ಗಂಟೆ ಕಾಡಿನೊಳಗೆ ಸುತ್ತಮುತ್ತ ನೋಡ್ಕೊಳ್ತಾ ಕೂತ್ಕೊಳ್ರಿ. ನಿಮ್ಮ ಅಕ್ಕೆ ಒಳಗೆ ಅಂದ್ರೆ ಕೊಟ್ಟಿಗೆ ಒಳಗಿರ್ತಕ್ಕಂಥ ಯಾವುದರ ದನಗಳು ಅನಗತ್ಯವಾಗಿ ಮಾತಾಡಿದ್ ನೋಡಿದ್ದೀರಾ? ಯೋಚನೆ ಮಾಡಿ ನೋಡ. ಇಬ್ರು ಮನುಷ್ಯರು ಸೇರಿದ್ರು ಅಂತಂದ್ರೆ ಶುರುವಾಯ್ತು, ಜಗತ್ತಿಂದ ಮಾತಾಡ್ತಾರೆ ತಮ್ಮದ್ ಬಿಟ್ಟು. ಹೋಗ್ರಿ ನೀವು ಅಲ್ಲಿ ಹೊಲದಾಗ ಕುತ್ಕೊಂಡು ನೋಡ್ರಿ, ಒಂದು ಹಕ್ಕಿ ಪಕ್ಷಿನೂ ಕೂಡ ಅನಗತ್ಯವಾಗಿ ಮಾತಾಡೋದು. ಕಾಡಿನಾಗ ಹೋಗ್ರಿ, ಒಂದು ಪ್ರಾಣಿಗಳು ಕೂಡ ಅನಗತ್ಯವಾಗಿ ಮಾತಾಡಲ್ಲ. ಅನಗತ್ಯವಾಗಿ ಮಾತಾಡಿ 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 ಬಳಲ್ತಾ ಇರುವಂತ ಜಗತ್ತಿನ ಏಕೈಕ ಜೀವಿ ಅಂತ ಹೇಳಿದ್ರೆ ಮನುಷ್ಯ. ಎಷ್ಟು ದುರಂತ ನೋಡ್ರಿ. ಪೂಜ್ಯರು ಅಷ್ಟು ದೊಡ್ಡ ಆಶೀರ್ವಚನ ಮಾಡ್ತಿದ್ರೆ ಎಷ್ಟು ಮಹತ್ವದ ವಿಚಾರಗಳನ್ನ ನಮ್ಮ ಜೊತೆಗೆಲ್ಲ ಹಂಚಿಕೊಂಡ್ರು. ನೋಡಿದ್ರೆ ಹಿಂದ್ಗಡೆ ಕುತ್ಕೊಂಡು ಕವ 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 ಅಂತೀರಿ. ಒಂದು ಮಾತಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಅನಗತ್ಯವಾಗಿ ಮಾತಾಡೋದು ಕಡಿಮೆ ಮಾಡ್ಕೊಂಡ್ವಿ ನಾವು ಅಂತಂದ್ರೆ, ಅಥವಾ ಬಿಟ್ವಿ ಅಂತಂದ್ರೆ ಅವಾಗಲೇ ನಾವು ಮಹಾತ್ಮರಾಗ್ಬಿಡ್ತೀವಿ. ಆದ್ರೆ ಮಹಾತ್ಮರು ಯಾಕೆ ಆಗ್ತಿಲ್ಲ ನಮ್ಮ ಕೈಲಿ, ಆಗಕ್ಕಾಗ್ತಿಲ್ಲ ಅಂತಂದ್ರೆ ಅನಗತ್ಯವಾಗಿ ಮಾತಾಡ್ತಿದ್ದೀವಲ್ಲ, ಆ ಕಾರಣಕ್ಕೋಸ್ಕರವಾಗಿ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಪೂಜ್ಯ ಮಹಾಲಿಂಗ ಶಿವಯೋಗಿಗಳವರು ಒಂದು ರೀತಿಯಲ್ಲಿ ಅವರನ್ನ ಮೊದಲನೇ ಸರಿ ದರ್ಶನ ಮಾಡಿದಾಗ ನಮಗೆ ನೆನಪಾಗಿದ್ದು ಅಂತಂದ್ರೆ ಪಾಂಡಮಟ್ಟಿಯ ಚನ್ನಬಸವ ಶಿವಯೋಗಿಗಳು. ಅವರ ಕಾಲವಾದ ನಂತರದಲ್ಲಿ, ಅವ್ರ ದೇಹ ಬಿಟ್ಟ ನಂತರದಲ್ಲಿ ಅವರ ದಾರಿಯಲ್ಲಿ ಭಕ್ತರನ್ನ ಕೊಂಡೊಯ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಯಾರಪ್ಪ ಅಂತಂದ್ರೆ ಅದು ಮಹಾಲಿಂಗ ಶಿವಯೋಗಿಗಳು ಅಂತೇಳಿ ತಪ್ಪಾಗುತ್ತೆ. ಇನ್ನು ಇವತ್ತು ಅವರ ಮುಖ ದರ್ಶನ ಆದ ತಕ್ಷಣ ನಮಗೆ ನೆನಪಾಗಿದ್ದು ಯಾರು ಅಂತಂದ್ರೆ ಅಜಗಣ್ಣನವರು. ಅಜಗಣ್ಣ 12ನೇ ಶತಮಾನದಲ್ಲಿ ಇದ್ರು, ನಿಮಗೆಲ್ಲ ಗೊತ್ತಿದೆ. ಬಹಳ ಅಪರೂಪದ ಶಿವಶರಣರು. ಅವ್ರು ಯಾರ ಹತ್ರನೂ ಮಾತಾಡ್ತಿದ್ದಿಲ್ಲ. ಮಾತಾಡಿದ್ರು ಅಂದ್ರೆ ಯಾರ ಜೊತೆಗಪ್ಪ ಅಂತಂದ್ರೆ ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಮಾತ್ರ ಮಾತಾಡ್ತಿದ್ರು, ಯಾವ್ರಿಗೆ ಆಸಕ್ತಿ ಇದೆಯೋ ಅವ್ರ ಜೊತೆಗೆ ಮಾತ್ರ ಮಾತಾಡ್ತಾ ಇದ್ರು.
ಅದಕ್ಕೊಂದು ದಾಖಲೆ ಸಿಗೋದೇನು, ಅಜಗಂಡ ಯಾರ ಜೊತೆಗೆ ಜಾಸ್ತಿ ಮಾತಾಡಿದ್ದು ಅಂತ ದಾಖಲೆ ಎಲ್ಲಿ ಸಿಕ್ತದಪ್ಪ ಅಂತ ಹೇಳಿದ್ರೆ ಮುಕ್ತಾಯುಕ್ತನ ಜೊತೆಗೆ ಮಾತ್ರ ಮಾತಾಡಿದ್ದು ಅನ್ನೋದು ಮುಕ್ತಾಯುಕ್ತ ವಚನಗಳಲ್ಲಿ ವ್ಯಕ್ತ ಆಗುತ್ತೆ. ಅಜಗಂಡ ಮುಕ್ತಾಯುಕ್ತನ ಜೊತೆಲಿ ಮಾತ್ರ ಮಾತಾಡಿದ್ದು, ಅನಗತ್ಯವಾಗಿ ಇನ್ನೊಬ್ಬರ ಹತ್ರ ಏನನ್ನೂ ಮಾತಾಡಲಾರ್ದಿರುವಂತ ಒಬ್ಬ ಅಪರೂಪದ ಶಿವಶರಣ ಅಜಗಂಡನವರು. ಬಹುಶಃ ಆ ಅಜಗಂಡನ ರೀತಿಯಲ್ಲಿ ಆಸಕ್ತಿ ಇರ್ತಕ್ಕಂಥವ್ರಿಗೆ ಮಾತ್ರ ಜ್ಞಾನದ ದಾಸೋಹವನ್ನು ಮಾಡುವಂತ ಒಂದು ಪರಿಪಾಠವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡ್ಕೊಂಡಿರ್ತಕ್ಕಂಥ ಪೂಜ್ಯರು ಮಹಾಲಿಂಗ ಶಿವಯೋಗಿಗಳು. ಅವ್ರು ನೋಡಿದಾಗ ಅದೇ ಅಜಗಂಡನವರ ಕುರಿತಾಗಿ ಮುಕ್ತಾಯಕ್ಕೆ ಇರತಕ್ಕಂಥ ಮಾತೈತೆ ನೋಡ್ರಿ. ಸುಮ್ಮನೇಕೆ ದಿನ ಕಳೆವಿರಿ, ಸುಮ್ಮನೇಕೆ ಹೊತ್ತು ಕಳೆವಿರಿ ಸ್ವಾಮಿಗಳಿರ, ನೋಡ ಬನ್ನಿ ಮಾಡ ಬನ್ನಿ ದಿನ ಶಿವರಾತ್ರಿಯ, ಕೇಳ ಬನ್ನಿ ಶಿವಾನುಭವ, ನೋಡ ಬನ್ನಿ ಅಜಗಂಡನಿರುವ ಬಸವಣ್ಣ ತಂದೆ ಅಂತ ಹೇಳಿ. ಸುಮ್ಮನೆ ಯಾಕೆ ಕಾಲ ಕಳೀತೀರಿ, ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಅದು ಇದು ಮಾತಾಡ್ಕೊಂಡು ನಿತ್ಯ ನಿತ್ಯ ಶಿವರಾತ್ರಿ ಮಾಡೋದು ಅಂದ್ರೆ ಹೆಂಗಿರುತ್ತೆ ಅಂತ ಅಜಗಂಡನ್ ನೋಡಿ ಕಲೀರಿ. ಶಿವಾನುಭವ ಮಾಡೋದು ಅಂದ್ರೆ ಹೆಂಗಿರ್ತದೆ ಅನ್ನೋದನ್ನ ಅಜಗಂಡನ್ ನೋಡಿ ಕಲೀರಿ. ಬಸವಣ್ಣ ಅಂತ ಹೇಳಿ ಬಸವಣ್ಣವ್ರನ್ನ ಉದ್ದೇಶಿಸಿ ಹೇಳಿದ್ರು ಕೂಡ ಅದನ್ನ ಉದ್ದೇಶಿಸಿ ಹೇಳಿರ್ತಕ್ಕಂಥ ಮಾತು ಕೇವಲ ಬಸವಣ್ಣವ್ರಿಗಲ್ಲ, ಇಡೀ ಮಾನವ ಕುಲಕ್ಕೆ ಹೇಳಿರ್ತಕ್ಕಂಥದ್ದು ಆ ತಾಯಿ ಹೇಳಿರ್ತಕ್ಕಂಥ ಮಾತು. ಆ ರೀತಿಯಲ್ಲಿ ಆ ತಾಯಿಯ ವಚನಕ್ಕೆ ವ್ಯಾಖ್ಯಾನ ಅನ್ನುವಂತ ರೀತಿಯೊಳಗೆ ಮಾಡ್ತಿರ್ತಕ್ಕಂಥ ಪೂಜ್ಯರು ಸಾಕಷ್ಟು ಒಳ್ಳೆಯ ವಿಚಾರಗಳನ್ನ ಈಗಾಗಲೇ ನಮ್ಮ ಜೊತೆಲೆಲ್ಲ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬಿನ ನಾರಾಯಣ ಅವರು ಈ ದೀಪ ಬೆಳಗಿಸೋದ್ರ ಮೂಲಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಸವತತ್ವ ಅನ್ನುವಂಥದ್ದು ಅವರು ಕೂಡ ಹೇಳಿದ್ದನ್ನೇ ಅನುಸರಿಸೋದೇ ಹೊರತು ಮಾತಾಡೋದಲ್ಲ ಅನ್ನುವಂಥದ್ದಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಆನಂತರದಲ್ಲಿ ನಮ್ಮ ಚಟ್ನಳ್ಳಿ ಮಹೇಶ್ ಅವ್ರ ಬಗ್ಗೆ ರೋಹನ್ ಒಂದು ಚೆನ್ನಾಗಿ ಹೇಳಿದ, ಚಿಕ್ಕಮಗಳೂರಿಂದ ಚಿಕಾಗೋವರೆಗೂ ಅಂತ ಹೇಳಿ. ಅವ್ರು ಮೊದಲು ಚಟ್ನಳ್ಳಿಯಿಂದ ಚಿಕ್ಕಮಗಳೂರಿಗೆ ಬಂದ್ರು, ಚಿಕ್ಕಮಗಳೂರಿಂದ ಚಿಕಾಗೋವರೆಗೂ ಹೋದ್ರು. ಅವ್ರ ಮಾತುಗಳು ಹೆಂಗಿದ್ದವಪ್ಪ ಅಂತ ಹೇಳಿದ್ರೆ ದೋ 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 ಅಂತ ಮಳೆ ಸುರಿತಲ್ಲ, ಹಂಗ ಮಳೆ ಸುರಿದಾಗ ಮಾತುಗಳು. ಹಂಗ ಮಳೆ ಬೇಕು ನಮಗೆ, ಅಂತ ಮಳೆನೂ ಬೇಕು, ಸೋನೆ ಮಳೆನೂ ಬೇಕು. ಅಂತ ಮಳೆ ಯಾಕೆ ಬೇಕಪ್ಪ ಅಂತಂದ್ರೆ ಇರೋ ಕಸವನ್ನೆಲ್ಲ ಕೊಚ್ಚಿ ಹೊರಗೆ ಕಳಿಬಿಡ್ಬೇಕು, ಆಮೇಲೆ ಸೋನೆ ಮಳೆ ಅನುತ್ತಾ ಹೋಗ್ಬೇಕು. ಆಷಾಢ ಪೂರ್ತಿ ಹಿಡಿತದೆ ನೋಡ್ರಿ ಸೋನೆ ಮಳೆ, ಹಂಗೆ ಆಷಾಢ ಪೂರ್ತಿ ಸೋನೆ ಮಳೆ ಹಿಡ್ದಂಗೆ ಇಡಬೇಕು. ಒಂದ್ ರೀತಿಯಲ್ಲಿ ಚಕ್ರಳ್ಳಿ ಮಹೇಶ್ ಮಾತುಗಳು ದೋ ಅಂತ ಸುರಿದು ಬಿರುಮಳೆ ಆದ್ರೆ ಪೂಜ್ಯರ ಆಶೀರ್ವಚನ ಹೆಂಗಿತ್ತಪ್ಪ ಅಂತಾರೆ ಸೋನೆ ಮಳೆ ಅದು ಇಳ್ಕೊಂತ ಕಸ ತೆಗೆದ ಮೇಲೆ ಒಳಗಿಳಿಯುವಂತ ನೀರಿನ ಮಳೆ ಆಗಿತ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಚಟ್ನಳ್ಳಿ ಮಹೇಶ್ ತುಂಬಾ ಅಪರೂಪದ ಒಂದು ಕಾರ್ಯಕ್ರಮವನ್ನ ಅವ್ರು ಹಾಕೊಂಡಿದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂತೇಳಿ ವಯಸ್ಸಾದಾಗ ಅವ್ರದ್ದು ಮಾಗ್ತಾ ಐತಿ, ಗೊತ್ತಾಯ್ತಲ್ಲ, ವಯಸ್ಸಾದಾಗ ಮಾಗ್ತಾ ಐತಿ. ಸಾಣೆಹಳ್ಳಿ ಶ್ರೀಗಳು ಅವ್ರಿಗೊಂದು ಅಪ್ಪಣೆ ಕೊಡ್ತಿದ್ದಾರೆ, 15 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಂಗಿಲ್ಲ ನೀನು ಅಂತ ಹೇಳಿ. ಆದ್ರೂ ಅವ್ರು 45 ನಿಮಿಷ ಮಾತಾಡ್ತಿದ್ದಾರೆ. ಬಹುಶಃ ಅವ್ರ ಮನೆಯವ್ರು ಹೋಗಿ ತರಾಟೆ ತೊಗೊಳ್ತಾರೆ ಅಂತ ಹೇಳ್ತೀನಿ, ಜಾಸ್ತಿ ಮಾತಾಡ್ಬಿಡ್ರಿ ಅಂತ ಹೇಳಿ. ಅವ್ರು ತಿಳ್ಕೊಂಡಿರೋದು ಏನಪ್ಪಾ ಅಂತಂದ್ರೆ ನಂದು ಹೆಂಗಾದ್ರು ಹೃದಯ ತೆಗೆದು ಅದನ್ನ ರಿಪೇರಿ ಮಾಡಿ ಒಳಗಿಟ್ಬಿಟ್ಟಿದ್ದಾರೆ. ಒಂಥರ ಸರ್ವಿಸ್ ಮಾಡಿರೋ ಗಾಡಿ ಹೆಂಗ್ ಓಡ್ತದೋ ಹಂಗ ನಾನು ಓಡ್ತಿದ್ದೀನಿ ಅಂತ ಅವ್ರು ತಿಳ್ಕೊಂಡು ಚೆನ್ನಾಗಿ ಓಡಿಸ್ತದಾರೆ. ಈಗ ಒಂಥರ ಹೊಸ ಹೃದಯ ಮಾಡ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಆ ಹುಮ್ಮಸ್ಸಿದೆ ಅಂತ ಭಾವಿಸ್ಕೊಂಡು ದೇವರವ್ರಿಗೆ ಇನ್ನೂ ಒಳ್ಳೆ ಆಯುಷನ್ನ ಆರೋಗ್ಯವನ್ನ ಮತ್ತೆ ಮಾತಿನ ಜೊತೆ ಒಳ್ಳೊಳ್ಳೆ ತಿಂಡಿ ತೀರ್ಕೊಂಡು ಉಣಿಸೋ ಕೆಲಸನೂ ಮಾಡ್ತಿದ್ದಾರೆ ಅವರು. ಅದೊಂದು ರೀತಿ ಒಳ್ಳೆ ಆಹಾರಗಳನ್ನ ಉಣಿಸ್ತಾರೆ ಅಂದ್ರೆ ಒಳ್ಳೆ ಮನಸ್ಸಿದ್ದವ್ರಿಗೆ ಮಾತ್ರ ಸಾಧ್ಯ ಅದು. ಆ ತರದ ಒಂದು ಸತ್ಪರಂಪರೆಯನ್ನ ಜನಪದರು ಮಾಡ್ತಾ ಇದ್ದಂತ ನಮ್ಮ ಪರಂಪರೆಯ ಅಡುಗೆಗಳನ್ನ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನು ಕೂಡ ಚಟ್ನಳ್ಳಿಯವರು ಮಾಡ್ತಿರ್ತಕ್ಕಂಥ ಬಹಳ ವಿಶೇಷ. ಅವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ, ವಿಶೇಷವಾಗಿ ಅವ್ರ ತಾಯಿ ಮತ್ತು ಅವ್ರ ಧರ್ಮಪತ್ನಿಯವರಿಗೆ, ತೇಜಕ್ಕ ಅವ್ರಿಗೆಲ್ಲರೂ ಕೂಡ ನಾವೆಲ್ಲ ಕೃತಜ್ಞತೆಗಳನ್ನ ಸಲ್ಲಿಸಲೇಬೇಕು. ಅಷ್ಟು ಅಪರೂಪದ ಒಂದು ಸಂಸ್ಕೃತಿಯನ್ನು ಉಳಿಸುವಂತ ಕೆಲಸವನ್ನ ಇಡೀ ಕುಟುಂಬ ಅತ್ಯಂತ ಶ್ರದ್ಧೆಯಿಂದ ಮಾಡ್ಕೊಂಡು ಬರ್ತೇವೆ. ಇದು ವಿಶೇಷವಾಗಿ ನಮ್ಮ ರೋಹನ್ ಭಾರ್ಗವಪುರಿ ಅವನು ಐಸಿರಿ ಫೌಂಡೇಶನ್ ಅಂತೇಳಿ ಮಾಡಿಕೊಂಡು ಆ ಫೌಂಡೇಶನ್ ಮೂಲಕ ವಿಪರೀತ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾನೆ. ಒಂದಿನೂ ಸುಮ್ಮನೆ ಕೂತ್ಕೊಳ್ಳಲ್ಲ. ನಾವು ಅವನ ಜೊತೆಯಲ್ಲಿ ಅವನು ಕರ್ಕೊಂಡು ಯುರೋಪಿಗೆ ಹೋಗಿದ್ವಿ, ಜರ್ಮನಿ ಒಳಗೆ ಬಸ್ ಜಯಂತಿ ಮಾಡಕ್ಕೆ ಅಂತ ಹೇಳಿ. ಯುರೋಪಿಗೆ ಹೋದಾಗ ಅವನು ಮಾಡ್ತಾ ಇದ್ದದ್ದು ಏನಪ್ಪಾ ಅಂತಂದ್ರೆ ಹೊರಗಡೆ ನಾವು ಪ್ರವಾಸ ಮಾಡ್ಬೇಕಾದ್ರೆ ಎಲ್ಲದನ್ನು ನೋಡ್ತಾ ಇದ್ದ, ಅವುಗಳ ನೋಟ್ಸ್ ಮಾಡ್ಕೊಳ್ತಾ ಇದ್ದ. ಆ ನಂತರದಲ್ಲಿ ಖಾಲಿ ಕೂತ್ಕೊಂಡಿದ್ದ ಒಂದು ಪುಸ್ತಕ ಇಟ್ಕೊಂಡು ಬಂದಿದ್ದ, ಅದು ಓದ್ಕೊಳ್ತಾ ಕೂತ್ಕೊಂಡಿರೋದು. ನಮಗೆ ಅವಾಗ ಅನ್ನಿಸ್ತು ನಾವ್ಯಾಕೆ ಪುಸ್ತಕ ತರಲಿಲ್ಲ ಅಂತ ಹೇಳಿ. ನಾವು ಖಾಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡು ಇರ್ತಿದ್ವಿ, ಅವನು ಕೂತ್ಕೊಂಡು ಓದ್ತಾ ಇದ್ದ, ಪುಸ್ತಕ ಓದ್ತಾ ಇದ್ದ. ಏನ್ ಮಾಡ್ತಿದ್ದೀವಿ ಮಾರ ಅಂದ್ರೆ ಇಲ್ಲ ಬುದ್ಧಿ ಇದೊಂದು ಓದ್ ಮುಗ್ಸಕ್ ಆಗಿರ್ಲಿಲ್ಲ, ಇಲ್ಲಿ ಬಂದಾಗ ಖಾಲಿ ಇದ್ದಾಗ ಇನ್ನೇನ್ ಮಾಡೋದು ಅಂತೇಳಿ ಓದ್ತಾ ಇರ್ತೀನಿ ಬುದ್ಧಿ ಅನ್ನೋ ಮಾತು ಹೇಳ್ತಾರೆ. ಒಂದು ಒಳ್ಳೆಯ ಅಭಿರುಚಿಯನ್ನು ಹೊಂದಿರತಕ್ಕಂಥ ಯುವಕ, ಮತ್ತೆ ಏನಾದ್ರೂ ಹೊಸದನ್ನ ಕಲಿಬೇಕು ಅನ್ನುವಂತ ಹಂಬಲ ಇರ್ತಕ್ಕಂಥ ಯುವಕ. ನಮ್ದು ನೀವು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿರ್ತೀರಿ, ಏನಪ್ಪಾ ಅದು ಅಂತಂದ್ರೆ ಯುರೋಪಿಯನ್ ಮಾರ್ಕ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ದ. ನಾವು ಎಲ್ಲಿ ಹೋದ್ರೂ ಕೂಡ ಯಾವುದೇ ಒಂದು ವಿಶೇಷ
ಸ್ಥಳಗಳನ್ನು ನೋಡಿದಾಗಲೂ ಕೂಡ ಆ ಸ್ಥಳದೊಳಗೆ ಒಂದು ಶರಣ ತತ್ವದ ಚರ್ಚೆ ಮಾಡಿರ್ಬೇಕು ನಾವು ಅಂತ ಹೇಳಿ ಅವ್ರೇನ್ ಮಾಡಿದ ಅಂತೇಳಿ ನಮ್ಮ ಜೊತೆನಲ್ಲಿ ಪ್ರತಿ ಒಂದು ಜಾಗದಲ್ಲೂ ಕೂಡ ಒಂದೊಂದು ಶರಣ ತತ್ವಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ತಾ ಹೋದ. ಅಲ್ಲಿ ನಮಗೆ ಬಹಳ ಒಂದು ಹಿಡಿಸಿದ್ದೊಂದಿಗೆ ಚಟ್ಟಳ್ಳಿ ಮಹೇಶ್ ಮಾತಾಡ್ಬೇಕಾದ್ರೆ ನೆನಪಾಗಿದ್ದು ಒಂದು ವಚನ ಅದು. ಅವನಲ್ಲಿ ನಮಗೆ ಕೇಳ್ದ, ಒಡೂಸ್ ಅಂತ ಹೇಳಿ ಲಿಂಚಿಸ್ಟನ್ ಅಂತೇಳಿ ಒಂದು ಸಣ್ಣ ದೇಶ, ಆ ದೇಶದ ರಾಜಧಾನಿ ಒಳಗೆ ನಾವು ನಿಂತ್ಕೊಂಡಿದ್ವಿ. ಅಲ್ಲಿ ಒಡೂಸ್ ಅಂತೇಳಿ ಆ ದೇಶದ ರಾಜಧಾನಿ ಹೆಸರು. ಅವನ್ ಬಂದು ನಮಗೆ ಕ್ಯಾಮ್ರಾ ಹಿಡ್ಕೊಂಡು ಕೇಳ್ದ, ಬುದ್ಧಿ ಇಷ್ಟೆಲ್ಲ ಯುರೋಪ್ನೆಲ್ಲ ನೋಡ್ತಾ ಇದೀವಲ್ಲ, ಇಷ್ಟೆಲ್ಲ ವೈಭವ ನೋಡ್ತಾ ಇದೀವಿ, ಇಷ್ಟೆಲ್ಲ ಜಗತ್ತಿನ ವೈವಿಧ್ಯತೆಗಳನ್ನ ನೋಡ್ತಾ ಇದೀವಿ, ನಿಮಗೆ ಪದೇ ಪದೇ ನೆನಪಾಗ್ತಕ್ಕಂಥ ವಚನ ಯಾವುದು ಅನ್ನೋ ಮಾತನ್ನ ನಾವು ಕೇಳ. ಅವಾಗ ನಾವು ಹೇಳಿದ್ದು ಏನಪ್ಪಾ ಅಂದ್ರೆ ಬರೀ ಯುರೋಪ್ ಬಂದಿದೀವಿ ಅನ್ನೋ ಕಾರಣಕ್ಕೆ ನೆನಪಾಗೋದಿಲ್ಲ ಕಣಪ್ಪ, ವಚನ ನಮಗಷ್ಟೇ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರತಿನಿತ್ಯ ನೆನಪು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ವಚನ ಇದೆ. ಆ ವಚನ ನಮಗಂತೂ ಪದೇ ಪದೇ ನೆನಪಾಗುತ್ತೆ, ಅದನ್ನ ಹೇಳ್ತೀನಿ ಕೇಳು ಅಂತೇಳಿ ಆ ವಚನ ಹೇಳಿದ್ವಿ. ಚಟ್ಟಳ್ಳಿ ಮಹೇಶ್ ಕೂಡ ಅದನ್ನಾಗ್ಲೇ ಚೆನ್ನಾಗಿ ಹೇಳಿದ್ರು ನಿಮಗೆ. ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ಆನೆ ಕುದುರೆ ಬಂಡಿ ಭಂಡಾರವಿದ್ದಡೇನು, ತಾನೊಂಬುದು ಪಡಿಯಕ್ಕಿ, ಮಲಗುವುದು ಅರ್ಧ ಮಂಚ, ಕುಡಿಯುವುದು ಒಂದಾವಿನ ಹಾಲು, ಈ ಹುರುಳಿಲ್ಲದ ಸಿರಿಯ ಮೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ, ಒಡವೆ ತಾನೇನಪ್ಪದು, ಕೈ ಹಿಡಿದ ಮಡದಿ ಪರರ ಸಂಘ, ಪ್ರಾಣ ವಾಯುವಿನ ಸಂಘ, ಸಾವಿನ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ. ಏನ್ ಅದ್ಭುತ ನೋಡ್ರಿ. ಮೋಳಿಗೆ ಮಾರಯ್ಯ ಅಂತ ಶರಣರವರು ಇಡೀ ಮನುಷ್ಯ ಜೀವನದ ಹಬ್ಬಹಬ್ಬಿಗಳು ಎಲ್ಲವಕ್ಕೂ ಕೂಡ ತಡೆಗಟ್ಟುವಂತ ಮೌಲಿಕವಾಗಿರ್ತಕ್ಕಂಥ ವಚನ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಅವರೊಬ್ಬ ರಾಜ ಆಗಿದ್ದಂಥವ್ರು, ಕಾಶ್ಮೀರದೊಳಗೆ 1,00,000 ಅನ್ನುವಂತ ಒಂದು ಪ್ರದೇಶದ ರಾಜವಾಗಿದ್ದಂಥವ್ರು, ಅವರು ಕಲ್ಯಾಣಕ್ಕೆ ಬಂದು ಕೊಡ್ಲಿಯನ್ನು ಹಿಡ್ಕೊಂಡು ಮಚ್ಚಿಡ್ಕೊಂಡು ಕಾಡ ಅಲದಾಡಿ ಒಣಗಿದ ಕಟ್ಟಿಗೆಗಳನ್ನ ಕಡ್ಕೊಂಡು ಬಂದು ಕಲ್ಯಾಣದ ಬೀದಿ ಒಳಗೆ ಮಾರಾಟ ಮಾಡಿಕೊಳ್ತಾ ಹೋಗ್ತಾ ಇದ್ರು. ಅದರಿಂದ ಬಂದಿರ್ತಕ್ಕಂಥ ಭತ್ತನೂ ಅಕ್ಕಿನ ತಗೊಂಡು ಬಂದು ಮನೆಯೊಳಗೆ ಕುಟ್ಟಿ ಗಂಜಿ ಮಾಡ್ಕೊಂಡು ಪ್ರಸಾದ ಸ್ವೀಕಾರ ಮಾಡುವಂತ ಅತ್ಯಂತ ಸರಳಾತಿ ಸರಳ ಜೀವನ ಶೈಲಿಯನ್ನು ರೂಢಿಸಿಕೊಂಡಿದ್ದಂಥವ್ರು. ಆ ಪುಣ್ಯಾತ್ಮ ಒಂದಿನ ಸಂಜೆ ಹೊತ್ತು ಹಿಂಗೆ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾಗ ಅವ್ರಿಗೆ ಅನ್ಸುತ್ತೆ, ನಾನು ರಾಜ ಆಗಿದ್ದೆ, ಅವತ್ತು ಆನೆ ಇತ್ತು, ಕುದುರೆ ಇತ್ತು, ಬಂಡಿ ಇತ್ತು, ಭಂಡಾರ ಇತ್ತು, ಅವತ್ತು ನಾನು ಎಷ್ಟು ಊಟ ಮಾಡ್ತಿದ್ದೆ ಅಂತ ಅವ್ರಿಗೆ ಯೋಚನೆ ಶುರು ಆಗ್ತದೆ. ನೋಡ್ರಿ, ಅವತ್ತು ಎಷ್ಟು ಊಟ ಮಾಡ್ತಿದ್ದೆ, ಇತ್ತು ಅಂತೇಳಿ ಡಬರಿಗಟ್ಲೆ ಉಣ್ಲಿಲ್ಲ, ಇತ್ತು ಅಂತ ಹೇಳಿ ಕೊಬ್ಬರಿಗೆ ಗಟ್ಲೆ ಉಣ್ಲಿಲ್ಲ, ಅವತ್ತು ಉಂಡದ್ದು ಕೂಡ ಹೊಟ್ಟೆ ಇಡಿಸೋ ಅಷ್ಟೇ ಅಲ್ವಾ. ಹೊಟ್ಟೆ ತುಂಬಿದ ಮೇಲೆ ಉಂಡ್ವಿ, ನಾನು ರಾಜ ಆಗಿದ್ದು ಕಣಪ್ಪ, ನನ್ನ ಹತ್ರ ಬಾಳ ಐತೆ, ಹಂಗಾಗಿ ನಾನು ಬಾಳ ಉಣ್ಬೇಕು ಅಂತ ನಾನು ಉಂಡದ್ದೇನೋ ಇಲ್ಲ. ಆನೆ ಇದ್ದಾಗ್ಲೂ, ಕುದುರೆ ಇದ್ದಾಗ್ಲೂ, ಬಂಡಿ ಇದ್ದಾಗ್ಲೂ, ಭಂಡಾರ ಇದ್ದಾಗ್ಲೂ ಉಂಡದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ಒಂದಿಡಿ ಅಕ್ಕಿ ಅನ್ನ. ಕುಡ್ದದ್ದು ಎಷ್ಟಪ್ಪ ಅಂತಂದ್ರೆ ಒಂದು ಹಸುವಿನ ಹಾಲು. ನೀವ್ ಅನ್ಬೋದು, ಬುದ್ಧಿ ನಮ್ಮ ಮನೆಗಿರೋ ಹಸು 10 ಲೀಟರ್ ಹಾಲು ಕೊಡ್ತದ, ಬುದ್ಧಿ 10 ಲೀಟರ್ ಗಟ್ಲೆ ಕುಡಿತಿದ್ರೆ ಮಾರಿನವರು. ಅಂದ್ರೆ ನಮ್ಮ ಹಸುಗಳು ಅಲ್ಲವು, ಅವು ದೇಸಿ ಹಸುಗಳು. ಅವತ್ತು ಕೊಡ್ತದ್ದು ಎಷ್ಟಪ್ಪ ಅಂದ್ರೆ 1 ಲೋಟದಷ್ಟು 2 ಲೋಟದಷ್ಟು. ಅದ್ರಾಗೆ ಅರ್ಧ ಲೋಟ ಹಾಲನ್ನ ಕರು ಕುಡಿತಿತ್ತು, ಇನ್ನರ್ಧ ಲೋಟ ಹಾಲನ್ನು ಇವ್ರು ಬಳಸ್ತಿದ್ರು. ಇವತ್ತಿನ ಹಸುಗಳಿದಾವಲ್ಲ, ಗಾಢ ಕಥೆಗಳು, ಏನು ಅನಾಹುತಗಳಾಗಿದ್ದಾವ, ಹಾಲು ಕುಡಿದವ್ರದ್ದು ಅನಾಹುತಗಳೆಲ್ಲ ಹೇಳೋದು ಬೇರೆ ಒಂದು ವಿಷಯ ಅದು, ಅದಿರ್ಲಿ. ಆದ್ರೆ ಮೋಳಿಗೆ ಮಾರಯ್ಯ ಅಂತದ್ ಒಂದು ಹಸುವಿನ ಹಾಲು, ಒಂದಿಡಿ ಅಕ್ಕಿ ಅನ್ನ ಯಾವಾಗ ರಾಜ ಆಗಿದ್ದಾಗ. ಇವತ್ತು ಆನೆ ಇಲ್ಲ, ಕುದುರೆ ಇಲ್ಲ, ಬಂಡಿ ಇಲ್ಲ, ಭಂಡಾರ ಇಲ್ಲ, 1,00,000 ಇಲ್ಲ, ಏನೇನು ಇಲ್ಲ. ಇರೋದು ಒಂದು ಕೊಡ್ಲಿ, ಒಂದು ಗುಡಿಸ್ಲು. ದಿನ ಹೋಗಿ ಕಟ್ಟಿಗೆ ಕಡಿದು ಮಾರಾಟ ಮಾಡ್ಕೊಂಡು ಬರ್ಬೇಕು, ಅದರಿಂದ ಕೊಂಡ್ಕೊಳ್ಬೇಕು, ಅಡುಗೆ ಮಾಡ್ಕೊಂಡು ಉಣ್ಬೇಕು. ಇವತ್ತರ ನಾನೇನು ಉಪವಾಸ ಆದಿನೇನಪ್ಪ ಅಂತಂದ್ರೆ ಇವತ್ತು ಉಣ್ತಾ ಇರ್ತಕ್ಕಂಥದ್ದು ಕೂಡ ಅದೇ ಒಂದಿಡಿ ಅಕ್ಕಿ ಅನ್ನ, ಅದೇ ಒಂದು ಲೋಟ ಹಾಲು, ಮಲಗ್ತಾ ಇರ್ತಕ್ಕಂಥದ್ದು ಕೂಡ ಅದೇ ಅರ್ಧ ಮಂಚ. ಯೋಚನೆ ಮಾಡ್ರಿ, ಮನುಷ್ಯ ಜೀವನಕ್ಕೆ ಅಗತ್ಯ ಅನ್ನುವಂಥದ್ದು ಯಾವ್ದು ಹಾಗಾದ್ರೆ ಅಲ್ವಾ. ಮುಂದುವರೆದು ಹೇಳ್ತಾರೆ, ಆ ಕಾರಣಕ್ಕೋಸ್ಕರವಾಗಿ ಇದ್ದಾಗಲೂ ಅಷ್ಟೇ, ಇಲ್ದಾಗಲೂ ಅಷ್ಟೇ ಕಣಪ್ಪ. ಆ ಕಾರಣಕ್ಕಾಗಿ ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ. ಉಪವಾಸ ಇದ್ದು ವನವಾಸ ಇದ್ದು ಈ ಸಂಪತ್ತು ಬೆನ್ನತ್ಕೊಂಡು ಹೋಗಿ ಹಾಳಾಗಬೇಡ್ರು ಪುಣ್ಯಾತ್ಮರ. ಇದ್ರೂ ಅಷ್ಟೇ ಉಣ್ಣೋದು, ಇಲ್ದಿದ್ರು ಅಷ್ಟೇ ಉಣ್ಣೋದು ಅಂತ ಹೇಳಿ ಮುಂದೆ ಹೇಳ್ತಾರೆ, ಒಡಲು ಭೂಮಿಯ ಸಂಘ. ನಾನು ಸತ್ತ ಮೇಲೆ ಶರೀರ ಭೂಮಿಗೆ ಹೋಗ್ತು, ಒಡವೆ ತಾನೇನಪ್ಪದು. ನಾವು ಧರಿಸಿರೋ ಒಡವೆಗಳು ಏನಾಗ್ತವೆ ಯಾರಿಗ್ ಗೊತ್ತು. ಕೈ ಹಿಡಿದ ಮಡದಿ ಪರರ ಸಂಘ. ಆಕೆ ವಯಸ್ಸಿತ್ತವ್ರು ಇನ್ನೊಬ್ರು ಮದುವೆಗೆ ಹೋಗ್ಬಿಡ್ಬೋದು. ಪ್ರಾಣ ವಾಯುವಿನ ಸಂಘ, ಸಾವಿನ ಸಂಗಡ ಯಾರೂ ಇಲ್ಲ ನಿಕ್ಕಳಂಕ ಮಲ್ಲಿಕಾರ್ಜುನ. ಯಾರ ಬಂದರೆ ಹೇಳಿ ನೋಡು. ಒಂದ್ ಜೊತೆ ಚಪ್ಪಲಿ ಬರ್ಲಿಲ್ಲ, ಹೇಳಿದ್ರು ಮಹೇಶ್ ತಪ್ಪು ಹೇಳ್ದ ಅಂತೇಳಿ ಚಪ್ಪಲಿ ಇಡೋದವ್ರು ಗಾಡ ಹೋಗೋ ಮರೆ ಅಂತ ಹೇಳಿ ಕಳಿಸಿದ್ರಲ್ಲ. ನಮ್ ಜೊತೆಗೆ ಒಂದ್ ಜೊತೆ ಚಪ್ಪಲಿ ಬರ್ಲಿಲ್ಲ ಅಂತಂದ್ರೆ ಸಾವಿನ ಜೊತೆ ಇನ್ನೇನು ಬರಕ್ ಸಾಧ್ಯ. ಹಾಗಾಗಿ ನಾವು ಅನಗತ್ಯ ವಿಷಯಗಳಿಗೆ, ಅನಗತ್ಯ ವಸ್ತುಗಳಿಗೆ
ಅನಗತ್ಯ ಸಂಗತಿಗಳಿಗೆ ಅತಿಯಾದ ತಲೆ ಕೆಡಿಸ್ಕೊಳ್ತಕ್ಕಂಥದ್ದನ್ನ ಬಿಟ್ಟು ನಾವು ಯಾರು ಅನ್ನೋದನ್ನ ಅರಿಯೋದಕ್ಕೋಸ್ಕರವಾಗಿ, ನಾನು ಯಾಕೆ ನನ್ನ ವರ್ತನೆಗಳು ಈ ರೀತಿ ಆಗ್ತಿದ್ದೇವೆ ಅನ್ನೋದನ್ನ ಅರಿಯೋದಕ್ಕೋಸ್ಕರವಾಗಿ, ನನ್ನ ವರ್ತನೆಗಳಲ್ಲಿ ಸುಧಾರಣೆ ಕಂಡುಕೊಂಡು ನಾನೇ ದೇವನಾಗುವಂತ ಪರಿ ಹೇಗೆ ಅನ್ನುವಂಥದ್ದನ್ನು ಅರಿಯೋದಕ್ಕೋಸ್ಕರವಾಗಿ ನಾವು ಸಮಯವನ್ನು ವಿನಿಯೋಗ ಮಾಡಿದ್ವಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಬದುಕು ಹಸನಾಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪೂಜ್ಯರು 2 ಸರಿ ನಿಮಗೆ ಸೂಚನೆ ಕೊಟ್ಟರು, ಮಾತಾಡ್ಬೇಡ್ರಿ ಅಂತ. ನಮಗೆ ಅವಾಗ ಪ್ರಭುದೇವರ ಒಂದು ವಚನ ನೆನಪಾಗ್ತಾ ಇತ್ತು. ಪೂಜ್ಯರು ಹೇಳ್ಬೇಕಾದ್ರೆ ನಮಗೊಂದು ಪ್ರಭುದೇವರದೊಂದು ವಚನ ನೆನಪಾಗ್ತಾ ಇತ್ತು. ಅವ್ರು ಹೇಳ್ತಾರೆ, ಕಣ್ಣುಗಳೇಕೆ ನೋಡಬೇಡ ಎಂದರೆ ಮಾನವು. ಗೊತ್ತಾಯ್ತಲ್ಲ? ಕಣ್ಗಳೇಕೆ ನೋಡಬೇಡ ಎಂದರೆ ಮಾನವು, ಶ್ರೋತ್ರಗಳೇಕೆ ಆಲಿಸಬೇಡ ಎಂದರೆ ಮಾನವು, ಜಿಹ್ವೆ ಏಕೆ ರುಚಿಸಬೇಡ ಎಂದರೆ ಮಾಡದು, ನಾಸಿಕವೇಕೆ ವಾಸಿಸಬೇಡ ಎಂದರೆ ಮಾಡದು, ತೊಕ್ಕು ಏಕೆ ಸೋಂಕಬೇಡ ಎಂದರೆ ಮಾಡದು. ಅವರಿಗೂ ಪ್ರಶ್ನೆ ಬಂದ್ಬಿಟ್ಟಂತೆ, ಮಾತಾಡ್ಬೇಡ ಅಂದ್ರೆ ಇವ್ರು ಮಾತಾಡ್ತಾರ ಯಾಕೆ? ನಮಗೆ ಆ ಪ್ರಶ್ನೆ. ನಿಮ್ಮ ಮಕ್ಳಿಗೆ ಮಾಡಿ ಗಾಢ ಅನ್ನೋದೇ ಮಾಡ್ತಾ ಬುದ್ಧಿವ ಅಂತ ಇರ್ತಿರಲ್ಲ ಮಕ್ಳುಗಳಿಗೆ, ಹಂಗೆ ಗುರುಗಳಿಗೆ ಶಿಷ್ಯರು ನೋಡಿದಾಗ ಹಂಗ ಅನಿಸ್ತಿರ್ತದೆ. ಮಾತಾಡ್ಬೇಡ್ರು ಅಂದ್ರೆ ಮಾತಾಡ್ತವೆ, ಸುಮ್ ಕುತ್ಕೊಳ್ರು ಅಂದ್ರೆ ಮಾತಾಡ್ತವೆ, ಎದ್ದು ಓಡಾಡ್ಬೇಡ ಅಂದ್ರೆ ಎದ್ದು ಓಡಾಡ್ತವೆ, ಒಂದ್ 10 ನಿಮಿಷ ಕುತ್ಕೊಳ್ರು ಅಂದ್ರೆ ಕುತ್ಕೊಳಕ್ ತಯಾರಿಲ್ಲ. ಯಾವ್ದನ್ ಬೇಡ ಅಂತೀವಿ ಅದನ್ನೇ ಮಾಡ್ತೇವೆ. ಯಾಕೆ? ಯಾವ್ದನ್ ಬೇಡ ಅಂದ್ರು, ಕಣ್ಣುಗಳೇ ನೋಡ್ಬೇಡ ಅಂದ್ರೆ ಯಾಕೆ ನೋಡ್ತವೆ, ಕಿವಿಗಳು ಕೇಳಬೇಡ ಅಂದ್ರು ಯಾಕೆ ಕೇಳ್ತವೆ, ನಾಲಿಗೆ ತಿನ್ನಬೇಡ ಅಂದ್ರು ಯಾಕೆ ತಿಂತತಿ, ಕಿವಿಗಳು ಇದು ಚರ್ಮ ಮುಟ್ಟಿಸ್ಕೊಳ್ಬೇಡಪ್ಪ ಮುಟ್ಟಬೇಡಪ್ಪ ಅಂದ್ರೆ ಯಾಕೆ ಮುಟ್ಟಿಸ್ಕೊಳ್ತತಿ, ಇದಕ್ಕೆ ಏನ್ ಕಾರಣ ಅಂತ ಹೇಳಿ ಆಲೋಚನೆ ಮಾಡ್ಬೇಕು ನಾವು ಅಂತ ಪ್ರಭುದೇವರು ಹೇಳ್ತಾರೆ. ಅದನ್ನ ಆಲೋಚನೆ ಮಾಡ್ತಾ 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 ಹೋದಾಗ ನಮ್ಮ ಅರಿವಿಗೆ ಬರೋದೇನಪ್ಪಾ ಅಂತಂದ್ರೆ, ಈ ಭೇದವನ್ನ ನುಡಿಯಲು ಸಮಧಾತುವಾಯಿತು. ಇವೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಒಂದೇ, ಎರಡಲ್ಲ, ಬೇರೆ ಏನಿಲ್ಲ ಅಲ್ಲಿ. ಇವೆಲ್ಲದಕ್ಕೂ ಕೂಡ ಕಣ್ಣು ನೋಡ್ಬೇಡ ಅಂದ್ರೆ ನೋಡಕ್ ಹಚ್ಚೋದು, ಕಿವಿ ಕೇಳಬೇಡ ಅಂದ್ರೆ ಕೇಳಕ್ ಹಚ್ಚೋದು, ನಾಲಿಗೆ ತಿನ್ನಬೇಡ ಅಂದ್ರೆ ತಿನ್ನಕ್ ಹಚ್ಚೋದು, ಚರ್ಮ ಮುಟ್ಟಬೇಡ ಮುಟ್ಟಿಸ್ಕೋಬೇಡ ಅಂದ್ರೆ ಮುಟ್ಟಿಸ್ಕೆ ಅಂತ ಹೇಳಿ ಅನ್ನೋದು, ಇವೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಒಂದೇಯ, ಅದು ಮನಸ್ಸು. ಆ ಮನಸ್ಸನ್ನ ಅರ್ಥ ಮಾಡಿಕೊಂಡು ಮನಸ್ಸನ್ನು ನಮ್ಮ ಹಿಡಿತದೊಳಗೆ ಇಟ್ಕೊಂಡ್ವಿ ಅಂದ್ರೆ, ಕಣ್ಣು ನೋಡಬಾರ್ದು ನೋಡಲ್ಲ, ಕಿವಿ ಕೇಳಬಾರ್ದನ್ ಕೇಳಲ್ಲ, ನಾಲಿಗೆ ತಿನ್ನಬಾರ್ದನ್ ತಿನ್ನಲ್ಲ, ಚರ್ಮ ಮುಟ್ಟಬಾರ್ದನ್ ಮುಟ್ಟಲ್ಲ ಅಲ್ವಾ, ಕಿವಿ ಕೇಳಬಾರ್ದನ್ನ ಕೇಳಲ್ಲ. ಆದ್ರೆ ನಾವು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಪೂಜ್ಯರು ಹೇಳಿದ್ರೆ ಲಿಂಗಾನುಸಂಧಾನವನ್ನ ಮಾಡಿಕೊಳ್ತಾ ಹೋಗಬೇಕು. ಕಣ್ಣಿನಿಂದ ಲಿಂಗ ನೋಡ್ಬೇಕು, ನೋಡ್ಕೊಂತ ಎಲ್ಲಿಗೆ ಹೋಗ್ಬೇಕಪ್ಪ ನಾವು ಅಂತಂದ್ರೆ, ಲಿಂಗ ನೋಡ್ತಾ ನಾವು ಲಿಂಗ ನೋಡ್ತಿದೀವಿ ಅನ್ನೋದು ಮರ್ತು ಬಿಡ್ಬೇಕು. ನಾವು ಅಷ್ಟು ತನ್ಮಯರಾಗಿ ಲಿಂಗವನ್ನು ನೋಡ್ತಾ ಹೋದಾಗ ಕಣ್ಣಾಲಿಗಳ ಚಲನೆ ನಿಲ್ಲುತ್ತೆ. ಕಣ್ಣಾಲಿಗಳ ಚಲನೆ ನಿಂತಾಗ ಮನಸ್ಸು ತನ್ನ ಚಂಚಲತೆ ಕಳ್ಕೊಳ್ಳುತ್ತೆ. ಚಂಚಲತೆಯನ್ನು ಕಳ್ಕೊಂಡಿರ್ತಕ್ಕಂಥ ಮನಸ್ಸೇ ನಮಃ ಆಗಿಬಿಡುತ್ತೆ. ನಾವು ನಮಃ ಅಂತೇಳಿ ಅದು ಉಲ್ಟಾ ಮಾಡಿ ಮನಃ ಆಗೋದು. ಮನ ಆಯ್ತು ಅಂದ್ರೆ ಕೆಳಗರಿತತಿ, ನಮಃ ಆಯ್ತಪ್ಪ ಅಂದ್ರೆ ಮೇಲೆ ಕರೆಯಕ್ ಶುರು ಆಗ್ಬಿಡ್ತದೆ. ನಮಃ ಅಂತಂದ್ರೆ ದೇವರಿಗೆ ಶರಣಾಗತನಾಗಿಬಿಡುತ್ತೆ ಆ ಮನಸ್ಸು. ಹಾಗಾಗಿ ಕಣ್ಣುಗಳನ್ನ ನೋಡ್ತಕ್ಕಂಥ ನೋಟವನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಮನಸ್ಸು ನಮಗೆ ಹಿಡಿತಕ್ಕೆ ಬರುತ್ತೆ. ಮನಸ್ಸು ಹಿಡಿತಕ್ಕೆ ಬಂತು ಅಂತ ಹೇಳಿದ್ರೆ ಇಂದ್ರಿಯಗಳು ಕೂಡ ನಮ್ಮ ಹಿಡಿತದಲ್ಲಿ ಇರೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ಸಂಗತಿಯನ್ನ ಪ್ರಭುದೇವರಿ ವಚನದ ಮೂಲಕವಾಗಿ ಹೇಳ್ತಾ ಕೊನೆಗೆ ಹೇಳ್ತಾರೆ, ಗುಹೇಶ್ವರ ಲಿಂಗಕ್ಕೆ ಒಲಿದ ಕಾರಣ ಅಭಿಮಾನ ಲಜ್ಜೆ ಬೇಸತ್ತು ಹೋಯಿತು. ಅಭಿಮಾನ ಲಜ್ಜೆ ನಾವೆಲ್ಲ ಮಾಡ್ತಿರೋದು ಅಭಿಮಾನಕ್ಕೋಸ್ಕರ, ಲಜ್ಜೆಗೋಸ್ಕರ. ಯಾರು ಏನಾರ ಅಂದ್ಕೊಂಡ್ರೆ ಏನ್ ಮಾಡೋದು ಮರೆಯ ಅಲ್ವಾ? ಇದಕ್ಕೆಲ್ಲ ನಾವು ಮಾಡೋದು. ಇವತ್ತು ಬೆಳಗ್ಗೆ ಒಬ್ರು ಬಂದಿದ್ರು, ಮಗಳು ಮದುವೆ ಮಾಡ್ತಿದ್ದೇನ್ರಿ ಬುದ್ಧಿ, ಹಿಂಗೆ ಬೇರೆ ರಾಜ್ಯದ ಹುಡುಗ, ಬೇರೆ ಸಮುದಾಯದ ಹುಡುಗ, ಆ ಹುಡುಗಿಗೆ ಲಿಂಗಧಾರಣೆ ಮಾಡ್ಬೇಕು ಬುದ್ಧಿ ಅಂದ್ರು. ಆಯ್ತಪ್ಪ, ಅವನಿಗೆ ಅವನು ಒಪ್ಕೊಂಡಿದ್ದಾನ, ಮೊದಲು ಕೇಳಿದನ ಲಿಂಗಧಾರಣೆ ಮಾಡ್ಕೊಂಡು ಒಪ್ಕೊಂಡಿದ್ದಾನ. ಇಲ್ಲ ಬುದ್ಧಿ, ನಾವ್ ಹೆಂಗೆ ಹೇಳ್ತೀವೋ ಹಂಗೆ ಒಪ್ಕೊಂಡಿದನ್ರಿ ಬುದ್ಧಿ, ಲಿಂಗ ಪೂಜೆ ಮಾಡ್ಕೊಳ್ಳೋದ್ರ ಬಗ್ಗೆ ಅವನಿಗೂ ಆಸಕ್ತಿ ಬಂದಿದೆ. ನಾವು ಹಂಗೋ ಹಿಂಗೋ ಒಂದಿಷ್ಟೆಲ್ಲ ಹೇಳಿದ್ವಿ ಬುದ್ಧಿ ಇದ್ರ ಬಗ್ಗೆ ಎಲ್ಲ. ಅವನು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡಿದನ್ ಬುದ್ಧಿ. ಆಯ್ತಪ್ಪ, ಸಂತೋಷ ಆಯ್ತು, ದಿನ ಕರ್ಕೊಂಡ್ ಬರ್ರಿ, ಇಬ್ಬರಿಗೂ ಲಿಂಗ ದೀಕ್ಷೆ ಮಾಡೋಣಂತೆ ಅಂತ ಹೇಳಿದ್ರು. ಆಮೇಲೆ ಅವ್ರ ಜೊತೆಗೆ ಬಂದ್ರು ಹೇಳಿದ್ರು, ಬುದ್ಧಿ ಮಗಳು ಮದುವೆ ಮಾಡಕ್ಕೆ ಜಮೀನ್ ಮಾರ್ತದ ಬುದ್ಧಿ ಅಂತ. ಮಗಳು ಮದುವೆ ಮಾಡೋದಕ್ಕೆ ಜಮೀನ್ ಮಾರ್ತಾ ಇದ್ರಿ ಬುದ್ಧಿ ಅಂತ. ಯಾಕಪ್ಪ ಜಮೀನ್ ಮಾರಿ ಮಗಳು ಮದುವೆ ಮಾಡ್ತೀಯ ಬುದ್ಧಿ? ಇರೋದ್ ಒಂದ್ 3-4 ಲಕ್ಷ ರೂಪಾಯಿ ದುಡ್ಡು ಐತ್ರಿ ಬುದ್ಧಿ, 30 ಲಕ್ಷ ರೂಪಾಯಿ ಮಗಳ ಮದುವೆ ಖರ್ಚು ಐತಿ, ಮತ್ತೆ ಆ ಖರ್ಚಿಗೆ ಯಾಕೆ ಸಾಲ ಮಾಡೋದು ಅಂತೇಳಿ ಒಂದಿಷ್ಟು ಜಮೀನ್ ಇತ್ತು, ಅದನ್ನ ಮಾಡಿ ತಮ್ಮಳಿಗೆ ಮಾರಿ, ಆ ಮಾರಿ ದುಡ್ಡೇ ಮಗಳು ಮದುವೆ ಮಾಡ್ತಿದ್ದೀನಿ ಬುದ್ಧಿ ಅಂತ. ಅಲ್ಲ ಮರೆಯ, ಇಷ್ಟೊಂದು ಮಾಡುವಂತ ಅಗತ್ಯ ಏನಿತ್ತು? ಏನ್ ಬುದ್ಧಿ, 4 ಜನಕ್ಕೆ ಒಪ್ಪಂಗ ಮಾಡ್ಲಿಲ್ಲದ್ರೆ ಗತಿ ಏನ್ ಬುದ್ಧಿ? ಜನ ಏನ್ ಅಂದ್ಕೊಳ್ಳಲ್ಲ ನನ್ನ ಬಗ್ಗೆ ಅಂತ. ಅಭಿಮಾನ ಲಜ್ಜೆ. ಯಾರೇನ್ ಅಂದ್ಕೊಳ್ತಾರೋ ಯಾರೇನ್ ಅಂದ್ಕೊಳ್ತಾರಪ್ಪ, ಪುಣ್ಯಾತ್ಮ ನಿನ್ ಕಷ್ಟಕ್ಕೆ ಯಾರು ಬರಲ್ಲ, ನಿನ್ ಸುಖಕ್ಕೂ ಯಾರು ಬರಲ್ಲ. ಬಾಳ ಅಂದ್ರೆ ಸುಖವಾಗಿದ್ದಾಗ ನಕ್ ಹೋಗ್ತಾರೆ, ಬಾಳ ಕಷ್ಟದಲ್ಲಿ ಇದ್ದಾಗ 2 ಕಣ್ಣೀರು ಸುರಿಸಿ ಹೋಗ್ತಾರೆ.
ಅವ್ರು ಅನುಭವಿಸ್ಬೇಕಾಗಿರೋದು ಯಾರು? ನಾವೇ ಅಲ್ಲ. ಅದಕ್ಕೆ ಪ್ರಭುದೇವ್ರು ಹೇಳೋದು, ನೋಡಪ್ಪ, ನಮ್ಮ ಇಂದ್ರಿಯಗಳಿಗೆ ಉಚ್ಚಾಟಗಳಿಗೆಲ್ಲ ಮನಸ್ಸು ಬಹಳ ಕಾರಣ ಆಗ್ತೈತಿ. ಆ ಮನಸ್ಸಿಗೆ ಕಾರಣ ಆಗೋದು ಯಾವ? ಆ ಮನಸ್ಸಿನೊಳಗೆ ನೆಲೆಸಿರ್ತಕ್ಕಂಥ ಅಭಿಮಾನ ಲಜ್ಜೆಗಳು. ಆ ಅಭಿಮಾನ ಲಜ್ಜೆಗಳನ್ನು ಕಳ್ಕೊಂಡ್ಬಿಟ್ವಿ ನಾವು ಅಂತಂದ್ರೆ ನಾವು ಈ ಜಗತ್ತಿಗೆ ಹೆದರ್ಬೇಕಾಗಿಲ್ಲ. ಯಾರೇನಂತಾರೋ ಏನೋ ಹಿಂಗೆ ಬಸವಣ್ಣ ಅಂದ್ಕೊಂಡು ಹೋಗಿದ್ರಿ, ಇವತ್ತು ನಾವು ಇರ್ತಿದ್ವ? ಹಿಂಗೆ ಅಕ್ಕಮದೇವಿ ಅಂದ್ಕೊಂಡು ಹೋಗಿರೋ ವೈರಾಗ್ಯ ನಿಧಿಯಾಗಿ ಜಗತ್ತಿನ ನಶ್ವರತೆಯನ್ನ, ದೇಹದ ನಶ್ವರತೆಯನ್ನ ಜಗತ್ತಿಗೆ ಅರ್ಥ ಮಾಡ್ಸಕ್ ಸಾಧ್ಯವಾಗ್ತೈತೆ? ಆ ತಾಯಿಗೆ ಚನ್ನಮಲ್ಲಿಕಾರ್ಜುನ ಜೊತೆಯಲ್ಲಿ ಐಕ್ಯರಾಗೋದಕ್ಕೆ ಸಾಧ್ಯವಾಗ್ತೈತೆ? ಯೋಚನೆ ಮಾಡ್ತಾ ಹೋಗ್ರಿ. ಅಭಿಮಾನ ಲಜ್ಜೆಗಳನ್ನ ನಾವು ಎಷ್ಟು ಕಡಿಮೆ ಮಾಡಿಕೊಳ್ತಾ ಹೋಗ್ತೀವೋ ಅಷ್ಟು ದೊಡ್ಡವರಾಗೋದಕ್ಕೆ ಸಾಧ್ಯವಾಗುತ್ತೆ, ಅಷ್ಟು ಉದಾತ್ತತೆಯಿಂದ ನಾವು ಬದುಕನ್ನು ಸಾಗಿಸೋದಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನೊಳಗೆ ಆ ತರದ ಏನು ವ್ಯತಿರಿಕ್ತವಾಗಿ, ನಮ್ಮ ಇಚ್ಛೆಗೆ ವ್ಯತಿರಿಕ್ತವಾಗಿ ಮನಸ್ಸು ನಮ್ಮ ಇಂದ್ರಿಯಗಳನ್ನು ಎಳೆಯುತ್ತಲ್ಲ, ಆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರವಾಗಿ ಇಂಥ ಸತ್ಸಂಗಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಿರ್ಬೇಕಾಗುತ್ತೆ. ಆ ನಿಟ್ಟಿನೊಳಗೆ ಇದೊಂದು ಅಪರೂಪದ ಕಾರ್ಯಕ್ರಮವನ್ನ ಐಶ್ರೀ ಫೌಂಡೇಶನ್ ಮತ್ತೆ ನಮ್ಮ ಲಯನ್ಸ್ ಕ್ಲಬ್ನವರು, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದವರು, ಚಟ್ನಳ್ಳಿ ಮಹೇಶ್ ಅವರ ಒಂದು ಮಾತುಗಳನ್ನ ಆಡಿಸೋದ್ರ ಮೂಲಕವಾಗಿ ತುಂಬಾ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಪರೂಪದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನಮಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸಿ, ವಿಶೇಷವಾಗಿ ನಮ್ಮ ಚಂದನ್, ಅವನು ಬಹಳ ಅಪರೂಪದ ಹುಡುಗ. ಚಂದನ್ ಇದರಲ್ಲಿ ಬಹಳ ಅಪರೂಪದ ಹುಡುಗ. ಅವನಿಗೂ ಬಹಳಷ್ಟು ದೈಹಿಕವಾಗಿ ಬಹಳ ತೊಂದರೆಗಳಿದ್ದಾವೆ, ಆದ್ರೆ ಆರ್ಥಿಕವಾಗಿ, ದೈಹಿಕವಾಗಿ ಎಲ್ಲ ತರ ತೊಂದರೆಗಳಾಗಿದ್ದಾನೆ. ಆದ್ರೆ ಪುಣ್ಯಾತ್ಮ ಆ ತೊಂದರೆಗಳೆಲ್ಲ ಮರಿಬೇಕು ಅಂದ್ರೆ ಹಾಡಬೇಕು. ನಮ್ಮವರೆಲ್ಲ ಮಾಡ್ತಾರೆ ನೋಡ್ರಿ, ನಮ್ಮ ಪಾಡನ್ನ ಹಾಡಿ ಕಳ್ಕೊಳ್ತೀವಿ ಅಂತ ಜನಪದರು ಹೇಳ್ತಾರಲ್ಲ, ಹಂಗೆ ಹಾಡಿ 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 ಎಲ್ಲದನ್ನು ಮರ್ತ್ಕೊಂಡು ಹೋಗ್ತಾ ಇದ್ದಾನೆ. ಅಂತ ಒಬ್ಬ ಅಪರೂಪದ ಸಾಧಕ ಚಂದನ್ನು. ಅವನು ಕೂಡ ಈ ಕಾರ್ಯಕ್ರಮಕ್ಕೆ ಸೂಕ್ತವಾಗಿರ್ತಕ್ಕಂಥ ಮಾತುಗಳಂತ ಹಾಡುಗಳನ್ನು ಆಡೋದ್ರ ಮೂಲಕವಾಗಿ ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿದ್ದಾರೆ. ವಿಶೇಷವಾಗಿ ನಮ್ಮ ಮಾಲಿಂಗಪ್ಪನವ್ರ ಕಾಂತರಾಜ್ ಅವ್ರು ನಿನ್ನೆ ಬೆಳಿಗ್ಗೆ ಬಂದು ಕುತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿದ್ರು. ಬುದ್ಧಿ, ನಮ್ಮ ಜನಗಳಿಗೆ ನಮಗೆ ಈ ಗಂಭೀರವಾದ ವಿಷಯಗಳ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಿದೆ ಬುದ್ಧಿ. ಮಾಲಿಂಗ ಶಿವಯೋಗಿಗಳು ಬರ್ತಾರೆ, ನೀವು ಮಾಲಿಂಗ ಶಿವಯೋಗಿಗಳು ನಮ್ಮ ಜನಗಳಿಗೆ ಹೇಳಬೇಕು ಇದನ್ನ, ನಮ್ಮ ಜನಗಳಿಗೆ ಇದು ಹೇಳಬೇಕು ಇದನ್ನ ಅಂತೇಳಿ ಬಹಳ ಅವ್ರಿಗೊಂದು ಆಸೆ. ಏನಪ್ಪಾ ಅಂತಂದ್ರೆ, ಜಗತ್ತಿನ ಜನಗಳೆಲ್ಲರೂ ಕೂಡ ಸಾಕ್ಷಾತ್ಕಾರ ಪಡ್ಕೊಂಡವರಾಗಿರ್ಬೇಕು, ಲಿಂಗಾಂಗ ಯೋಗವನ್ನು ಮಾಡ್ತಕ್ಕಂಥವ್ರಾಗಿರ್ಬೇಕು, ಶರಣರ ಪಥದಲ್ಲಿ ನಡೆಯುವಂತವ್ರಾಗಿರ್ಬೇಕು ಅನ್ನುವಂತ ಒಂದು ಉದಾತ್ತ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅವ್ರ ಕಾಂತರಾಜಣ್ಣ. ಆ ಉದಾತ್ತ ಆಸೆ ಕಾರಣಕ್ಕೋಸ್ಕರ ನಮ್ಮನ್ನೆಲ್ಲ ಕರೆಸ್ಕೊಂಡಿದ್ದು. ನೀವೆಲ್ಲ ಬರಬೇಕು, ನಮ್ಮ ಜನಕ್ಕೆ ಹೇಳಬೇಕು. ನಮಗ್ ಗೊತ್ತು ಎಷ್ಟರ ಮಟ್ಟಿಗೆ ಇದು ಪರಿಣಾಮ ಆಗ್ತದೆ, ನಮಗ್ ಗೊತ್ತು. ಇಲ್ಲಿ ಬೇಡ ಅಂದದ್ದನ್ನ ಹೋಗಿ ಮತ್ತೆ ಮಾಡೋರೆ ಅಂತ ನಮಗ್ ಗೊತ್ತು. ಆದ್ರೆ ಒಂದ್ ಏನಪ್ಪಾ ಅಂತ ಹೇಳಿದ್ರೆ, ನಮಗೊಂದು ಭರವಸೆ ಐತಿ. ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ಒಂದಿಷ್ಟು ಆಸಕ್ತಿ ಮೂಡಿಸೋ ಕೆಲಸವರ ಅಕ್ಕತಲ ಅನ್ನುವಂತ ಭರವಸೆ ನಮಗೈತಿ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಕೂಡ ಇಷ್ಟೆಲ್ಲ ಕಂಡ ಶೋಷಣೆ ಮಾಡಿಕೊಂಡು ಎಲ್ಲರ ಜೊತೆಗೆ ವಿಚಾರಗಳನ್ನ ಹಂಚ್ಕೊಳ್ತಿರ್ತಕ್ಕಂಥದ್ದು. ಮೇಘ ಜಲಗಳೆಲ್ಲ ಮುಕ್ತಾಗಲ್ಲ, ಹೌದಿಲ್ಲ? ಯಾವ್ದು ಮುಕ್ತಾಗೋದು? ಸ್ವಾತಿ ಮಳೆ ಹನಿ ಮಾತ್ರ ಮುಕ್ತಾಗುತ್ತೆ. ಆದ್ರೆ ಬೀಳುವಂತ ಸ್ವಾತಿ ಮಳೆ ಹನಿಗಳೆಲ್ಲವೂ ಮುಕ್ತಾಗ್ತವೇನೋ ಅಂತ ಕೇಳಿದ್ರೆ ಅದು ಇಲ್ಲ. ಸಮುದ್ರದ ಮೇಲೆ ಬೀಳಬೇಕದು. ಸಮುದ್ರದ ಮೇಲೆ ಬಿದ್ದದ್ದೆಲ್ಲ ಮುಕ್ತಾಕತ್ತೇನೋ ಅಂದ್ರೆ ಅದು ಇಲ್ಲ. ಸಮುದ್ರದ ಮೇಲೆ ಬೀಳ್ತಾ ಇರುವಂತಹ ಆ ಹನಿಯನ್ನ ಕಪ್ಪೆ ಚಿಪ್ಪು ಬಾಯಿ ತೆರೆದು ನಿಂತ್ಕೊಂಡಿರುತ್ತಲ್ಲ, ಆ ಕಪ್ಪೆ ಚಿಪ್ಪಿನೊಳಗೆ ಬೀಳ್ಬೇಕು ಆ ಹನಿ. ಹಾಗೆ ಕಪ್ಪೆ ಚಿಪ್ಪಿನೊಳಗೆ ಬಿದ್ದಂತ ಹನಿಗೆ ಮಾತ್ರ ಮುಕ್ತಾಗೋದಕ್ಕೆ ಅವಕಾಶ ಇರುತ್ತೆ. ಹೇಗೋ ಅದೇ ರೀತಿಯಲ್ಲಿ ಇಲ್ಲೆಲ್ಲೋ ಒಂದು ಎಲ್ಲರೂ ಎಲ್ಲೋ ಒಂದು ಕಪ್ಪೆ ಚಿಪ್ಪು ಇರ್ತದೆ. ಯಾರು ಬೇಕಾದ್ರೂ ಆಗಿರ್ಬೋದು ಆ ಕಪ್ಪೆ ಚಿಪ್ಪು. ಆ ಕಪ್ಪೆ ಚಿಪ್ಪಿನೊಳಗೆ ಒಂದು ಮಾತಿನ ಹನಿ ಬಿತ್ತು ಅಂತ ಹೇಳಿದ್ರೆ ಅವ್ರ ಹೃದಯದೊಳಗೆ ಮುತ್ತು ಕೊಟ್ಟು ಬಿಡುತ್ತೆ. ಅದನ್ನ ನಾವು ಅದಕ್ಕೋಸ್ಕರವಾಗಿ ಇವೆಲ್ಲ ಪರಿಶ್ರಮಗಳು. ಪೂಜ್ಯರು ಮಂಗಳವಾರ, ಶುಕ್ರವಾರ, ಏನು ಒಂದು ಶನಿವಾರ, ಮಂಗಳವಾರ, ಭಾನುವಾರ, ವಾರದಲ್ಲಿ 2 ದಿನ, ಮೂರು ದಿನ 3 ಗಂಟೆಗಳ ಕಾಲ ಭಕ್ತರಿಗೆ ಹೇಳ್ತಾರೆ. ಯಾಕೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅವ್ರ ಒಳಗ್ ಆಗಬೇಕಿದು ಮುತ್ತು ನೀರಲ್ಲ ಅಂತ ಹೇಳ್ತಾರಲ್ಲ, ವಾಪಸ್ ಅದು ಮತ್ತೆ ನೀರ್ ಆಗಲ್ಲ. ಹಂಗೆ ಆ ತರದಲ್ಲಿ ಜನಗಳ ಎದೆಯೊಳಗೆ ಶಿವಾನುಭವದ ಮುತ್ತನ್ನು ಬೆಳೆಸ್ಕೊಳ್ಬೇಕು ಅನ್ನುವಂತ ಅಪೇಕ್ಷೆ ಶರಣರದು ಆಗಿತ್ತು, ನಮ್ಮೆಲ್ಲರದು ಆಗಿದೆ. ಅದೇ ರೀತಿ ಕಾಂತಣ್ಣವ್ರದ್ದು ಕೂಡ ಆಗಿದೆ. ಆ ಶ್ರಮ ಸಾರ್ಥಕವಾಗ್ಲಿ ಅನ್ನುವಂತ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಈ ಕಾರ್ಯಕ್ರಮಕ್ಕೆ ಶ್ರಮ ಹಾಕಿರ್ತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ, ಎಲ್ರಿಗೂ ಶುಭವನ್ನು ಹಾರೈಸಿ ಮಾತಿನ ವಿರಾಮ ಕೊಡ್ತೇವೆ. ಶರಣ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.